So good evening everyone. So we have completed in the last class level 1 questions on the topic of the determinants. So now we're moving on towards the second level questions. Right. So in the last class I started already one problem is completed. So now move on to the second problem in the level 2 questions. Kana? So ಈ question ಏನು ಕೇಳಿದರೆ if f of x is equals to determinant of ಏನು ಕೊಡಿದರೆ sin x cos x tan x. Again second row ಅಲ್ಲಿ x cube x square x. Again third row ಅಲ್ಲಿ ಏನು ಕೊಡಿದರೆ 2x 1x. Then to find out a limit as x tending to f of x divisible by x square ಅಂತ ಕೊಟ್ಟಿದ್ದಾರೆ ಹೌದಲ್ವಾ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಅಂದ್ರೆ ಏನಪ್ಪಾ ನಮಗೆ ಕ್ವಶನ್ ಅಲ್ಲಿ ಗೊತ್ತಾಗಬೇಕು. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನು ಇಲ್ಲಿದೆ. ಸೊ ಇಲ್ಲಿದೆ. ಸೊ ಎಫ್ ಆಫ್ ಎಕ್ಸ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡಿಟರ್ಮಿನೆಂಟ್ ಆಫ್ ದಿಸ್ ಫಂಕ್ಷನ್. ಸೊ ಈ ಫಂಕ್ಷನ್ ನಾವೇನ್ ಅಪ್ಲೈ ಮಾಡಬೇಕು, ಲಿಮಿಟ್ ಅಪ್ಲೈ ಮಾಡಬೇಕು. ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಕೊಂಡು ಆದ್ಮೇಲೆ ಸೊ ಅದಕ್ಕೆ ಡಿವಿಸಿಬಲ್ ಬೈ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡು ಸೊ ಲಿಮಿಟ್ ಅನ್ನ ಅಪ್ಲೈ ಮಾಡಿದ್ರೆ ಸೊ ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಬರ್ತಾ ಹೋಗ್ತದೆ. ಓಕೆನಾ. ಸೊ ಹಾಗಾದ್ರೆ ವಿಲ್ ಸ್ಟಾರ್ಟ್ ದ ಸೊಲ್ಯೂಷನ್. ನೋಡೋಣ ಹೇಗೆ ಬರ್ತಾ ಹೋಗ್ತದೆ ಅಂತ ಹೇಳಿ ಆ ಸೊಲ್ಯೂಷನ್. ಈಗ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ನಾವೇನ್ ಮಾಡ್ತಾ ಹೋಗೋಣ ನಾರ್ಮಲ್ ಆಗಿ. ಸೊ ಫಸ್ಟ್ ರೋ ಇಂದಾನೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬಿಡೋಣ. ಸೊ ನಮಗೆ ಏನ್ ಬರ್ತದೆ, ಸೊ ದಿಸ್ ಇಸ್ ಈಕ್ವಲ್ಸ್ ಟು ರೈಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಎಕ್ಸ್ ಹೌದಲ್ವಾ. ಫಸ್ಟ್ ರೋ ಇಂದ ನಾವು ಒನ್ ಸೈನ್ ಎಕ್ಸ್ ಬರ್ಕೊಳ್ತೀನಿ. ಈಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಏನಾಗುತ್ತೆ, ಸೊ ಎಕ್ಸ್ ಕ್ಯೂಬ್ ಮೈನಸ್ ಸೊ 1 ಇಂಟು ಎಕ್ಸ್ ಏನಾಗುತ್ತೆ ನಮಗೆ ಎಕ್ಸ್ ಬರ್ತಾ ಹೋಗ್ತದೆ ಹೌದಲ್ವಾ. ನೆಕ್ಸ್ಟ್ ಮೈನಸ್ cos x ಆಫ್ ನೆಕ್ಸ್ಟ್ ಏನಾಗುತ್ತೆ, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ನ ಸೆಕೆಂಡ್ ಕಾಲಮ್ ನ ಕ್ಲೋಸ್ ಮಾಡ್ಕೊಂಡಾಗ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಏನಾಗುತ್ತೆ ನಮಗೆ, ಸೊ ಎಕ್ಸ್ ಟು ದಿ ಪವರ್ 4 ಮೈನಸ್ 2x ಇಂಟು ಎಕ್ಸ್ ಏನಾಗುತ್ತೆ ನಮಗೆ, ಸೊ ವಿ ಗೆಟಿಂಗ್ 2x ಸ್ಕ್ವೇರ್. ಸೊ ನೆಕ್ಸ್ಟ್ ಸೊ ಪ್ಲಸ್ tan x ಇಂಟು ನಾವು ಮಾಡ್ಬೇಕಲ್ವಾ. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ತಗೊಳ್ಳೋಣ. ಎಕ್ಸ್ ಕ್ಯೂಬ್ ಇಂಟು 1 ಏನಾಗುತ್ತೆ, ಸೊ ಎಕ್ಸ್ ಕ್ಯೂಬ್ ಬರ್ತದೆ ಮೈನಸ್ 2x ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಸೊ ವಿ ಗೆಟಿಂಗ್ 2x ಕ್ಯೂಬ್ ಆಗುತ್ತೆ ಹೌದಲ್ವಾ. ಸೊ ದಿಸ್ ಇಸ್ ಈಕ್ವಲ್ಸ್ ಏನಂತ ತಗೊಳ್ಳೋಣ ನಾವು, ಸೊ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮಗೆ ಈ ರೀತಿ ಬರ್ತಾ ಹೋಗ್ತದೆ ಏನು, ಸೊ 1. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಮೈನಸ್ ಎಕ್ಸ್ ಇದೆ. ಅಗೇನ್ ಇಲ್ಲಿ ಎಕ್ಸ್ ಟು ದಿ ಪವರ್ 4 ಇದೆ, 2x ಸ್ಕ್ವೇರ್ ಇದೆ. ಅಗೇನ್ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 2x ಕ್ಯೂಬ್ ಇದೆ. ಸೊ ನಮಗೆ ಇಲ್ಲಿ ಏನ್ ಬರುತ್ತೆ ಮೈನಸ್ ಎಕ್ಸ್ ಕ್ಯೂಬ್ ಬರ್ತಾ ಹೋಗ್ತದೆ. ಅಂದ್ರೆ ನಾನೇನ್ ಮಾಡ್ತೀನಿ ಎಕ್ಸ್ ಸ್ಕ್ವಯರ್ ನ ಕಾಮನ್ ತಗೊಳ್ತೀನಿ. ಸೊ ಎಲ್ಲಾ ಟರ್ಮ್ ಇಂದ ನಾನೇನ್ ಮಾಡ್ತಾ ಹೋಗ್ತೀನಿ, ಸೊ ಎಕ್ಸ್ ಸ್ಕ್ವಯರ್ ನ ಕಾಮನ್ ತಗೊಳ್ತಾ ಹೋಗ್ತೀನಿ. ಸೊ ನಮಗೆ ಇದೇನು ಎಫ್ ಆಫ್ ಎಕ್ಸ್. ಸೊ ಈಗ ಎಕ್ಸ್ ಸ್ಕ್ವಯರ್ ನ ಕಾಮನ್ ತಗೊಂಡ್ರೆ ನಮಗೆ ಏನ್ ಉಳಿತದೆ ಇಲ್ಲಿ ಸೈನ್ ಎಕ್ಸ್ ಇಂಟು, ಸೊ ಎಕ್ಸ್ ಸ್ಕ್ವಯರ್ ಕಾಮನ್ ಔಟ್ ಹೋಗಿದೆ. ಹಾಗಾದ್ರೆ ನಮಗೆ ಏನ್ ಉಳಿತದೆ, ಸೊ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಉಳಿತದೆ ಹೌದಲ್ವಾ. ಮೈನಸ್ ಸೊ ನಮಗೆ ಏನಾಗುತ್ತೆ ಕಾಸ್ ಎಕ್ಸ್ ಇಂಟು, ಸೊ ಎಕ್ಸ್ ಸ್ಕ್ವಯರ್ ಕಾಮನ್ ತಗೊಂಡಿದೀನಿ. ಸೊ ನಮಗೆ ಏನಾಗುತ್ತೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ ನಮಗೆ ಏನ್ ಬರ್ತಾ ಹೋಗ್ತದೆ, ಸೊ 2 ಬರ್ತಾ ಹೋಗ್ತದೆ ಹೌದಲ್ವಾ. ಸೊ ನೆಕ್ಸ್ಟ್ ಅಗೇನ್ ಇಲ್ಲಿ ನೋಡ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 2x ಕ್ಯೂಬ್ ಇದೆ. ಸಿಂಪ್ಲಿಫೈ ಮಾಡ್ಕೊಂಡ್ರೆ ಮೈನಸ್ ಎಕ್ಸ್ ಕ್ಯೂಬ್ ಬರ್ತದೆ. ಸೊ ನಾವೇನ್ ಮಾಡ್ತಾ ಇದ್ವಿ ಎಕ್ಸ್ ಸ್ಕ್ವಯರ್ ನ ಕಾಮನ್ ತಗಿತಾ ಇದ್ವಿ. ಅಂದ್ರೆ ನಮಗೆ ಏನ್ ಉಳಿದಿದೆ ಮೈನಸ್ ಎಕ್ಸ್ ಇಂಟು ಏನಾಗುತ್ತೆ ಟ್ಯಾನ್ ಎಕ್ಸ್ ಉಳಿತದೆ ಹೌದಲ್ವಾ. ಸೊ ದಿಸ್ ಈಸ್ ಎಫ್ ಆಫ್ ಎಕ್ಸ್ ರೈಟ್. ಸೊ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಈ ಎಫ್ ಆಫ್ ಎಕ್ಸ್ ಗೆ ಡಿವಿಸಿಬಲ್ ಬೈ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ಹಂಗೆ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ಬಿಡೋಣ. ಸೊ ಒಂದು ಸ್ಟೆಪ್ ಅಲ್ಲಿ ಆನ್ಸರ್ ಮಾಡ್ಕೊಂಡು ತಗೋಣ. ಸೊ ಅಪ್ಲೈಂಗ್ ಲಿಮಿಟ್ ಮಾಡ್ತಾ ಹೋಗ್ತೀವಿ. ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 0 ಆನ್ ದಿ ಬೋತ್ ಸೈಡ್. ಅಗೇನ್ ಐ ಆಮ್ ಡಿವೈಡಿಂಗ್ ಬೈ ಎಕ್ಸ್ ಸ್ಕ್ವೇರ್ ಗೊತ್ತಾಗಿದೆಲ್ವಾ. ಹಾಗಾದ್ರೆ ನಾವು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಏನಾಗುತ್ತೆ ನಮಗೆ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ನಮಗೆ ಏನ್ ಬರ್ತಾ ಹೋಗ್ತದೆ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 0 ಆಫ್. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಹೇಗೆ ಏನಾಗುತ್ತೆ ಸೈನ್ ಎಕ್ಸ್ ಇಂಟು ಏನಾಗುತ್ತೆ ಎಕ್ಸ್ ಮೈನಸ್ ಸೊ ನಮಗೆ ಏನ್ ಬರ್ತಾ ಹೋಗ್ತದೆ ಸೈನ್ ಎಕ್ಸ್ ಬೈ ಎಕ್ಸ್ ಆಗ್ತದೆ ಹೌದಲ್ವಾ. ಸೊ ಮೈನಸ್ ಸೊ ಇದನ್ನ ಹಾಗೆ ಇಟ್ಕೊಳ್ಳೋಣ. ಏನಿದೆ ಕಾಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2 ಹಾಗೆ ಇಟ್ಕೊಳ್ಳೋಣ. ಮೈನಸ್ ಏನ್ ಬರ್ತಾ ಹೋಗ್ತದೆ ಎಕ್ಸ್ ಟ್ಯಾನ್ ಎಕ್ಸ್ ತಗೊಳ್ಳೋಣ ಹೌದಲ್ವಾ. ಈಗ ಲಿಮಿಟ್ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಈಗ ಏನಾಗುತ್ತೆ ಸೈನ್ 0 ಇಂಟು ಎನಿಥಿಂಗ್ ಏನಾಗುತ್ತೆ, ಸೊ 0 ಬರ್ತದೆ ಓಕೆನಾ ರೈಟ್. ಮೈನಸ್ ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 0 ಆಫ್ ಸೈನ್ ಎಕ್ಸ್ ಬೈ ಎಕ್ಸ್ ನಮಗೆ ಗೊತ್ತಿದೆ ಐಡೆಂಟಿಟಿ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 0 ಆಫ್ ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಗೊತ್ತಿದೆ 1 ಗೊತ್ತಿದೆ. ಹಾಗಾಗಿ ನಮ್ಗೆ ಏನ್ ಬರುತ್ತೆ ಇಲ್ಲಿ ಮೈನಸ್ 1 ಬರ್ತಾ ಹೋಗ್ತದೆ ಓಕೆನಾ. ಸೊ ನೆಕ್ಸ್ಟ್ put x is equals to 0 here. So 0 ಆಗುತ್ತೆ. cos 0 value is 1. So minus into minus ಏನಾಗುತ್ತೆ ಪ್ಲಸ್ ಆಗುತ್ತೆ. we are getting plus 2. next minus so 0 into anything ಏನಾಗುತ್ತೆ, so 0 ಆಗುತ್ತೆ. again we are getting 0. ಹಾಗಾದ್ರೆ ನಮಗೆ ಬರೋದೇನೋ minus 1 plus 2. so ನಮಗೆ we are requiring, so answer is 1 ಬರ್ತಾ ಹೋಗ್ತದೆ. ಹಾಗಾದ್ರೆ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ is the
ಕರೆಕ್ಟ್ ಆನ್ಸರ್. ಗೊತ್ತಾಗ್ತಿದಲ್ವಾ? ಸೊ ಜಸ್ಟ್ ನಾವೇನ್ ಮಾಡ್ಬೇಕು, ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದ ಆಗಿದ್ಮೇಲೆ ನಮಗೆ ಏನ್ ಬೇಕಾಗಿದೆ, ಆಕ್ಚುಲಿ ಎಫ್ ಆಫ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಬೇಕಾಗಿದೆ. ಸೊ ನಾವೇನ್ ಮಾಡ್ತಗೋಣ, ಡಿವಿಸಿಬಲ್ ಬೈ ಎಕ್ಸ್ ಸ್ಕ್ವೇರ್ ಮಾಡ್ತೀನಿ. ಅವಾಗ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ನಾವೇನ್ ಮಾಡ್ತಿದ್ವಿ, ಲಿಮಿಟ್ ಅನ್ನು ಅಪ್ಲೈ ಮಾಡ್ತೀವಿ. ಹೌದಲ್ವಾ? ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಏನ್ ಕೊಟ್ಟಿದ್ದಾರೆ, ಇಫ್ a plus a comma b comma c with the angles of a triangle, then the determinant of ಏನ್ ಕೊಟ್ಟಿದ್ದಾರೆ, -1 cos c cos b, again cos c -1 cos a cos b cos a -1 is equals to ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಆಪ್ಷನ್ ಬಿ ಏನ್ ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ಆಪ್ಷನ್ ಸಿ ಏನ್ ಕೊಟ್ಟಿದ್ದಾರೆ, cos a cos b cos c ಕೊಟ್ಟಿದ್ದಾರೆ. ಹಾಗೆ ಆಪ್ಷನ್ ಡಿ ಏನ್ ಕೊಟ್ಟಿದ್ದಾರೆ, cos a cos b ಇಂಟು cos c ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಾದ್ರೆ ಸೊ ವಿಲ್ ಫೈಂಡ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಅವ್ರೇನ್ ನಮಗೆ ಕೊಟ್ಟಿದ್ದಾರೆ, ಸೊ ಇಲ್ಲಿ ಎ ಕಮ ಬಿ ಕಮ ಸಿ ವಿತ್ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್ಸ್ ಅಂತಂದ್ರೆ ಈಗಿನ, ಹಾಗಾದ್ರೆ ಸಮ್ ಆಫ್ ದಿ ಆಂಗಲ್ಸ್ ವಿ ನೋ ದಟ್, ಸೊ we know that sum of the angles is equals to how much, so we get 180 degree. ಹೌದಲ್ವಾ? ಹಾಗಾದ್ರೆ ಇದನ್ನ ಹೆಂಗ್ ಬರೀಬಹುದು, ಸೊ a plus b is equals to ಏನಾಗುತ್ತೆ, 180 minus c ಆಗುತ್ತೆ. ಹೌದಲ್ವಾ? ನೋಡಿ ಇಲ್ಲೆಲ್ಲ ಏನ್ ಕೊಟ್ಟಿದ್ದಾರೆ, ಕಾಸ್ ಅಂತ ಕೊಟ್ಟಿದ್ದಾರೆ. ಸೊ ಅಪ್ಲೈಯಿಂಗ್ ಕಾಸ್ ಆನ್ ಬೋತ್ ಸೈಡ್ ಏನಾಗುತ್ತೆ, ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು, ಸೊ ನಮಗೆ ಏನ್ ಬಂದ್ಬಿಡುತ್ತೆ, ಕಾಸ್ ಆಫ್ 180 ಮೈನಸ್ ಸಿ ಬರುತ್ತೆ. ಹಾಗಾದ್ರೆ ಕಾಸ್ ಎ ಕಾಸ್ ಬಿ ಆದ್ರೆ ನಮಗೆ ಏನಾಗುತ್ತೆ, ಸೊ ಕಾಸ್ ಎ ಕಾಸ್ ಬಿ ಮೈನಸ್ ವಿ ಗೆಟಿಂಗ್ ಸೈನ್ ಎ ಸೈನ್ ಬಿ. ಅಗೇನ್ ಈಗ ಕಾಸ್ ಆಫ್ 180 ಮೈನಸ್ ಎಕ್ಸ್ ಫಸ್ಟ್ ನೋಡ್ಕೋಬೇಕೀಗ. 180 ಮೈನಸ್ ಎಕ್ಸ್, 180 ಮೈನಸ್ ಎಕ್ಸ್ ಯಾವ ಕ್ವಾಡ್ರೆಂಟು, ಸೆಕೆಂಡ್ ಕ್ವಾಡ್ರೆಂಟ್. ಹೌದಲ್ವಾ? 180 ಮೈನಸ್ ಎಕ್ಸ್, 180 ಮೈನಸ್ ಎಕ್ಸ್ ಯಾವ ಕ್ವಾಡ್ರೆಂಟು, ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ಏನು, ನೆಗೆಟಿವ್ ಆಗುತ್ತೆ. ಸೊ 180 ಇರೋದ್ರಿಂದ ಕಾಸ್ ಏನಾಗಲ್ಲ, ಚೇಂಜ್ ಆಗಲ್ಲ. ಹಾಗಾದ್ರೆ ಕಾಸ್ ಆಫ್ 180 ಮೈನಸ್ ಥೀಟಾ ಏನಾಗುತ್ತೆ, ಮೈನಸ್ ಕಾಸ್ ಥೀಟಾ ಆಗುತ್ತೆ. ಹಾಗಾದ್ರೆ ನಿಖಿಲ್ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಏನ್ ಬರುತ್ತೆ, ಕಾಸ್ ಎ ಕಾಸ್ ಬಿ, ಸೊ ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ ಕಾಸ್ ಸಿ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಎ ಸೈನ್ ಬಿ ಅಂತ ಬರೀಬಹುದು ಅವ್ರು ಕೊಟ್ಟಿರುವ ಹಿಂಟ್ ಇಂದ. ಹೌದಲ್ವಾ? ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ನಮಗೆ ಏನಾಗುತ್ತೆ, ಸಮ್ ಆಫ್ ದಿ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು ಟ್ರಯಾಂಗಲ್ 180 ಡಿಗ್ರಿ. ಹಾಗಾದ್ರೆ ಕಾಸ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಸಿ ನ ನಾವೆಂತ ಬರೀಬಹುದು, ಸೈನ್ ಎ ಸೈನ್ ಬಿ ಅಂತ ಬರೀಬಹುದು. ಹೌದಲ್ವಾ? ಹಾಗಾದ್ರೆ ಸೊ ಅವ್ರು ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ತಾ ಹೋಗೋಣ, ಈಗ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೊ ನಾವು ಸೊ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಡೆಟ್ ಇಸ್ ಈಕ್ವಲ್ಸ್ ಟು, ಸೊ ಡೆಟ್ ಇಸ್ ಈಕ್ವಲ್ಸ್ ಏನಾಗತ್ತಪ್ಪ, ಡೆಟ್ ಇಸ್ ಈಕ್ವಲ್ಸ್ ಈಗ -1 ಇಂದ ಮಾಡೋಣ. ಸೊ -1 ಇಂದ ನಾವು ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗೋಣ. ಸೊ ಏನಾಗುತ್ತೆ, -1 ಆಫ್, ಸೊ -1 ಇಂಟು ಮೈನಸ್ ಏನಾಗುತ್ತೆ, +1. ಸೊ 1 ಮೈನಸ್ ಕಾಸ್ ಇಂಟು ಕಾಸ್ ಏನಾಗುತ್ತೆ, ನಮಗೆ ಕಾಸ್ ಸ್ಕ್ವೇರ್ ಎ ಬರ್ತದೆ. ಸೊ ನೆಕ್ಸ್ಟ್ ಹಾಗಾದ್ರೆ ಮಾಡ್ಬೇಕು ಇಲ್ಲಿ ಮೈನಸ್, ಸೊ ಕಾಸ್ ಸಿ ಆಫ್, ಕಾಸ್ ಸಿ ಆಫ್ ನಾವೇನ್ ಮಾಡ್ತಾ ಹೋಗೋಣ, ಫಸ್ಟ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡ್ಕೊಂಡಾಗ ಕಾಸ್ ಸಿ -1 ಏನಾಗುತ್ತೆ, ನಮಗೆ ಮೈನಸ್ ಕಾಸ್ ಸಿ ಬರ್ತದೆ. ಹೌದಲ್ವಾ? ಸೊ ನಮ್ಗೆ ಏನ್ ಬರ್ತಾ ಹೋಗ್ತದೆ, ಇಲ್ಲಿ ಮೈನಸ್ ಕಾಸ್ ಸಿ ಬರುತ್ತೆ. ಅಗೇನ್ ನಾವೇನ್ ಮಾಡ್ತೀವಿ, ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಬರುತ್ತೆ. ಸೊ ನಾವು ಮೈನಸ್ ಅನ್ನ ಕಾಮನ್ ತಗೊಂತೀನಿ, ಇಲ್ಲಿ ಏನ್ ಬರ್ಬಿಡ್ತೀನಿ, ಪ್ಲಸ್ ಬರ್ಬಿಡ್ತೀನಿ. ಹಾಗಾದ್ರೆ ನಾವೇನ್ ಬರಿಬಹುದು ಇಲ್ಲಿ, ಸೊ ಕಾಸ್ ಸಿ ಪ್ಲಸ್ ಏನಂತ ಬರಿತೀನಿ, ಕಾಸ್ ಎ ಇಂಟು ಕಾಸ್ ಬಿ ಅಂತ ಬರೀಬಹುದು. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಪ್ಲಸ್ ನಾವೇನ್ ಮಾಡ್ತಾ ಹೋಗೋಣ, ಈಗ ಥರ್ಡ್ ಕಾಲಮ್ ಅಲ್ಲಿ ಅಲ್ವಾ, ಕಾಸ್ ಬಿ. ಸೊ ಕಾಸ್ ಬಿ ಇಂದ ಎಕ್ಸ್ಪ್ಯಾಂಡ್ ಮಾಡಿದ್ರೆ, ಸೊ ಕಾಸ್ ಬಿ ಇದೆ, ಸೊ ಕಾಸ್ ಬಿ ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ, ಸೊ ವಿ ಗೆಟಿಂಗ್ ಕಾಸ್ ಸಿ ಇಂಟು ಕಾಸ್ ಎ. ಹೌದಲ್ವಾ? ಸೊ ಈಗ ಕಾಸ್ ಬಿ -1 ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ ಏನು ಬರೀಬಹುದು, ಕಾಸ್ ಬಿ ಅಂತ ಬರೀಬಹುದು. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು, ಈಗ -1 ಆಗಿದೆ ಹಾಗೆ ಬರ್ಕೊಳ್ಳೋಣ, ಮೈನಸ್ ಹಾಗೆ ಬರ್ಕೊಳ್ಳೋಣ. ಈಗ 1 ಮೈನಸ್ ಕಾಸ್ ಸ್ಕ್ವೇರ್ ನಮಗೆ ಗೊತ್ತಿದೆ ಐಡೆಂಟಿಟಿ, ಸೈನ್ ಸ್ಕ್ವೇರ್ ಎಕ್ಸ್. We know that sin square x plus cos square is equals to 1. Therefore, sin square x is equals to 1 minus cos square x ಅಂತ ಬರೀಬಹುದು. ಹಾಗಾದ್ರೆ 1 minus cos square x ಅಂತ ಬರೀಬಹುದು, sin square x ಅಂತ ಬರೀಬಹುದು. So I am writing here sin square x ಅಂತ ಬರ್ತೀವಿ. ಹಾಗಾದ್ರೆ ಇಲ್ಲಿ a ಇದೆ, so we are writing a ಬರೆಯೋಣ. ಓಕೆನಾ? ನೆಕ್ಸ್ಟ್ ಪ್ಲಸ್ ಕಾಸ್ ಸಿ ಆಫ್ ನೋಡ್ಕೋಬೇಕೀಗ, ಕಾಸ್ ಸಿ. ಹೌದಲ್ವಾ? ಸೊ ಏನಿದೆ, ಕಾಸ್ ಸಿ ಪ್ಲಸ್ ಕಾಸ್ ಎ ಕಾಸ್ ಬಿ. ಇಲ್ಲಿದೆ ಹಿಂಟ್ ಇದೆ ನೋಡಿ, ನಾವು ಸಾಲ್ವ್ ಮಾಡ್ಕೊಂಡಿದ್ವಿ. ಏನಿದೆ, ಕಾಸ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಸಿ ನ ನಾವೆಂತ ಬರೀಬಹುದು, ಸೈನ್ ಎ ಸೈನ್ ಬಿ ಅಂತ ಬರೀಬಹುದು. ಸೊ ಐ ಆಮ್ ರೈಟಿಂಗ್ ಹಿಯರ್ ಸೈನ್ ಎ ಸೈನ್ ಬಿ ಅಂತ ಬರಿತೀನಿ. ಪ್ಲಸ್ ಸೊ ಏನಿದೆ, ಕಾಸ್ ಬಿ.
ಸೊ ಬೈ ಯೂಸಿಂಗ್ ದಿಸ್ ಓನ್ಲಿ ಇಲ್ಲಿ ಹೇಳಿದೆ ಕಾಸ್ ಎ ಪ್ಲಸ್ ಸಾರಿ ಕಾಸ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಸಿ ಇದೆ, ನಾವೆಂತ ಬರಿಬಹುದು ಸೈನ್ ಎ ಸೈನ್ ಬಿ ಅಂತ ಬರಿಬಹುದು. ಬಟ್ ಇಲ್ಲಿ ನೋಡಿದ್ರೆ ಏನಿದೆ ಕಾಸ್ ಸಿ ಇಂಟು ಕಾಸ್ ಎ ಪ್ಲಸ್ ಏನಿದೆ ಕಾಸ್ ಬಿ ಇದೆ. ಹಾಗಾದ್ರೆ ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಏನಂತ ಬರಿಬಹುದಪ್ಪ ಅಂದ್ರೆ ಇದನ್ನ ಸೊ ಸೈನ್ ಎ ಇಂಟು ಎಂತ ಬರಿಬಹುದು ಸೈನ್ ಸಿ ಅಂತ ಬರಿಬಹುದು. ಗೊತ್ತಾಯ್ತಲ್ವಾ? ಹಾಗಾದ್ರೆ ಈ ಮೂರು ಟರ್ಮ್ ಅಲ್ಲಿ ಮೈನಸ್ ಸೈನ್ ಸ್ಕ್ವಯರ್ ಎ, ಸೊ ಇಲ್ಲಿದೆ ಪ್ಲಸ್, ಸೊ ಇಲ್ಲಿ ಕಾಸ್ ಎ ಸೈನ್ ಬಿ ಇದೆ, ಕಾಸ್ ಬಿ ಸೈನ್ ಎ ಸೈನ್ ಸಿ ಇದೆ. ಸೊ ಐ ಆಮ್ ಟೇಕಿಂಗ್ ಸೊ ಸೈನ್ ಎ ಆಸ್ ಎ ಕಾಮನ್ ಔಟ್. ಓಕೆನಾ, ನಾವೇನ್ ಮಾಡೋಣ ಸೈನ್ ಎ ಅನ್ನ ಕಾಮನ್ ಔಟ್ ತಗೊಳ್ಳೋಣ. ಸೊ ಸೈನ್ ಎ ಅನ್ನ ಕಾಮನ್ ಔಟ್ ತಗೊಂಡ್ರೆ ಏನ್ ಉಳಿತಿದೆ ನಮಗೆ, ಸೊ ವಿ ಆರ್ ಗೆಟಿಂಗ್ ಕಾಸ್ ಸಿ ಇಂಟು ಸೈನ್ ಬಿ, ಹೌದಲ್ವಾ? ಸೊ ಪ್ಲಸ್, ಸೊ ನಾವು ಮಾಡ್ಕೊಳ್ಳೋದನ್ನ ಪ್ಲಸ್, ಸೊ ರಿಮೈನಿಂಗ್ ಇಲ್ಲಿ ನೋಡ್ತಿದೆ ಕಾಸ್ ಬಿ, ಹೌದಲ್ವಾ? ಸೊ ವಿ ಟೇಕಿಂಗ್ ಸೈನ್ ಎ as a common out, we are getting so cos b into sin c ಉಳಿಯುತ್ತೆ, ಹೌದಲ್ವಾ? ಹಾಗಾದ್ರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ ಸೈನ್ ಸ್ಕ್ವಯರ್ ಎ ಆಫ್ ಪ್ಲಸ್ ಸೊ ಸೈನ್ ಎ ಆಫ್, ನಾವೆಂತ ಬರೀಬಹುದು ನೋಡಿ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ನಾವೆಂತ ಬರೀಬಹುದು ಸೈನ್ ಆಫ್ ಬಿ ಪ್ಲಸ್ ಸಿ ಅಂತ ಬರ್ಕೊಳ್ಬಹುದು. ಹಾಗಾದ್ರೆ ಇಲ್ಲಿ ನೋಡಿ ಯೂಸ್ ಮಾಡ್ಕೊಳ್ಳೋಣ. ಸೊ ಫ್ರಮ್ ದಿಸ್ ನಾವೇನ್ ಮಾಡ್ಕೊಳ್ಬಹುದು, ಸೊ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಏನಂತ ಬರ್ಕೊಳ್ಳೋಣ 180 ಮೈನಸ್ ಎ ಅಂತ ಬರ್ಕೊಳ್ಬಹುದು. ಹಾಗಾದ್ರೆ ಸೈನ್ ಅನ್ನು ಅಪ್ಲೈ ಮಾಡ್ಕೊಳ್ಳೋಣ. ಸೊ ಸೈನ್ ಆಫ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಸೈನ್ ಆಫ್ 180 ಮೈನಸ್ ಏನಾಗುತ್ತೆ ಎ ಆಗುತ್ತೆ. ಹಾಗಾದ್ರೆ ಈಗ 180 ಮೈನಸ್ ಎ, ಸೊ 180 ಮೈನಸ್ ಎ ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನು ಪಾಸಿಟಿವ್ ಆಗಿರ್ತದೆ, ಹೌದಲ್ವಾ? ಸೊ ಪಾಸಿಟಿವ್ ಆಗಿರ್ತದೆ. ಸೈನ್ ಆಫ್ 180 ಮೈನಸ್ ಇಟ್ ಏನಾಗುತ್ತೆ ಸೈನ್ ಟೀಟಾ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬರೀಬಹುದು ನಾವು ಸೈನ್ ಎ ಅಂತ ಬರೀಬಹುದು. ಹಾಗಾದ್ರೆ ಇನ್ಸ್ಟೆಡ್ ಆಫ್ ಸೈನ್ ಆಫ್ ಬಿ ಪ್ಲಸ್ ಸಿ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಎ. ಇಲ್ಲಿ ಏನಾಗುತ್ತೆ ಸೈನ್ ಸ್ಕ್ವಯರ್ ಎ, ನೋಡಿ ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ ಪ್ಲಸ್ ಸೈನ್ ಸ್ಕ್ವಯರ್ ಎ ಆಗುತ್ತೆ. ಹಾಗಾದ್ರೆ ಸೊ ಆನ್ಸರ್ ಏನಾಗುತ್ತೆ, ಸೊ ದಿಸ್ ಒನ್ ಕ್ಯಾನ್ಸಲ್, ವಿ ಗೆಟಿಂಗ್ 0. ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಅವ್ರು ಕೊಟ್ಟಿರುವಂತ ಹಿಂಟ್ ಅನ್ನು ಯೂಸ್ ಮಾಡ್ಕೋಬೇಕು. ಏನ್ ಹಿಂಟ್ ಕೊಟ್ಟಿದ್ದಾರೆ, ಸೊ ಇಫ್ ಎ ಬಿ ಸಿ ವಿತ್ ದ ಆಂಗಲ್ ಆಫ್ ಎ ಟ್ರಯಾಂಗಲ್ ಅಂತ ಹೇಳ್ಬಿಟ್ಟಿದ್ದಾರೆ. ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಅಂದ್ರೆ ನಾವು ನನ್ಗೆ ಬರ್ಬೇಕು ಏನಂತ ಸಮ್ ಆಫ್ ದಿ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತೇಳಿ ಅರ್ಥ, ಹೌದಲ್ವಾ? ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಸೊ ವಿಲ್ ಗೆಟ್ ದ ಆಪ್ಷನ್ ಬಿ ಆಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಏನ್ ಕೊಟ್ಟಿದ್ದಾರೆ, ಲೆಟ್ ಎ ಇಸ್ ಈಕ್ವಲ್ಸ್ ಟು ಫಸ್ಟ್ ರೋ ಅಲ್ಲಿ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ 2b1 b ಸ್ಕ್ವೇರ್ ಪ್ಲಸ್ 1 b, ನೆಕ್ಸ್ಟ್ 1b2 ವೇರ್ b is greater than 0, then the minimum value of det of a divisible by b is ಅಂತ ಹೇಳ್ತಿದ್ದಾರೆ. ನಾವೇನ್ ಫೈಂಡ್ ಮಾಡ್ಬೇಕು ಈಗ, ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ಹೆಂಗ್ ಮಾಡ್ಕೊಳ್ಳೋಣ, ಹೆಂಗ್ ಸಾಲ್ವ್ ಮಾಡೋಣ ನೋಡೋಣ. ಫಸ್ಟ್ ಗೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಎ ಗೆ ಡಿಟರ್ಮಿನೆಂಟ್ ಎ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಡಿಟರ್ಮಿನೆಂಟ್ ಎ ಅನ್ನ ಫೈಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ ವಿ ಗೆಟಿಂಗ್ ಸೊ 2 ಆಫ್ ಏನಾಗುತ್ತೆ, ಈಗ ನೋಡಿ ಬಿ ಸ್ಕ್ವೇರ್ ಪ್ಲಸ್ 1 ಇಂಟು 2 ಆದ್ರೆ ಸೊ ವಿ ಕ್ಯಾನ್ ರಿಟ್ ಇಟ್ ಆಸ್ ಅಂತ ಬರೀಬಹುದು 2b ಸ್ಕ್ವೇರ್ ಪ್ಲಸ್ 2 ಅಂತ ಬರೀಬಹುದು. ನೆಕ್ಸ್ಟ್ ಮೈನಸ್ ಏನಂತಾಗುತ್ತೆ ಬಿ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಮೈನಸ್ ಬಿ ಆಫ್, ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅನ್ನು ಕ್ಲೋಸ್ ಮಾಡ್ಕೊಂಡಿದ್ವಿ. ಸೊ ಏನಂತ ಬರೀಬಹುದು, ಸೊ 2b ಮೈನಸ್ ಬಿ ಅಂತ ಬರೀಬಹುದು. ನೆಕ್ಸ್ಟ್ ಸೊ ಪ್ಲಸ್ 1 ಆಫ್, ಪ್ಲಸ್ 1 ಮಾಡ್ಕೊಂಡಾಗ ಏನಾಗುತ್ತೆ ಬಿ ಇಂಟು ಬಿ ಸ್ಕ್ವೇರ್ ಮೈನಸ್ ಏನಾಗುತ್ತೆ ಬಿ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ ಮೈನಸ್ ಬಿ ಸ್ಕ್ವೇರ್ ಮೈನಸ್ 1. ಸೊ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು, ನೋಡಿ ನಾವೇನ್ ಮಾಡ್ಬೋದು ಈಗ 2b ಸ್ಕ್ವೇರ್, ನೋಡಿ 2b ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಮಗೆ ಏನಾಗುತ್ತೆ ಬಿ ಸ್ಕ್ವೇರ್ ಅಷ್ಟೇ ಆಗ್ತದೆ, ಓಕೆನಾ? ಹಾಗಾದ್ರೆ 2 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ, ಸೊ 2b ಸ್ಕ್ವೇರ್ ಬರ್ತಾ ಹೋಗ್ತದೆ, ಹೌದಲ್ವಾ? ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಒಮ್ಮೆ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ ಇದನ್ನ, ಸೊ ನಿಮಗೆ ಈಸಿಯಾಗಿ ಗೊತ್ತಾಗತ್ತೆ. ಅಥವಾ ಇಲ್ಲದೆ ಇದ್ರೆ ನೋಡ್ಕೊಳ್ಳಿ, ಸೊ 4 ಈಗ ಇದೇನಾಗುತ್ತೆ ಮೈನಸ್ ಬಿ ಸ್ಕ್ವೇರ್, ಸೊ ಇದನ್ನ ನಾವೆಂತ ಬರೆಯೋಣ 2b ಸ್ಕ್ವೇರ್ ಅಂತ ಬರ್ಬಿಡೋಣ. ಸೊ ಪ್ಲಸ್ 2 ಏನಾಗುತ್ತೆ ಇಲ್ಲಿ 4 ಆಗುತ್ತೆ, ಹೌದಲ್ವಾ? ಈಗ 2b ಮೈನಸ್ ಬಿ ಏನಾಗುತ್ತೆ ಇಲ್ಲಿ ಬಿ ಬರುತ್ತೆ, ಸೊ ಮೈನಸ್ ಏನಾಗುತ್ತೆ ಬಿ ಸ್ಕ್ವೇರ್, ಹೌದಲ್ವಾ? ನೆಕ್ಸ್ಟ್ ನಮಗೆ ಉಳಿದಿದ್ದು, ಸೊ ವಿ ಆರ್ ಗೆಟಿಂಗ್ ಹಿಯರ್ ಸೊ ಪ್ಲಸ್ ಮೈನಸ್ 1 ಇಂಟು ಪ್ಲಸ್ 1 ಏನಾಗುತ್ತೆ ನಮಗೆ ಮೈನಸ್ 1 ಬರುತ್ತೆ. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಡಿಟರ್ಮಿನೆಂಟ್ ಆಫ್ ಸಿ, ಸೊ ಬಿ ಸ್ಕ್ವೇರ್ ಅಲ್ಲಿ ಮೈನಸ್ ಬಿ ಹೋದ್ರೆ ಬಿ ಗೆಟಿಂಗ್ ಬಿ ಸ್ಕ್ವೇರ್, ಸೊ ಪ್ಲಸ್ 4 ಮೈನಸ್ 1 ನಮಗೆ ಏನ್ ಬರ್ತದೆ 3 ಬರ್ತಾ ಹೋಗ್ತದೆ, ಹೌದಲ್ವಾ? ನಮಗೆ ಏನ್ ಕೊಟ್ಟಿದ್ದಾರೆ ಡಿಟರ್ಮಿನೆಂಟ್ ಆಫ್ ಎ ಬೈ ಬಿ ಕೊಟ್ಟಿದ್ದಾರೆ. ಹಾಗಾದ್ರೆ ವಿಲ್ ಡಿವೈಡ್ ಬೈ ಬಿ ಮಾಡ್ಕೊಳ್ಳೋಣ. ಸೊ ನಮಗೆ ಏನ್ ಬರ್ತಾ ಹೋಗ್ತದೆ ಬಿ ಪ್ಲಸ್ 3 ಬೈ ಬಿ ಬರ್ತದೆ. ಹಾಗಾದ್ರೆ
ನಮಗೆ ಇಲ್ಲಿ ಅವ್ರು ಏನ್ ಕೇಳಿದ್ರೆ ದ ಮಿನಿಮಮ್ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಎ ಆಫ್ ಬಿ ಅಂತ ಕೇಳಿದ್ರೆ ಹಾಗಾದ್ರೆ ಹೇಗೆ ನಾವು ಫೈಂಡ್ ಔಟ್ ಮಾಡ್ಕೊಳ್ಬಹುದು ಮಿನಿಮಮ್ ವ್ಯಾಲ್ಯೂಸ್ ನ. ಈಗ ನಾವು ಡಿಟರ್ಮಿನೆಂಟ್ ಆಫ್ ಎ ಬೈ ಬಿ ಅನ್ನು ಫೈಂಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಈಗ ನಮಗೆ ಬೇಕಾಗಿರೋದೇನು ಮಿನಿಮಮ್ ವ್ಯಾಲ್ಯೂನ ಹೇಗೆ ಫೈಂಡ್ ಮಾಡ್ಕೊಳ್ಬಹುದು, ಹೌದಲ್ವಾ? ಹಾಗಾದ್ರೆ ಇದಕ್ಕೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಸೊ ವಿಲ್ ಗೋ ಫಾರ್ ಸೀಕ್ವೆನ್ಸ್ ಅಂಡ್ ಸೀರೀಸ್ ಚಾಪ್ಟರ್. ಸೊ ಸೀಕ್ವೆನ್ಸ್ ಅಂಡ್ ಸೀರೀಸ್ ಚಾಪ್ಟರ್ ಅಲ್ಲಿ ನಮಗೆ ಗೊತ್ತಿದೆ ಸೊ ಆಲ್ಜಿಬ್ರೈಕ್ ಮಲ್ಟಿಪ್ಲೈ ದಟ್ ಈಸ್ ಆಲ್ಜಿಬ್ರೈಕ್ ಮೀನ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಜಾಮೆಟ್ರಿಕಲ್ ಮೀನ್ ಅಂತ ಹೇಳಿ, ಹೌದಲ್ವಾ? ನಮಗೆ ಗೊತ್ತಿದೆ ಆಲ್ಜಿಬ್ರಿಕ್ ಮೀನ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಜಾಮೆಟ್ರಿಕಲ್ ಮೀನ್. ಸೊ ಆಲ್ಜಿಬ್ರಿಕ್ ಮೀನ್ ಈಗ ಎನಿ ನಂಬರ್ ಬಿಟ್ವೀನ್ ಎ ಈಗ ಎರಡು ನಂಬರ್ ಇರ್ತವೆ. ಸೊ ಇದಕ್ಕೆ ಆಲ್ಜಿಬ್ರಿಕ್ ಮೀನ್ ಏನು ಬಂದಿರುತ್ತೆ ಎ ಬಿ ಬೈ 2 ಬರ್ತದೆ. ಹಾಗಾದ್ರೆ ಸೊ ಜಾಮೆಟ್ರಿಕಲ್ ಮೀನ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಎ ಬಿ ಆಗಿರ್ತದೆ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ಎ ವ್ಯಾಲ್ಯೂ ಏನು ಬಿ, ಸೊ ಬಿ ವ್ಯಾಲ್ಯೂ ಏನು 3 ಬೈ ಬಿ. ಹಾಗಾದ್ರೆ ಆಲ್ಜಿಬ್ರಿಕ್ ಮೀನ್ ಏನಾಗುತ್ತೆ ಸೊ ಬಿ ಪ್ಲಸ್ 3 ಬೈ 2 ಇಸ್ ಗ್ರೇಟರ್ ದ್ಯಾನ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಬಿ ಇಂಟು ರೂಟ್ 3 ಬೈ 2 ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ ಇ ಬಿ ಗೆಟ್ ಕ್ಯಾನ್ಸಲ್, ರೂಟ್ 3 ಬರುತ್ತೆ 2 ಆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಬಿ ಪ್ಲಸ್ 3 ಬೈ ಬಿ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಇಂಟು ರೂಟ್ 3. ಸೊ ದಿಸ್ ಇಸ್ ವ್ಯಾಲ್ಯೂ ಏನಾಗುತ್ತೆ ಸೊ ಡಿಟರ್ಮಿನೆಂಟ್ ಆಫ್ ಎ ಬೈ ಏನ್ ಬರ್ತಿದ್ವಿ ಬಿ ಇಸ್ ಏನಾಗುತ್ತೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ರೂಟ್ 3. ಅಂದ್ರೆ ಸೊ ದಿಸ್ ಕ್ಯಾನ್ ಟೇಕ್ ದ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ 2 ರೂಟ್ 3. ಹಾಗಾದ್ರೆ ಸೊ ಮಿನಿಮಮ್ ವ್ಯಾಲ್ಯೂ ಏನಾಗತ್ತಪ್ಪ ಅಂತಂದ್ರೆ ದೇರ್ಫೋರ್ ಸೊ ಮಿನಿಮಮ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ 2 ರೂಟ್ 3 ಆಗುತ್ತೆ. ಯಾಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗೋದು ಸೊ 2 ರೂಟ್ 3. ಸೊ 2 ರೂಟ್ 3 ದನ್ನೇ ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತದೆ. ಯಾಕಂದ್ರೆ 2 ರೂಟ್ 3 ಇಸ್ ದ ಲೀಸ್ಟ್ ಒನ್, ಸೊ ದಟ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದಲ್ವಾ? ಸೊ ಈ ರೀತಿಯಾಗಿ ನೋಡ್ಕೋಬೇಕು ನಮಗೆ. ಸೊ ಇದು ನೆನಪಿರಬೇಕು ಯಾವುದು ಆಲ್ಜೆಬ್ರಿಕ್ ಮೀನ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ಜಾಮೆಟ್ರಿಕಲ್ ಮೀನ್ ಅಂತ ಗೊತ್ತಿದ್ರೆ ಸೊ ವಿ ಕ್ಯಾನ್ ಫೈಂಡ್ ಔಟ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಗಿವನ್ ಕ್ವೆಶ್ಚನ್. ಓಕೆನಾ? ಸೊ ನೆಕ್ಸ್ಟ್ ವಿಲ್ ಮೂವ್ ದ ನೆಕ್ಸ್ಟ್ ಪ್ರಾಬ್ಲಮ್. The determinant a b a alpha plus b b c b alpha plus c a alpha plus b b alpha plus c 0 is equals to 0 if a b c are in ab. AB means arithmetic progression. Next, a comma b comma c are in gp. Or ಇನ್ನೊಂದು ಏನು ಕೇಳಿದ್ರೆ x minus alpha is a factor of ax square plus 2bx plus c is equals to 0. ಹಾಗಾದ್ರೆ it means ಏನಪ್ಪಾ ಅಂದ್ರೆ so alpha must satisfies this given equation ಅಂತ ಅರ್ಥ. Next, a b c are in hp, that is harmonic progression ಅಂತ ಅರ್ಥ. ಸೊ ಆಲ್ಫಾ ಇಸ್ ಅ ರೂಟ್ ಆಫ್ ದಿ ಈಕ್ವೇಶನ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಕೋಬೇಕು ಇದನ್ನ ಡಿಟರ್ಮಿನೆಂಟ್ ನಾವೇನ್ ಮಾಡ್ಬೇಕು ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಸೊ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ನಮಗೆ ಸೊ ಗೊತ್ತಾಗ್ಬಿಡ್ತದೆ ಹೇಗಿದೆ ಹೇಗಿಲ್ಲ ಅಂತ ಹೇಳಿ. ಸೊ ನಮಗೆ ಕೊಟ್ಟಿದ್ದಾರೆ ಅವರು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಸೊ ಏನಿದೆ ಸೊ ಎ ಬಿ ಎ ಆಲ್ಫಾ ಪ್ಲಸ್ ಬಿ, ನೆಕ್ಸ್ಟ್ ಬಿ ಸಿ ಬಿ ಆಲ್ಫಾ ಪ್ಲಸ್ ಸಿ, ನೆಕ್ಸ್ಟ್ ಏನಿದೆ ಎ ಆಲ್ಫಾ ಪ್ಲಸ್ ಬಿ ಬಿ ಆಲ್ಫಾ ಪ್ಲಸ್ ಸಿ, ಸೊ 0. ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ 0 ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾದ್ರೆ ನಾವೇನ್ ಫೈಂಡ್ ಮಾಡ್ಕೋಬೇಕು ಈಗ ಇದನ್ನ ಸೊ ಸೊಲ್ಯೂಷನ್ಸ್ ಫೈಂಡ್ ಮಾಡ್ಕೊಂತ ಹೋಗ್ಬೇಕು, ಅಂದ್ರೆ ಡಿಟರ್ಮಿನೆಂಟ್ ಫೈಂಡ್ ಮಾಡ್ತಾ ಹೋಗ್ಬೇಕು. ಎಕ್ಸ್ಪ್ಯಾಂಡ್ ಮಾಡಬಹುದು ಅಥವಾ ಸೊ ನಾವೇನ್ ಮಾಡ್ತಾ ಹೋಗಬಹುದಪ್ಪ ಅಂತಂದ್ರೆ ಸೊ ಕೆಲವೊಂದು ಆಪರೇಷನ್ ಅಪ್ಲೈ ಮಾಡ್ಬಿಡ್ತೀನಿ ನಾನು. ಸೊ ಕೆಲವೊಂದು ಆಪರೇಷನ್ ಅಪ್ಲೈ ಮಾಡ್ಕೊಂಡ್ರೆ ಸೊ ನಮಗೆ ಏನಾಗತ್ತಪ್ಪ ಅಂದ್ರೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದಾಗ ನಮಗೆ ಸಿಂಪ್ಲಿಫಿಕೇಶನ್ ಬಹಳ ಕಡಿಮೆ ಆಗುತ್ತೆ. ಹಾಗಾದ್ರೆ ಏನ್ ಆಪರೇಷನ್ ಅಪ್ಲೈ ಮಾಡ್ತೀನಪ್ಪ ಅಂತಂದ್ರೆ ಸೊ R3 ಚೇಂಜಸ್ ಟು ನಾನೇನ್ ಮಾಡ್ತೀನಿ R3 ಮೈನಸ್ ಆಲ್ಫಾ R1 ಸೊ ಮೈನಸ್ R2 ಮಾಡ್ಕೊಂಡ್ತೀನಿ. R1 ನಾನು ಏನ್ ಮಲ್ಟಿಪ್ಲೈ ಮಾಡ್ತೀನಿ ಆಲ್ಫಾನ ಮಲ್ಟಿಪ್ಲೈ ಮಾಡ್ತೀನಿ. ಸೊ R3 ಚೇಂಜಸ್ ಟು R3 ಮೈನಸ್ ಆಲ್ಫಾ R1 ಮೈನಸ್ R2 ಮಾಡ್ಕೊಳ್ತೀನಿ. ಈಗ ನೋಡ್ಕೊಳ್ಳೋಣ. ಸೊ ಈ ಆಪರೇಷನ್ ಅಪ್ಲೈ ಮಾಡಿದಾಗ ಏನಾಗುತ್ತೆ R3 ಚೇಂಜಸ್ ಅಂತ ಹೇಳ್ತಿದ್ದೀನಿ. R3 ನಾನು ಚೇಂಜ್ ಮಾಡ್ತೀನಿ. ಈಗ ನೋಡಿ R3 ಅಂದ್ರೆ ಏನಿದೆ ಇಲ್ಲಿ ಎ ಆಲ್ಫಾ ಪ್ಲಸ್ ಬಿ ಮೈನಸ್ ನಾವೇನ್ ಮಾಡ್ಬೇಕು ಎಗೆ ಆಲ್ಫಾ ಮಲ್ಟಿಪ್ಲೈ ಮಾಡ್ಬೇಕು ಏನಾಗುತ್ತೆ ಮೈನಸ್ ಆಲ್ಫಾ. ಸೊ ಮೈನಸ್ ಬಿ ಮಾಡಿದ್ರೆ ಎ ಆಲ್ಫಾ ಪ್ಲಸ್ ಬಿ ಮೈನಸ್ ಎ ಆಲ್ಫಾ ಮೈನಸ್ ಬಿ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡೋಣ ಸೊ ಫಸ್ಟ್ ರೋ ಸೆಕೆಂಡ್ ರೋನ ಹಾಗೆ ಬರ್ಕೊಂಡ್ರೆ ಎ ಆಲ್ಫಾ ಪ್ಲಸ್ ಬಿ ಸೊ ಹಾಗೆ ಏನಿದೆ ಬಿ ಸಿ ಪ್ಲಸ್ ಬಿ ಆಲ್ಫಾ ಪ್ಲಸ್ ಹೇಗೆ ಬರ್ಕೊಳ್ಳೋಣ. ನಾನು ಏನ್ ಮಾಡ್ತೀನಿ ಈಗ ಆಪರೇಷನ್ ಅಪ್ಲೈ ಮಾಡ್ತಾ ಇದೀನಿ. R3 ಚೇಂಜಸ್ ಟು ಮಾಡ್ತಾ ಇದೀನಿ. ಸೊ R3 ಚೇಂಜಸ್ ಟು R3 ಮೈನಸ್ ಆಲ್ಫಾ R1 ಮೈನಸ್ R2 ಮಾಡ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ನಾನು ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಈಸಿ ಆಗ್ಬಿಡ್ತದೆ. ಸೊ ಎ ಆಲ್ಫಾ ಪ್ಲಸ್ ಬಿ ಇದೆ, ಇದಕ್ಕೆ ಆಲ್ಫಾನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಇದಕ್ಕೆ 1 ನ ಮಲ್ಟಿಪ್ಲೈ ಮಾಡ್ಕೊಂಡು ಏನ್ ಮಾಡ್ಬಿಡೋಣ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಡೋಣ. ಹಾಗಾದ್ರೆ ನಮಗೆ ಆನ್ಸರ್ ಏನ್ ಬರುತ್ತೆ ಇಲ್ಲಿ 0 ಬರುತ್ತೆ. ಅದೇ ರೀತಿಯಾಗಿ ಸೊ ಬಿ ಆಲ್ಫಾ ಪ್ಲಸ್ ಸಿ ಇದೆ. ಸೊ ನಾನು ಇದಕ್ಕೆ ಆಲ್ಫಾ ಮಲ್ಟಿಪ್ಲೈ ಮಾಡಿದೆ ಮೈನಸ್ ಮಾಡ್ತಾ ಹೋಗ್ತೀನಿ ಏನಾಗುತ್ತೆ ನಮಗೆ 0 ಆಗ್ತದೆ.
ಸೊ ನೆಕ್ಸ್ಟ್ ಒನ್, ಸೊ ಬಿ ಆಲ್ಫಾ, ಸೊ ನೆಕ್ಸ್ಟ್ ಏನಿದೆ ಝೀರೋ ಆಗ್ತದೆ, ಝೀರೋ ಬಿಟ್ಟು ಝೀರೋ ಆಗುತ್ತೆ. ಇದೇನಿದೆ, ಸೊ ಇದಕ್ಕೆ ನಾವೇನ್ ಮಾಡ್ಬೇಕು, ಆಲ್ಫಾನ ಮಲ್ಟಿಪ್ಲೈ ಮಾಡ್ಬೇಕು. ಹಾಗಾದ್ರೆ ಏನಾಗುತ್ತೆ, ಸೊ ಮೈನಸ್ ಎ ಆಲ್ಫಾ ಸ್ಕ್ವೇರ್, ಸೊ ಪ್ಲಸ್ ಏನಾಗುತ್ತೆ ಬಿ ಆಲ್ಫಾ, ಸಾರಿ ಮೈನಸ್ ಇದೆ ಅಲ್ವಾ, ಸೊ ವಿ ಆರ್ ಆಲ್ಸೋ ಅಗೇನ್ ರೈಟಿಂಗ್, ಸೊ ಮೈನಸ್ ಆಲ್ಫಾನೇ ಬರಿಬೇಕು. ಹಾಗಾದ್ರೆ ನೋಡೋಣ, ಸೊ ಪ್ಲಸ್ ಬಿ ಆಲ್ಫಾ ಇದೆ, ಸೊ ನಾವೇನ್ ಮಾಡ್ಕೊಳ್ಳೋಣ, ಮೈನಸ್ ಬಿ ಆಲ್ಫಾ ಬರೆಯೋಣ. ಮೈನಸ್ ಬಿ ಆಲ್ಫಾ ಬರೆಯೋಣ, ರೈಸ್ ಮಾಡ್ಕೊಳ್ಳೋಣ, ಪ್ಲಸ್ ಬರ್ತಿದ್ವಲ್ವಾ, ರೈಟ್. ಸೊ ಮೈನಸ್ ಮಲ್ಟಿಪ್ಲೈ ಮಾಡ್ತಾ ಇದ್ವಿ, ಸೊ ರೈಟಿಂಗ್ ಮೈನಸ್ ಬಿ ಆಲ್ಫಾ. ಸೊ ಇದಕ್ಕೆ ಆಲ್ಫಾ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಆಲ್ಫಾ ಮಲ್ಟಿಪ್ಲೈ ಮಾಡಿದ್ರೆ ಎ ಮೈನಸ್ ಆಲ್ಫಾ ಸ್ಕ್ವೇರ್, ಸೊ ಮೈನಸ್ ಬಿ ಆಲ್ಫಾ, ಹೌದಲ್ವಾ. ನೆಕ್ಸ್ಟ್ ಏನಾಗುತ್ತೆ, ಇದಕ್ಕೆ ಮೈನಸ್ ಮಲ್ಟಿಪ್ಲೈ ಮಾಡ್ತೀವಿ, ಸೊ ಹಾಗೇನ್ ಏನಾಗುತ್ತೆ ಮೈನಸ್ ಬಿ ಆಲ್ಫಾ ಮೈನಸ್ ಸಿ ಆಗುತ್ತೆ. ಸೊ ದಿಸ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ಸ್ ಟು ಝೀರೋ ಆಗ್ತದೆ. ಈಗ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಬಿಡೋಣ, ಯಾವ್ದ್ರಿಂದ, ಅಲಾಂಗ್ ಥರ್ಡ್ ರೋ ಇಂದ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಬಿಡೋಣ. ಅಲಾಂಗ್ ಥರ್ಡ್ ರೋ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ, ಆಲ್ಟರ್ನೇಟಿವ್ ಪ್ಲಸ್ ಮೈನಸ್ ಚೇಂಜ್ ಮಾಡ್ತಾ ಹೋಗ್ಬೇಕು, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಏನಾಗುತ್ತೆ ಇಲ್ಲಿ ಪ್ಲಸ್ ಬರ್ತಾ ಹೋಗ್ತದೆ. ಹಾಗಾದ್ರೆ ನಾ ಇನ್ ಕೇಸ್ ಎಲ್ಲದರಲ್ಲೂ ಮೈನಸ್ ಅನ್ನ ಕಾಮನ್ ತಗೊಂಡ್ಬಿಟ್ರೆ, ಸೊ ನಮಗೆ ಏನ್ ಬರುತ್ತೆ, ಎ ಆಲ್ಫಾ ಸ್ಕ್ವೇರ್ ಪ್ಲಸ್ ಬಿ ಆಲ್ಫಾ ಮೈನಸ್ ಬಿ ಆಲ್ಫಾ ಏನಾಗುತ್ತೆ ಟು ಬಿ ಆಲ್ಫಾ, ಸೊ ಪ್ಲಸ್ ಏನಾಗುತ್ತೆ ಸಿ. ಸೊ ಈಗ ನಾವೇನ್ ಮಲ್ಟಿಪ್ಲೈ ಮಾಡೋಣ, ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಎ ಇಂಟು ಸಿ ಏನಾಗುತ್ತೆ, ಸೊ ಇಯರ್ ಎ ಸಿ ಮೈನಸ್ ಏನಾಗುತ್ತೆ ಬಿ ಇಂಟು ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಝೀರೋ. ಹಾಗಾದ್ರೆ ನಮ್ಗೆ ಏನ್ ಬಂದಂಗೆ ಈಗ, ಸೊ ಎ ಆಲ್ಫಾ ಸ್ಕ್ವಯರ್ ಪ್ಲಸ್ ಏನಾಗುತ್ತೆ ಟು ಬಿ ಆಲ್ಫಾ, ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಝೀರೋ, ಆರ್ ವಿ ಆರ್ ಗೆಟಿಂಗ್ ಏನಾಯ್ತು ಬಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಎ ಸಿ ಬರ್ತದೆ, ಹೌದಲ್ವಾ. ಎ ಸಿ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಝೀರೋ ಅಂತ ನಾವೇನ್ ಬರಿಬಹುದು, ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಅಥವಾ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸಿ. ಸೊ ನಮಗೆ ಗೊತ್ತಿದೆ, ಸೊ ಇನ್ ಕೇಸ್ ಟೂ ನಂಬರ್ಸ್ ದಟ್ ಇಸ್ ಎ ಬಿ ಸಿ ಆರ್ ಇನ್ ಎ ಪಿ ಅಂದ ಕೂಡಲೇ ಏನಾಗಬೇಕಾಗಿತ್ತು, ಸೊ ಎ ಪ್ಲಸ್ ಸಿ ಬೈ ಟು ಇಸ್ ಈಕ್ವಲ್ಸ್ ನಮ್ಗೆ ಏನ್ ಬರಬೇಕು, ಬಿ ಬರಲೇಬೇಕಾಗಿತ್ತು. ಅರ್ಥಮೆಟಿಕ್ ಮೀನ್ ಅನ್ನ ಸ್ಯಾಟಿಸ್ಫೈ ಮಾಡೋಣ. ಅಗೇನ್ ಎ ಬಿ ಸಿ ಆರ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೆ ಏನಾಗಿರ್ಬೇಕು, ಬಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸಿ, ಆರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು, ಎ ಸಿ ಅಂತ ಬರೀಬಹುದು. ಹಾಗಾದ್ರೆ ಇಲ್ಲಿ ನೋಡ್ತಾ ಇದೀವಲ್ವ ನಮಗೆ, ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ ಬಂದಿದೆ. ಹಾಗಾದ್ರೆ ಎಲ್ಲಿದಾವೆ ಎ ಬಿ ಸಿ ಆರ್ ಇನ್ ಜಿ ಪಿ ಎಲ್ಲಿದೆ, ಜಿ ಪಿ ಎಲ್ಲಿದೆ ಅಂದ್ರೆ ಏನಾಯ್ತು, ಸೊ ಎ ಪಿ ಅಲ್ಲಿ ಇಲ್ಲ, ಹಾಗಾದ್ರೆ ಎಚ್ ಪಿ ಅಲ್ಲಿ ಕೂಡ ಇಲ್ಲ. ಹಾಗಾದ್ರೆ ನೋಡ್ಕೊಳ್ಳೋಣ, ಇಲ್ಲಿ ಎ ಆಲ್ಫಾ ಸ್ಕ್ವೇರ್ ಪ್ಲಸ್ ಟು ಬಿ ಆಲ್ಫಾ ಪ್ಲಸ್ ಸಿ ಇದೆ, ಇದೇನದು ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಆಲ್ಫಾ ಅನ್ನೋದು ಏನ್ ಮಾಡ್ತಾ ಇದೆ, ಸ್ಯಾಟಿಸ್ಫೈ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸೊ ಹಿಯರ್ ಆಲ್ಫಾ ಈಸ್ ದ ಒನ್ ಆಫ್ ದ ಏನಾಗುತ್ತೆ ರೂಟ್ ಆಗುತ್ತೆ. ಹಾಗಾದ್ರೆ ಇದನ್ನ ಹೆಂಗ್ ಬರೀಬಹುದು ನಾವು, ಎಕ್ಸ್ ಮೈನಸ್ ಆಲ್ಫಾ ಅಂತ ಬರೀಬಹುದು. ಹಾಗಾದ್ರೆ ನಮ್ಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಸೊ ಎ ಕಮ ಬಿ ಕಮ ಸಿ ಆರ್ ಇನ್ ಜಿ ಪಿ, ರೈಟ್ ಕರೆಕ್ಟ್ ಇದೆ. ನೆಕ್ಸ್ಟ್ ಎಕ್ಸ್ ಮೈನಸ್ ಆಲ್ಫಾ ಇಸ್ ಎ ಫ್ಯಾಕ್ಟರ್ ಆಫ್ ಏನಾಗ್ತಾ ಹೋಗ್ತದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಟು ಬಿ ಎಕ್ಸ್ ಪ್ಲಸ್ ಸಿ ಆಗ್ತಾ ಹೋಗ್ತದೆ. ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲದೆ ನಾವು ನೋಡಿ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಅದಿಷ್ಟನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಂಡ್ರೆ ಮ್ಯಾಕ್ಸಿಮಮ್ ಟೈಮ್ ಹಿಡಿಯುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ, ಸೊ ಆಪರೇಷನ್ಸ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ನೀವು ರೋ ಆಪರೇಷನ್ ಆದ್ರೂ ಮಾಡಿ, ಕಾಲಮ್ ಆದ್ರೂ ಆಪರೇಷನ್ ಮಾಡಿ. ಅಂದ್ರೆ ಏನಾಗಬೇಕಪ್ಪ ಅಂದ್ರೆ ನಮ್ಮ ಏಮ್ ಏನಪ್ಪಾ ಅಂದ್ರೆ ಇಲ್ಲಿ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋ ಬರ್ತಾ ಹೋಗ್ಬೇಕು, ಕಾಲಮ್ ಆದ್ರೂ ಜೀರೋ ಬರ್ತಾ ಹೋಗ್ಬೇಕು, ರೋಸ್ ಆದ್ರೂ ಜೀರೋ ಬರ್ತಾ ಹೋಗ್ಬೇಕು. ಆ ರೀತಿ ನಾವೇನ್ ಮಾಡ್ತಾ ಹೋಗ್ಬೇಕು, ಆಪರೇಷನ್ ಅಪ್ಲೈ ಮಾಡ್ತಾ ಹೋಗ್ಬೇಕು, ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡಿದೆ, ನೆಕ್ಸ್ಟ್ ಕ್ವಶನ್. ಸೊ ಇಫ್ ಎ ಎನ್ ಕೊಟ್ಬಿಡ್ತಾರೆ, ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಏನ್ ಮಾಡ್ತೀವಿ, ಇಟ್ ಇಸ್ ಎ ರೆಪ್ರೆಸೆಂಟೇಷನ್ ಆಫ್ ಎ ಸೀಕ್ವೆನ್ಸ್. ಸೊ ಇಫ್ ದ ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಈಸ್ ಆನ್ ಅರ್ಥಮೆಟಿಕ್ ಸೀಕ್ವೆನ್ಸ್, ಅದೇನಾಗ್ತಾ ಹೋಗ್ತದೆ, ಅರ್ಥಮೆಟಿಕ್ ಸೀಕ್ವೆನ್ಸ್ ಆಗ್ತಾ ಹೋಗ್ತದೆ. ದೆನ್ ಡೆಟ್ ಆಫ್ ಏನ್ ಕೊಡ್ತಿದ್ದಾರೆ, ಎ ಎಂ ಎ ಎನ್ ಎ ಪಿ ಎಂ ಎನ್ ಪಿ 1 1 ಈಕ್ವಲ್ಸ್ ಟು, ಹೌದಲ್ವಾ. ಸೊ ನಮಗೆ ಗೊತ್ತಿದೆ ಎ ಎಂ ಇಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇಟ್ ಮೀನ್ಸ್ ದಿಸ್ ಇಂಡಿಕೇಟ್ಸ್ mth ವ್ಯಾಲ್ಯೂ, this is nth value, this is AP, that is a pth value ಅಂತ ಗೊತ್ತಿದೆ. ಹಾಗಾದ್ರೆ ಸೊ ಬೈ ಯೂಸಿಂಗ್ ದಟ್ ಒನ್, ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಎಂ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಎ ಪ್ಲಸ್, ಸೊ ಎನ್ ಮೈನಸ್, ನಾವು nth ಟರ್ಮ್ ನಾವು nth ಟರ್ಮ್ ಹೆಂಗ್ ಬರ್ತೀವಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರ್ತೀವಿ. ಇಲ್ಲಿ ಎಂ ಪ್ಲಸ್ ಏನಿದೆ ಎಂ ಇದೆ, ಹಂಗಾರೆ ಏನ್ ಬರೀಬಹುದು ಎಂ ಮೈನಸ್ 1 ಇಂಟು ಡಿ ಅಂತ ಬರೀಬಹುದು. ಅದೇ ರೀತಿಯಾಗಿ ನಾವೇನ್ ಬರೀಬಹುದು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರೀಬಹುದು. ಅದೇ ರೀತಿಯಾಗಿ ಏನ್ ಬರೀಬಹುದು ಎ ಪ್ಲಸ್ ಎನ್ ಮೈನಸ್, ಸೊ ಏನಿದೆ ಪಿ ಇದೆ, ಪಿ ಮೈನಸ್ 1 ಇಂಟು ನಾವೆಂತ ಬರೀಬಹುದು ಡಿ ಅಂತ ಬರೀಬಹುದು. ವೇರ್ ಎ ಇಸ್ ದ ಫಸ್ಟ್ ಟರ್ಮ್, ಡಿ ಇಸ್ ದ ಕಾಮನ್ ಡಿಫರೆನ್ಸ್. ಹಾಗಾದ್ರೆ ಇಲ್ಲಿ ಏನ್ ಬರುತ್ತದೆ, ಸೊ ಎಂ ಅಂತು ಇಲ್ಲಿ ಎನ್ ಹೊಡಿತು, ಇಲ್ಲಿ ಪಿ ಹೊಡಿತು, ಹಾಗೇನೇನಾಗುತ್ತೆ 1 1
ಒನ್ ಒನ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ದಿಸ್ ಇಸ್ ಇನ್ ದ ಅರ್ಥಮೆಟಿಕ್ ಸೀಕ್ವೆನ್ಸ್ ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಸೊ ನಾವಿಲ್ಲಿ ನಾನು ಏನ್ ಮಾಡ್ತೀನಿ ಈಗ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಸಮ್ ಆಫ್ ಟೂ ಟರ್ಮ್ಸ್ ಆಗಿ ಏನ್ ಮಾಡಿದ್ದಾರೆ, ಸೊ ಬರ್ತಿದ್ದಾರೆ. ಅದನ್ನ ನಾನು ಈಗ ಏನ್ ಮಾಡ್ತೀನಿ, ಇದನ್ನ ಟೂ ಡಿಟರ್ಮಿನೆಂಟ್ಸ್ ಆಗಿ ಬರಿತಾ ಹೋಗ್ತೀನಿ. ಹೇಗಪ್ಪ ಅಂತಂದ್ರೆ ಸೊ ಎ, ಸೊ ಇಲ್ಲೇನಿದೆ ಎ, ಅಗೇನ್ ಎ ಇದೆ ಅಲ್ವಾ? ಸೊ ಒಂದೇ ಕಾಲಮ್ ಅಲ್ಲಿ ಏನಿದೆ ಇವಾಗ, ಸಾರಿ ಒಂದೇ ರೋ ಅಲ್ಲಿ ಏನಿದೆ ಎ ಇದೆ. ಹಾಗಾದ್ರೆ ನಾನು ಏನ್ ಮಾಡ್ಬಿಡ್ತೀನಿ, ಸೊ ಎ ನ ಕಾಮನ್ ತೆಗೆದ್ಬಿಡ್ತೀನಿ. ಸೊ ಎ ನ ಕಾಮನ್ ತೆಗೆದ್ರೆ ಏನಾಗುತ್ತೆ, ಎಲ್ಲರಲ್ಲಿ ಒನ್ 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 ಬರ್ತಾ ಹೋಗ್ತದೆ. ಒಂದ್ ಸ್ಟೆಪ್ ನಮಗೆ ಏನಾಗುತ್ತೆ, ರಿಡ್ಯೂಸ್ ಆಗ್ತದೆ. ಸೊ ರಿಡ್ಯೂಸ್ ಮಾಡ್ಕೊಂಡ್ಬಿಡೋಣ. ಹಾಗಾದ್ರೆ ಸೊ ನಾನು ಏನ್ ಮಾಡ್ತೀನಿ, ಅಲ್ಲಿ ಎ ಬರ್ದ್ಬಿಡ್ತೀನಿ. ಎ ನ ನಾನು ಏನ್ ಮಾಡ್ತೀನಿ, ಕಾಮನ್ ತೆಗಿತಾ ಇದ್ದೀನಿ. ಸೊ ವಿ ಆರ್ ರೈಟಿಂಗ್ ಇಟ್ ಆಸ್, ಸೊ ಎ ನ ಕಾಮನ್ ತೆಗೆದ್ರೆ ಏನಾಗುತ್ತೆ, ಒನ್ ಒನ್ ಒನ್. ನೆಕ್ಸ್ಟ್ ಏನ್ ಬರ್ತದೆ ಇಲ್ಲಿ ಎಂ ಎನ್ ಪಿ, ಸೊ ಒನ್ 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 ಉಳಿತು. ನೆಕ್ಸ್ಟ್ ಪ್ಲಸ್ ಅಗೇನ್ ನೋಡಿ, ಸೊ ಎಂ ಮೈನಸ್ ಒನ್ ಇಂಟು ಡಿ ಫಸ್ಟ್ ಟರ್ಮ್ ಫಸ್ಟ್ ರೋ ಅಲ್ಲಿ ಬರುತ್ತೆ, ಎನ್ ಮೈನಸ್ ಒನ್ ಇಂಟು ಡಿ ಫಸ್ಟ್ ರೋ ಅಲ್ಲಿ ಬರುತ್ತೆ, ಅಗೇನ್ ಪಿ ಮೈನಸ್ ಒನ್ ಇಂಟು ಡಿ ಫಸ್ಟ್ ರೋ ಬರುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೋದು, ಸೊ ಡಿ ನ ಕಾಮನ್ ತಗೊಳ್ಬಹುದು. ಹಾಗಾದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ, ಎಂ ಮೈನಸ್ ಒನ್, ಎನ್ ಮೈನಸ್ ಒನ್, ಪಿ ಮೈನಸ್ ಒನ್. ಅಗೇನ್ ಏನಾಗುತ್ತೆ, ಎಂ ಎನ್ ಪಿ ಆಗುತ್ತೆ. ಹಾಗಾದ್ರೆ ಏನ್ ಬರುತ್ತೆ, ಒನ್ 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 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಗೊತ್ತಿದೆ, ಸೊ ಎರಡು ರೋಸ್ ಇದೆ ಅನ್ನೋದು ಐಡೆಂಟಿಕಲ್ ಆಯ್ತು. ಹಾಗಾದ್ರೆ ನಾವು ಇನ್ನ ಒಂದು ಸ್ಟೆಪ್ ಇದನ್ನ ಹಾಗೆ ಬರೆಯೋಣ. ಸೊ ಏನಾಗತ್ತಪ್ಪ ಅಂತ ನೋಡೋಣ. ಎಂ ಎನ್ ಪಿ ಒನ್ 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 ಆಗಿದೆ, ಪ್ಲಸ್ ಡಿ ಆಫ್, ಸೊ ಇಲ್ಲಿ ನೋಡ್ಕೊಳ್ಳೋಣ. ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಆಪರೇಷನ್ ಅಪ್ಲೈ ಮಾಡ್ತಾ ಹೋಗ್ತೀನಿ. ನಮಗೆ ಏನಿದೆ, ಎಂ ಮೈನಸ್ ಒನ್ ಇದೆ, ಎನ್ ಮೈನಸ್ ಒನ್ ಇದೆ, ಪಿ ಮೈನಸ್ ಒನ್ ಇದೆ. ಹಾಗಾದ್ರೆ ಆರ್ ಒನ್ ಚೇಂಜಸ್ ಟು ನಾವೇನ್ ಮಾಡ್ಬಿಡೋಣ, ಆರ್ ಒನ್ ಪ್ಲಸ್ ಆರ್ ತ್ರೀ ಮಾಡ್ಕೊಂಡ್ಬಿಡೋಣ. ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ಪ್ಲಸ್ ಒನ್ ಆಡ್ ಮಾಡ್ತಾ ಹೋಗ್ತೀನಿ. ಸೊ ಎಂ ಮೈನಸ್ ಒನ್ ಪ್ಲಸ್ ಒನ್ ಇರುತ್ತೆ, ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಆಗಿ ನಮಗೆ ಏನ್ ಬರ್ತಾ ಹೋಗ್ತದೆ, ಎಂ ಬರ್ತಾ ಹೋಗ್ತದೆ. ಸೊ ಇಲ್ಲಿ ಎಂ ಬರ್ತದೆ, ಎನ್ ಬರುತ್ತೆ, ಪಿ ಬರುತ್ತೆ, ಅಗೇನ್ ಎಂ ಎನ್ ಪಿ ಬರುತ್ತೆ, ಅಗೇನ್ ಒನ್ 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 ಆಯ್ತು. ಹಾಗೆ ನೋಡಿ, ಟೂ ರೋಸ್ ಆರ್ ಐಡೆಂಟಿಕಲ್, ಅಗೇನ್ ಟೂ ರೋಸ್ ಆರ್ ಐಡೆಂಟಿಕಲ್, ದೆನ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಆಯ್ತು, ಜೀರೋ ಆಯ್ತು. ಸೊ ಜೀರೋ ಪ್ಲಸ್ ಜೀರೋ ಏನಾಗುತ್ತೆ, ಆನ್ಸರ್ ಜೀರೋ ಬರುತ್ತೆ. ಹಾಗಾದ್ರೆ ಆಪ್ಷನ್ ನನಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತದಲ್ವಾ? ಇಷ್ಟೇ ನಾವು ನೋಡ್ಕೋಬೇಕು. ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಮಾಡೋದಕ್ಕಿಂತ ಸೊ ವಿಲ್ ಗೋ ಫಾರ್ ದಿ ಆಪರೇಷನ್ಸ್. ಸೊ ಆಪರೇಷನ್ಸ್ ಹೋಗ್ತಾ ಹೋದಂಗೆ ನಮ್ಗೆ ಏನಾಗ್ತಾ ಹೋಗ್ತದಪ್ಪ ಅಂದ್ರೆ ಸೊ ನಂಬರ್ ಆಫ್ ಸ್ಟೆಪ್ಸ್ ರಿಡ್ಯೂಸ್ ಆಗ್ತಾ ಹೋಗ್ತದೆ. ಗೊತ್ತಲ್ವಾ? ಫಸ್ಟ್ ನಿಮಗೆ ಗೊತ್ತಿರಬೇಕು, ಕೊಟ್ಟಿರೋದು ಏನ್ ಕೊಟ್ಟಿದ್ದಾರೆ, ಇಲ್ಲಿ ಎ ಎನ್ ಕೊಟ್ಟಿದ್ದಾರೆ. ಎ ಎನ್ ಇಂಡಿಕೇಟ್ ಮಾಡುತ್ತೆ, ಅರ್ಥಮೆಟಿಕ್ ಸೀಕ್ವೆನ್ಸ್ ನ ಇಂಡಿಕೇಟ್ ಮಾಡುತ್ತೆ. ಇಟ್ ಮೀನ್ಸ್ ನಮಗೆ ಗೊತ್ತಿದೆ ಅದು ದಟ್ ಇಂಡಿಕೇಟ್ಸ್ ಎಂತ್ ಟರ್ಮ್ ಅಂತ ಹೇಳಿ ಎ ಎನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಎ ಎನ್ ಕೊಟ್ಟಿದಾಗ ನಮಗೆ ಗೊತ್ತಿದೆ ಎಂತ್ ಟರ್ಮ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮಗೆ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಗೊತ್ತಿದೆ. ಸೊ ವಿಲ್ ಗೋ ಫಾರ್ ದಟ್. ಓಕೆನಾ? ರೈಟ್. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಇಫ್ ಒಮೆಗಾ ಇಸ್ ದ ಕ್ಯೂಬ್ ರೂಟ್ ಆಫ್ ಯೂನಿಟಿ. ನೀವು ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ತೀರ ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರ್ ಅಲ್ಲಿ. ಸೊ if omega is the cube root of unity, then we have to find out the determinant of this one. ಸೊ ಇದನ್ನ ನಿಮಗೆ KCET ಅಲ್ಲಿ ಕೇಳಿದ್ರು. ಸೊ a solution for this one ಏನ್ ಕೊಟ್ಟಿದ್ದಾರೆ, we have to expand the determinant. ಹೌದಲ್ವಾ? ಸೊ x plus 1 omega omega square omega x plus omega square plus 1 omega square 1 x plus omega ಅಂತಿದೆ. ಸೊ ನಾನೇನ್ ಮಾಡ್ಬಿಡ್ತೀನಪ್ಪ, ಫಾರ್ ದ ಸಿಂಪ್ಲಿಫಿಕೇಶನ್ ನಮಗೆ ಸಿಂಪಲ್ ಆಗ್ಬೇಕು. ನಮಗೆ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ಒನ್ ಒಮೆಗಾ ಒಮೆಗಾ ಸ್ಕ್ವೇರ್ ಒಮೆಗಾ ಎಕ್ಸ್ ಪ್ಲಸ್ ಒಮೆಗಾ ಸ್ಕ್ವೇರ್ ಒನ್ ಒಮೆಗಾ ಸ್ಕ್ವೇರ್ ಒನ್ ಎಕ್ಸ್ ಪ್ಲಸ್ ಒಮೆಗಾ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಹಾಗಾದ್ರೆ ಸೊ ನಾವೇನ್ ಮಾಡ್ತಾ ಹೋಗೋಣಪ್ಪ ಅಂತ ಸೊ ರೈಟ್. ಸೊ ಈಗ ಐ ವಿಲ್ ಅಪ್ಲೈ ದ ಆಪರೇಷನ್ಸ್. ಸೊ ಏನ್ ಆಪರೇಷನ್ ಅಪ್ಲೈ ಮಾಡ್ತೀನಪ್ಪ ಅಂತಂದ್ರೆ ಸೊ ಸಿ ಒನ್ ಚೇಂಜಸ್ ಟು ನಾನು ಏನ್ ಮಾಡ್ತೀನಿ, ಸೊ ಸಿ ಒನ್ ಚೇಂಜಸ್ ಟು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ಸೊ ಎಲ್ಲಾ ಕಾಲಮ್ಸ್ ನಾನು ಏನ್ ಮಾಡ್ತಾ ಹೋಗ್ತೀನಿ, ಇಲ್ಲಿ ಯಾವ್ದಕ್ಕೆ ಆಡ್ ಮಾಡ್ತೀನಿ, ಫಸ್ಟ್ ರೋ ಫಸ್ಟ್ ಕಾಲಮ್ಗೆ ಆಡ್ ಮಾಡ್ತೀನಿ. ಏನಾಗ್ತಾ ಹೋಗ್ತದೆ, ಸೊ ಹಾಗಾದ್ರೆ ಏನ್ ಬರ್ತಾ ಹೋಗ್ತದೆ ನೋಡಿ, ಸೊ ವಿ ಗೆಟಿಂಗ್ ಎಕ್ಸ್ ಪ್ಲಸ್ ಒನ್ ಒಮೆಗಾ ಪ್ಲಸ್ ನಮಗೆ ಏನಾಗುತ್ತೆ ಒಮೆಗಾ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ಸೊ ಇಲ್ಲಿ ನನಗೆ ಎಕ್ಸ್ ಒನ್ ಬರ್ತದೆ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಆಗುತ್ತೆ. ನಾನು ರಿಅರೇಂಜ್ಮೆಂಟ್ ಮಾಡಿ ಬರ್ತಾ ಇದ್ದೆ. ನೆಕ್ಸ್ಟ್ ಏನಾಗುತ್ತೆ, ಸೊ ಅಗೇನ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಒಮೆಗಾ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಸೊ ಸೆಕೆಂಡ್ ಕಾಲಮ್ ಹಾಗೆ ಬರೆಯೋಣ, ಎಕ್ಸ್ ಪ್ಲಸ್ ಒಮೆಗಾ ಸ್ಕ್ವೇರ್ ನೆಕ್ಸ್ಟ್ ಒನ್ ಏನಾಗುತ್ತೆ ಒಮೆಗಾ ಸ್ಕ್ವೇರ್ ಒನ್ ಎಕ್ಸ್ ಪ್ಲಸ್ ಒಮೆಗಾ ಆಗುತ್ತೆ. ಹೌದಲ್ವಾ? ಹಾಗಾದ್ರೆ ನಮಗೆ ಗೊತ್ತಿದೆ, ಸೊ ಸಮ್ ಆಫ್ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಸಮ್ ಆಫ್ ದಿ ರೂಟ್ಸ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 0 ಅಂತ ಗೊತ್ತಿದೆ. ಹಾಗಾದ್ರೆ ಇದೆಲ್ಲ ಟರ್ಮ್ ಏನಾಯ್ತು, 0 ಆಯ್ತು. ನಾವೇನ್ ಮಾಡ್ತಾ ಹೋಗ್ತೀನಿ, ಅಗೇನ್ ಎಕ್ಸ್ ಅನ್ನ ಕಾಮನ್ ತಗೊಂಡ್ಬಿಡ್ತೀನಿ. ಎಕ್ಸ್ ಅನ್ನ ಕಾಮನ್ ತಗೊಂಡ್ರೆ ನಮ್ಗೆ ಏನಾಗುತ್ತೆ 1 1 1 ಬರುತ್ತೆ. ಇಲ್ಲಿ ಏನಾಗುತ್ತೆ ಒಮೆಗಾ, ಸೊ ಎಕ್ಸ್ ಪ್ಲಸ್ ಒಮೆಗಾ ಸ್ಕ್ವೇರ್ ನಮ್ಗೆ ಏನ್ ಬರ್ತಾ ಹೋಗ್ತದೆ 1 ಬರುತ್ತೆ. ನೆಕ್ಸ್ಟ್ ಆಗುತ್ತೆ ಇಲ್ಲಿ ಒಮೆಗಾ ಸ್ಕ್ವೇರ್ 1 ಎಕ್ಸ್ ಪ್ಲಸ್ ಒಮೆಗಾ ಆಗುತ್ತೆ.
ಹೌದಲ್ವಾ? ಹೀಗೆ ನೋಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟರ್ಮ್ಸ್ ಏನಾಯ್ತು ಈಗ ರಿಡ್ಯೂಸ್ಡ್ ಆಯ್ತು. ನಾವು ನೆಕ್ಸ್ಟ್ ಏನ್ ಮಾಡಬಹುದು? ನಾವಿಲ್ಲಿ ರೋ ಆಪರೇಷನ್ ಆದ್ರೂ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಬಹುದು. ದಟ್ ಇಸ್ R1 ಮೈನಸ್ R2, R1 changes to R1 ಮೈನಸ್ R2 ಅಂತ ಮಾಡ್ಕೊಳ್ಬಹುದು. ಅಥವಾ ನಾವೇನ್ ಮಾಡ್ಬಿಡೋಣ ಅದನ್ನ, ಸೊ ನಾವೇನ್ ಡಿಟರ್ಮಿನೆಂಟ್ ಎಕ್ಸ್ಪಾಂಡ್ ಮಾಡ್ಕೊಂಡ್ಬಿಡೋಣ. ನಮಗೆ ಸಿಂಪಲ್ ಆಗಿ ಎಕ್ಸ್ಪಾಂಡ್ ಆಗುತ್ತೆ. ಸೊ ಆನ್ಸರ್ ನಮಗೆ ಬರ್ತಾ ಹೋಗ್ತದೆ. ಸೊ ಎಕ್ಸ್ ಇದೆ. ಸೊ ಫಸ್ಟ್ ರೋ ಇಂದ ನಾನು ಏನ್ ಮಾಡ್ತಾ ಹೋಗ್ತೀನಿ, ಡಿಟರ್ಮಿನೆಂಟ್ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತೀನಿ. ಸೊ ನಮಗೆ ಏನ್ ಬರ್ತಾ ಹೋಗ್ತದಪ್ಪ ಅಂತಂದ್ರಿಗಿನ, ಸೊ 1 ಬರಿತಾ ಹೋಗ್ತೀವಿ. 1 ಇಂಟು ಏನಾಗುತ್ತೆ ಎಕ್ಸ್ ಪ್ಲಸ್ ಒಮೆಗಾ ಸ್ಕ್ವೇರ್ ಇಂಟು ಏನಾಗುತ್ತೆ ಎಕ್ಸ್ ಪ್ಲಸ್ ಒಮೆಗಾ. ಹೌದಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ ಮೈನಸ್, ನಮ್ಗೆ ಏನ್ ಬರ್ತಾ ಹೋಗ್ತದೆ ಮೈನಸ್ 1. ನೆಕ್ಸ್ಟ್ ಹಾಗೆ ಏನ್ ಮಾಡ್ತಾ ಹೋಗೋಣ, ಸೊ ಮೈನಸ್ ಇದು ಒಂದು ಟರ್ಮ್ ಅಲ್ವಾ, ರೈಟ್. ನೆಕ್ಸ್ಟ್ ಏನಾಗುತ್ತೆ, ಸೊ ನಮಗೆ ಎಕ್ಸ್ ಅನ್ನೋದು ಏನಾಗ್ತದೆ ಎಲ್ಲದಕ್ಕೂ ಮಲ್ಟಿಪ್ಲೈ ಆಗುತ್ತೆ. ದೊಡ್ಡ ಬ್ರಾಕೆಟ್ ಹಾಕೋಣ, ಸ್ಕ್ವೇರ್ ಬ್ರಾಕೆಟ್ ಹಾಕೋಣ. ನೆಕ್ಸ್ಟ್ ಮೈನಸ್ ನಮಗೆ ಏನ್ ಬರ್ತದೆ ಒಮೆಗಾ ಆಫ್. ಸೊ ನಾವೇನ್ ಮಾಡ್ಬೇಕು ಈಗ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇದಾಗುತ್ತೆ 1 ಇಂಟು ಎಕ್ಸ್ ಪ್ಲಸ್ ಒಮೆಗಾ ಏನಾಗುತ್ತೆ, ಸೊ ಎಕ್ಸ್ ಪ್ಲಸ್ ಒಮೆಗಾ. ಅಗೇನ್ 1 ಇಂಟು ಮೈನಸ್ 1 ಏನಾಗುತ್ತೆ ನಮಗೆ ಇಲ್ಲಿ ಬರ್ತದೆ. ಸೊ ವಿ ಗೆಟಿಂಗ್ ಮೈನಸ್ 1 ಬರುತ್ತೆ. ಹೌದಲ್ವಾ? ಇದಕ್ಕೆ ಬ್ರಾಕೆಟ್ ಹಾಕೋಣ. ನೆಕ್ಸ್ಟ್ ಪ್ಲಸ್ ಒಮೆಗಾ ಸ್ಕ್ವೇರ್ ಇದೆ. ಸೊ ಒಮೆಗಾ ಸ್ಕ್ವೇರ್ ಇಂದ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ 1 ಮೈನಸ್, ಸೊ ನಮ್ಗೆ ಏನ್ ಬರ್ತಾ ಹೋಗ್ತದಪ್ಪ ಅಂದ್ರೆ ನಾವು ಮೈನಸ್ ಬರ್ತಾ ಹೋಗ್ತದೆ. ಸೊ ವಿ ರೇಟಿಂಗ್ ಆಸ್ ಮೈನಸ್ ಎಕ್ಸ್ ಮೈನಸ್ ಒಮೆಗಾ ಸ್ಕ್ವೇರ್ ಅಂತ ಬರೀಬಹುದು. ಹೌದಲ್ವಾ? ಸೊ ವಿಲ್ ಕ್ಲೋಸ್ ಇಟ್. ರೈಟ್. ಸೊ ಈಗ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಎಕ್ಸ್ ಹಂಗೆ ಇರಲಿ. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಹಿಯರ್ ವಿ ಗೆಟಿಂಗ್ ಸೊ ಎಕ್ಸ್ ಸ್ಕ್ವೇರ್. ಹೌದಲ್ವಾ? ಸೊ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಒಮೆಗಾ, ಸೊ ವಿ ಗೆಟಿಂಗ್ ಎಕ್ಸ್ ಒಮೆಗಾ. ನೆಕ್ಸ್ಟ್ ಏನಾಗುತ್ತೆ, ಸೊ ಪ್ಲಸ್ ಒಮೆಗಾ ಸ್ಕ್ವೇರ್ ಇಂಟು ಎಕ್ಸ್ ಏನಾಗುತ್ತೆ ಪ್ಲಸ್ ಒಮೆಗಾ ಸ್ಕ್ವೇರ್ ಇಂಟು ಎಕ್ಸ್. ಸೊ ಒಮೆಗಾ ಸ್ಕ್ವೇರ್ ಇಂಟು ಒಮೆಗಾ ಏನಾಗುತ್ತೆ ಒಮೆಗಾ, ಸೊ ಕ್ಯೂಬ್ ಆಗುತ್ತೆ. ಒಮೆಗಾ ಕ್ಯೂಬ್ ಆಗುತ್ತೆ ಮೈನಸ್ 1. ನೆಕ್ಸ್ಟ್ ನಾವು ಮೈನಸ್ ಒಮೆಗಾನ ಇದೆರಡಕ್ಕೂ ಮಲ್ಟಿಪ್ಲೈ ಮಾಡುತ್ತಾ ಹೋಗ್ಬೇಕು. ಏನಾಗುತ್ತೆ ಮೈನಸ್ ಒಮೆಗಾ ಇಂಟು ಎಕ್ಸ್ ಏನಾಗುತ್ತೆ ಮೈನಸ್ ಒಮೆಗಾ ಎಕ್ಸ್. ಅಗೇನ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಒಮೆಗಾ ಇಂಟು ಒಮೆಗಾ ಒಮೆಗಾ ಸ್ಕ್ವೇರ್. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಒಮೆಗಾ. ನೆಕ್ಸ್ಟ್ ಏನಾಗುತ್ತೆ, ಸೊ ಈ ಮೂರಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಒಮೆಗಾ ಸ್ಕ್ವೇರ್ ಇಂಟು 1 ಏನಾಗುತ್ತೆ ಒಮೆಗಾ ಸ್ಕ್ವೇರ್. ಅಗೇನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ಎಕ್ಸ್. ಅಗೇನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಒಮೆಗಾ ಇಂಟು ಒಮೆಗಾ ಸ್ಕ್ವೇರ್ ಇಂಟು ಒಮೆಗಾ ಸ್ಕ್ವೇರ್ ಒಮೆಗಾ ಟು ದಿ ಪವರ್ 4 ಆಗುತ್ತೆ. ಹೌದಲ್ವಾ? ಈಗ ಏನೇನು ಕ್ಯಾನ್ಸಲ್ ಆಗಬಹುದು ಇಲ್ಲಿ ನೋಡ್ಕೋಣ. ಎಕ್ಸ್ ಒಮೆಗಾ ಒಮೆಗಾ ಎಕ್ಸ್ ಕ್ಯಾನ್ಸಲ್. ಹೌದಲ್ವಾ? ಸೊ ನೆಕ್ಸ್ಟ್ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಪ್ಲಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಹೌದಲ್ವಾ? ಸೊ ನೆಕ್ಸ್ಟ್ ಮತ್ತೆ ಟರ್ಮ್ ಏನಾದ್ರು ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಳ್ಳೋಣ. ಸೊ ಇನ್ನೇನು ಕ್ಯಾನ್ಸಲ್ ಆಗುತ್ತೆ, ರೈಟ್. ಒಮೆಗಾ ಟು ದಿ ಪವರ್ 4 ಏನಾಗುತ್ತೆ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್. ಹೌದಲ್ವಾ? ರೈಟ್. ಸೊ ಈಗ ನೋಡ್ಕೊಳ್ಳೋಣ, ಮತ್ತೆ ಎಲ್ಲಾದ್ರೂ ಕ್ಯಾನ್ಸಲ್ ಆಗತ್ತಾ? 1 ಒಮೆಗಾ ಸ್ಕ್ವೇರ್ ಇದೆ. ಸೊ ಮೈನಸ್ ಒಮೆಗಾ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಹೌದಲ್ವಾ? ಸೊ ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ, ಇಲ್ಲಿ ಒಮೆಗಾ ಟು ದಿ ಪವರ್ 4 ಇದೆ ಅಲ್ವಾ? ಸೊ ಒಮೆಗಾ ಟು ದಿ ಪವರ್ 4 ಅಂತ ನಮಗೆ ಏನ್ ಬರ್ತಾ ಹೋಗ್ತದೆ, ಸೊ ಒಮೆಗಾ ಟು ದಿ ಪವರ್ 3 ಇಂಟು ಒಮೆಗಾ 1. ಸೊ ಒಮೆಗಾ ಕ್ಯೂಬ್ ವ್ಯಾಲ್ಯೂ ನೋಡಿ, ಒಮೆಗಾ ಟು ದಿ ಪವರ್ 3 ವ್ಯಾಲ್ಯೂ ನಮಗೆ ಗೊತ್ತಿದೆ. ಯು ನೋ ದಟ್ ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ಸ್ ಟು 1. ಹಾಗಾದ್ರೆ ಸೊ ಈ ಒಮೆಗಾ ಕ್ಯೂಬ್ ಮೈನಸ್ 1 ಅದಾಗತ್ತೆ ಕ್ಯಾನ್ಸಲ್ ಆಗ್ಬಿಡ್ತದೆ. ಹಾಗಾದ್ರೆ ಒಮೆಗಾ ಟು ದಿ ಪವರ್ 4 ಅನ್ನ, ಸೊ ಒಮೆಗಾ ಟು ದಿ ಪವರ್ 4 ಅನ್ನ ವಿ ಕ್ಯಾನ್ ರಿಟೈನ್ ಆಸ್ ಒಮೆಗಾ ಟು ದಿ ಪವರ್ 3 ಇಂಟು ಒಮೆಗಾ. ಒಮೆಗಾ ಟು ದಿ ಪವರ್ 3 ವ್ಯಾಲ್ಯೂ ಏನು 1 ಬರ್ತದೆ. ಸೊ 1 ಇಂಟು ಒಮೆಗಾ ಒಮೆಗಾ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ, ಸೊ ಮೈನಸ್ ಒಮೆಗಾ ಟು ದಿ ಪವರ್ 4 ಪ್ಲಸ್ ಒಮೆಗಾ ಟು ದಿ ಪವರ್ 4 ಅಂತ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಸೊ ನಮಗೆ ಉಳಿಯೋದು ನೀವೆಲ್ಲ ಟರ್ಮ್ 0 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಏನಾಗುತ್ತೆ ವಿ ಗೆಟಿಂಗ್ ಎಕ್ಸ್ ಕ್ಯೂಬ್ ಬರ್ತದೆ. therefore ಡೆಲ್ಟಾ ಇಸ್ ಈಕ್ವಲ್ಸ್ ಆಗುತ್ತೆ ಎಕ್ಸ್ ಕ್ಯೂಬ್ ಆಗುತ್ತೆ. ಓಕೆನಾ? ಸೊ ಆಪ್ಷನ್ ಯಾವ್ದಾಗುತ್ತೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ರೈಟ್. ಸೊ ನೆಕ್ಸ್ಟ್ ಒನ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. let a is equals to aij, b is equals to bij are 2 3 by 3 ಮ್ಯಾಟ್ರಿಕ್ಸ್ ಏನಾಗಿರ್ತದೆ, ಸೊ ಆರ್ಡರ್ 3 by 3 ಅಂತ ಹೇಳ್ತಾರೆ. ಅಂದ್ರೆ ಏನಾಗ್ತದೆ, ಸೊ b11 ನೆಕ್ಸ್ಟ್ b12 b13 ನೆಕ್ಸ್ಟ್ ಸೊ b21 b22 b23 ನೆಕ್ಸ್ಟ್ ಸೊ b31 b32 b33. this is the matrix b. ಓಕೆನಾ? ಸೊ ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಈಗ bij is equals to ನಮಗೆ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಇಲ್ಲಿ ಇಂಟು bij is equals to ಲ್ಯಾಂಬ್ಡಾ ಟು ದಿ ಪವರ್ i ಪ್ಲಸ್ ಜೆ ಮೈನಸ್ 2 ಇಂಟು aij ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ, ಸೊ b11 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ b11 ಅನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ b11 ಅನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ 1 ಪ್ಲಸ್ 1 2 ಮೈನಸ್ 2 0 ಲ್ಯಾಂಬ್ಡಾ ಟು ದಿ ಪವರ್ 0 0. ಅದ್ರ ನಮಗೆ ಏನ್ ಬರ್ತಾ ಹೋಗ್ತದೆ, ದಿಸ್ ಇಸ್ ಈಕ್ವಲ್ಸ್ ಟು a11 ಬರ್ತಾ ಹೋಗ್ತದೆ. ನೆಕ್ಸ್ಟ್ b12
ಸೊ ಬಿ12 ಮಾಡಿದಾಗ ಏನಾಗುತ್ತೆ 1 + 2 -2 ಕ್ಯಾನ್ಸಲ್ ಲ್ಯಾಂಬ್ಡಾ a12 ಬರ್ತದೆ. ಲ್ಯಾಂಬ್ಡಾ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನ್ ಬರ್ಬೋಣ ಡೈರೆಕ್ಟ್ ಆಗಿ. ಸೊ 3 ಆಫ್ a12 ಬರೆಯೋಣ. ಅಗೇನ್ 1 3 ಇದೆ. ಸೊ ಇಲ್ಲಿ ಏನಾಗುತ್ತೆ 4 - 2 ಏನಾಗುತ್ತೆ ಸ್ಕ್ವೇರ್ ಆಗುತ್ತೆ. ಸೊ ವಿ ಕ್ಯಾನ್ ರಿಡ್ ಇಟ್ ಆಸ್ 3 ಸ್ಕ್ವೇರ್ ಆಫ್ a13 ಆಗುತ್ತೆ. ಅದೇ ರೀತಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗೆಲ್ಲ 2 1 ಇದೆ, ನಮ್ಗೆ ಏನ್ ಬರ್ತದೆ 3 ಆಫ್ a21. ನೆಕ್ಸ್ಟ್ ಆಗುತ್ತೆ 3 ಸ್ಕ್ವೇರ್ ಆಫ್ a22. ನೆಕ್ಸ್ಟ್ ಆಗುತ್ತೆ 3 ಟು ದಿ ಪವರ್ 3 ಆಫ್ a23 ಆಗುತ್ತೆ. ನೆಕ್ಸ್ಟ್ ಅಗೇನ್ ವಿಲ್ ಫೈಂಡ್ ಔಟ್ b31 ಹೌದಲ್ವಾ. ಅಗೇನ್ ನಮಗೆ ಏನ್ ಬರ್ತಾ ಹೋಗ್ತದೆ. ಸೊ ಹಿಯರ್ 3 ಸ್ಕ್ವೇರ್ ಆಫ್ a31. ನೆಕ್ಸ್ಟ್ ಸೊ 3 ಟು ದಿ ಪವರ್ 3 ಆಫ್ a32. ನೆಕ್ಸ್ಟ್ ಸೊ 3 ಟು ದಿ ಪವರ್ 4 ಆಫ್ a23 ಬರ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಮ್ಯಾಟ್ರಿಕ್ಸ್ ವಿ ಗೆಟಿಂಗ್ ಹೌದಲ್ವಾ. ಅವ್ರು ನಮಗೆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ಸ್ ಟು 81 ಅಂತ ಕೊಟ್ಟಿದ್ದಾರೆ ಹೌದಲ್ವಾ. ಹಾಗಾದ್ರೆ ನೋಡೋಣ. ಸೊ ಡಿಟರ್ಮಿನೆಂಟ್ ಆಫ್ ಬಿ ತಗೊಳ್ಳೋಣ. ಸೊ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ಸ್ ಆಗುತ್ತೆ ರೈಟ್. ಸೊ ವಿ ಗೆಟಿಂಗ್ a11. ಸೊ 3a12 3 ಸ್ಕ್ವೇರ್ a13. ನೆಕ್ಸ್ಟ್ 3 to the power 3 of a23. Next so 3 square of a31, 3 cube of a32. Next 3 to the power 4 of a23. This is the determinant. ಹೌದಲ್ವಾ. ಸೊ ಏನ್ ಮಾಡ್ಬೋದಪ್ಪ ಈಗ ನಮಗೆ ಇದು ಬಂದಿದೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡೋದಾ ಏನ್ ಮಾಡೋದು. ನಾನು ನೋಡಿ ಸಿಂಪಲ್ ಆಗಿ ಸೊ ನಾನು ಇಲ್ಲಿ ಒಂದು ಆಪರೇಷನ್ ಸೊ ಅವ್ರು ನಮಗೆ ಏನ್ ಕೊಟ್ಟಿದ್ದಾರೆ 81 ಕೊಟ್ಬಿಟ್ಟಿದ್ದಾರೆ ಹೌದಲ್ವಾ. ಹಾಗಾದ್ರೆ ಏನ್ ಮಾಡೋಣ. ಸೊ ಈಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲೊಂದು ನಾನೇನ್ ಮಾಡ್ತೀನಿ. ಸೊ ಈ ಡಿಟರ್ಮಿನೆಂಟ್ ಇದೆ ಅಲ್ವಾ. ಸೊ ನಾನು ಇದರಲ್ಲಿ ಕಾಮನ್ ಔಟ್ ತೆಗಿತಾ ಹೋಗ್ತೀನಿ. ಏನಪ್ಪಾ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ಸ್ ಟು ನೋಡಿ ಏನೇನು ಕಾಮನ್ ಔಟ್ ತೆಗಿಬಹುದಾ. ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ನೋಡೋಣ. ಸೆಕೆಂಡ್ ಕಾಲಮ್ ಅನ್ನು ಅಬ್ಸರ್ವ್ ಮಾಡಿದ್ರೆ ನಾವೇನ್ ಮಾಡಬಹುದು 3 ಅನ್ನ ಕಾಮನ್ ಔಟ್ ತೆಗಿಬಹುದು. ಥರ್ಡ್ ಕಾಲಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಏನ್ ಮಾಡಬಹುದು 3 ಸ್ಕ್ವೇರ್ ನ ಕಾಮನ್ ಔಟ್ ತೆಗಿಬಹುದು. ಸೊ ಐ ಆಮ್ ಟೇಕಿಂಗ್ 3 into 3 square as a common out from first column and sorry second column and third column. ಹಾಗಾದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ a11 a12. ಸೊ ಏನ್ ಉಳಿತದೆ ಸೊ a13 ಬರ್ತದೆ. ನೆಕ್ಸ್ಟ್ ಏನಾಗುತ್ತೆ ಸೊ 3a21. ನೆಕ್ಸ್ಟ್ ಏನ್ ಉಳಿತದೆ ಇಲ್ಲಿ 3a22. ನೆಕ್ಸ್ಟ್ ಏನ್ ಉಳಿತದೆ ಇಲ್ಲಿ 3a23 ಉಳಿತದೆ. ನೆಕ್ಸ್ಟ್ ಹಾಗೇನ್ ಏನಾಗುತ್ತೆ ಹಾಗೆ 7 ಆಗುತ್ತೆ ಹೌದಲ್ವಾ. ನೆಕ್ಸ್ಟ್ ಏನಾಯ್ತು 3 into 3 ಸ್ಕ್ವೇರ್ ಕಾಮನ್ ತಗೊಂಡ್ವಿ. ಸೊ ನಮಗೆ ಈಗ ರೆಡ್ಯೂಸ್ ಏನಾಗುತ್ತೆ a11 a12 a13 ಹಂಗೆ ಇದೆ. ಸೊ ಈಗ ಸೆಕೆಂಡ್ ರೋ ಅಲ್ಲಿ 3 ನ ಕಾಮನ್ ತೆಗೆದಿದ್ದೇನೆ ಏನಾಯ್ತು a21 a22 a23 ಆಯ್ತು. ನೆಕ್ಸ್ಟ್ 3 ಸ್ಕ್ವೇರ್ ಕಾಮನ್ ತೆಗೆದಿದ್ದೇನೆ a31 a32 a33 ಆಯ್ತು. ಹಾಗಾದ್ರೆ ಇದು ನಾವೆಂತ ಬರೀಬಹುದು ಡಿಟರ್ಮಿನೆಂಟ್ ಆಫ್ ಎ ಅಂತ ಬರೀಬಹುದು ಹೌದಲ್ವಾ. ರೈಟ್. ಸೊ ನಮಗೆ ಏನಾಗತ್ತಪ್ಪ ಡಿಟರ್ಮಿನೆಂಟ್ ಆಫ್ ಬಿ ವ್ಯಾಲ್ಯೂ ಏನಿದೆ 81 ಇದೆ 81. ಸೊ ಇಲ್ಲಿ ಏನಾಗುತ್ತೆ 27 ಇದೆ ಹೌದಲ್ವಾ. ಅಗೇನ್ ಇಲ್ಲಿ ಬರ್ತದೆ ಸೊ ಅಗೇನ್ ವಿ ಗೆಟಿಂಗ್ 27. ಸೊ ಇದೇನಾಗುತ್ತೆ ಡಿಟರ್ಮಿನೆಂಟ್ ಆಫ್ ಎ ಆಗುತ್ತೆ ಹೌದಲ್ವಾ. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ therefore ಡಿಟರ್ಮಿನೆಂಟ್ ಆಫ್ ಎ ಆಗುತ್ತೆ 81 ಡಿವಿಸಿಬಲ್ ಬೈ 27 into 27 ಮಾಡ್ಕೊಂಡಾಗ ಸೊ ನಮಗೆ ಏನ್ ಬರುತ್ತಪ್ಪ ಅಂತಂದ್ರೆ ಸೊ 1 ಡಿವಿಸಿಬಲ್ ಬೈ ನಮಗೆ ಆನ್ಸರ್ ಏನ್ ಬರುತ್ತೆ 9 ಬರ್ತಾ ಹೋಗ್ತದೆ ಹೌದಲ್ವಾ. ಸೊ ಆಪ್ಷನ್ ಯಾವ್ದು ಬಂದಿದೆ ಆಪ್ಷನ್ ಎ ಇಸ್ ಈಕ್ವಲ್ಸ್ ಟು 1/9 ಬರ್ತಾ ಹೋಗ್ತದೆ ರೈಟ್. ಸೊ ನೆಕ್ಸ್ಟ್ ಒನ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Let A and B be two invertible matrices of order 3/3 ಕೊಡ್ತಿದ್ದಾರೆ. If det of A of B A transpose is equals to 8 ಕೊಟ್ಟಿದ್ದಾರೆ. Next det of A B whole inverse is equals to 8 ಕೊಟ್ಟಿದ್ದಾರೆ. Then find out the determinant of B into A inverse into B transpose is equals to ಅಂತ ಕೊಡ್ತಿದ್ದಾರೆ. Right. So solution for this one. Let A and B be two invertible matrices of order 3/3 ಅಂತ ಕೊಟ್ಟಿದ್ದಾರೆ ಹೌದಲ್ವಾ. ಡಿಟರ್ಮಿನೆಂಟ್ ಆಫ್ ಎ ಬಿ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ. ದಟ್ ಈಸ್ ಡೆಟ್ ಆಫ್ ಎ ಬಿ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು 8 ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಬರೀಬಹುದು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಇಂಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಬಿ. ನಮಗೆ ಗೊತ್ತಿದೆ ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಆಲ್ಸೋ ಸೇಮ್ ಆಸ್ ಡಿಟರ್ಮಿನೆಂಟ್ ಆಫ್ ಎ. ಹಾಗಾದ್ರೆ ಇದನ್ನ ನಾವೆಂತ ಬರೀಬಹುದು ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಸ್ಕ್ವೇರ್ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಇಂಟು 8 ಅಂತ ಬರೀಬಹುದು
ಹೌದಲ್ವಾ ನಮಗೆ ಏನ್ ಕೊಟ್ಟಿಲ್ಲ ನಮಗೆ ಸೊ ಇದನ್ನ ಹೆಂಗ್ ಬರೀಬಹುದು ಡಿಟರ್ಮಿನೆಂಟ್ ಆಫ್ ಬಿ ಇಂಟು 8 ಡಿವಿಸಿಬಲ್ ಬೈ ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಡೆಟ್ ಆಫ್ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 8 ಅಂತ ಕೊಟ್ಟಿದ್ದಾರೆ ಅಗೇನ್ ನಮಗೆ ಏನ್ ಕೊಟ್ಟಿದ್ದಾರೆ ಗಿವನ್ ನಮಗೆ ಏನ್ ಕೊಟ್ಟಿದ್ದಾರೆ ಗಿವನ್ ಸೊ ಡೆಟ್ ಆಫ್ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 8 ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಬರೀಬಹುದು ಡೆಟ್ ಆಫ್ ಎ ಇಂಟು ಸೊ ಡೆಟ್ ಆಫ್ ಬಿ ಇನ್ವರ್ಸ್ ಅಂತ ಬರೀಬಹುದು 1 ಬೈ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ಸ್ ಟು 8 ಅಂತ ಬರೀಬಹುದು ಹೌದಲ್ವಾ ಹಾಗಾದ್ರೆ ಸೊ ಡೆಟ್ ಆಫ್ ಬಿ therefore ಡೆಟ್ ಆಫ್ ಬಿ ಇಸ್ ಈಕ್ವಲ್ ಆಗುತ್ತೆ ಸೊ ಡೆಟ್ ಆಫ್ ಎ ಡಿವಿಸಿಬಲ್ ಬೈ 8 ಆಗುತ್ತೆ ದಿಸ್ ಇಸ್ ಇಕ್ವೇಶನ್ ನಂಬರ್ 2 ಸೊ ಫ್ರಮ್ 1 and 2 ಫ್ರಮ್ 1 and 2 ನಾವೆಂತ ಬರ್ಕೊಳ್ಬಹುದು ಸೊ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ಸ್ ಡಿಟರ್ಮಿನೆಂಟ್ ಬಿ ಆಗುತ್ತೆ ಹಾಗಾದ್ರೆ ಏನ್ ಬರೆಯೋಣ 8 ಡಿವಿಸಿಬಲ್ ಬೈ ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ ಬೈ ನಾವೆಂತ ಬರೀಬಹುದು 8 ಅಂತ ಬರೀಬಹುದು ಹೌದಲ್ವಾ ಹಾಗಾದ್ರೆ ನಮಗೆ ಏನ್ ಆನ್ಸರ್ ಬರ್ತದೆ therefore ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು 8 8 64 ಹಾಗಾದ್ರೆ ಸೊ ಡಿಟರ್ಮಿನೆಂಟ್ ಆಫ್ ಎ ಸೊ ನಾವೆಂತ ಬರೀಬಹುದು ಡಿಟರ್ಮಿನೆಂಟ್ ಆಫ್ ಹೋಲ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು we can write it as so 4 to the power 3 ಅಂತ ಬರೀಬಹುದು ಹೌದಲ್ವಾ ಹಾಗಾದ್ರೆ therefore det of a value is equal ಆಗುತ್ತದೆ 4 ಬಂದ್ಬಿಡುತ್ತದೆ ರೈಟ್ ಸೊ ಡೆಟ್ ಆಫ್ ಎ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 4 ಬಂತು ಅಂತಂದ್ರೆಗಿನ ನಾವೇನ್ ಮಾಡ್ತಾ ಹೋಗ್ಬೋದಪ್ಪ ಅಂದ್ರೆ ಸಿಂಪ್ಲಿಫೈ ಮಾಡ್ತಾ ಹೋಗಬಹುದು ಸೊ ಏನ್ ಮಾಡ್ತಾ ಹೋಗೋಣ ಅಂದ್ರೆಗಿನ so put determinant of a is equals to put it det of a is equals to 4 ಸೊ ನಾವೇನ್ ಮಾಡ್ತಾ ಹೋಗೋಣ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಇನ್ det of b is equals det of a by 8 therefore determinant of b is equals ನಮಗೆ ಏನ್ ಬಂದ್ಬಿಡ್ತದೆ 1 by 2 ಬರ್ತದೆ ಓಕೆನಾ ಸೊ ಈಗ ನಮಗೆ ಕೇಳಿರೋದೇನು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಂಟು ಬಿ ಟ್ರಾನ್ಸ್ಪೋಸ್ ಅಂತ ಕೇಳ್ತಾರೆ ಹಾಗಾದ್ರೆ ಸೊ ನಾವು ವಿಲ್ ಫೈಂಡ್ ಔಟ್ ಡಿಟರ್ಮಿನೆಂಟ್ ಆಫ್ ಬಿ ಇಂಟು ಎ ಇನ್ವರ್ಸ್ ಇಂಟು ಬಿ ಟ್ರಾನ್ಸ್ಪೋಸ್ ಹೌದಲ್ವಾ ಏನ್ ಕೊಟ್ಟಿದ್ದಾರೆ ಸೊ ಸೊ ಎಲ್ಲೋಯ್ತಪ್ಪ ಅದು ಸೊ ಅಷ್ಟು ಹೋಗ್ಬಿಟ್ಟಿದೆ ಸೊ ವಿಲ್ ಸಾಲ್ವ್ ವೆರಿ ಫಾಸ್ಟ್ಲಿ ಸೊ ಸೊಲ್ಯೂಷನ್ ಅಲ್ವಾ ಸೊ ಬ್ಯಾಕ್ ಹೋಗ್ಬಿಟ್ಟಿದೆ ಅದು ಸೊ ವಿಲ್ ಸಾಲ್ವ್ ಇಟ್ ಸೊ ನಮಗೆ ಏನ್ ಕೊಟ್ಟಿದ್ದಾರೆ ಡೆಟ್ ಆಫ್ ಎ ಬಿ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ದೇ ಗಿವನ್ 8 ಸೊ ಇದನ್ನ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಇಂಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಅಂತ ಬರೀಬಹುದು ಸೊ ಇದೇನಾಗುತ್ತೆ ಡೆಟ್ ಆಫ್ ಎ ಹೋಲ್ ಸ್ಕ್ವೇರ್ ಇಂಟು ಡೆಟ್ ಆಫ್ ಬಿ ಇಸ್ ಈಕ್ವಲ್ಸ್ ಟು 8 ಅಂತ ಬರೀಬಹುದು therefore ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ಸ್ ಟು 8 ಬೈ ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಸ್ಕ್ವೇರ್ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1 ಸೊ ನಮಗೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ ಸೊ ಡೆಟ್ ಆಫ್ ಡಿಟರ್ಮಿನೆಂಟ್ ಆಫ್ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ 8 ಅಂತ ಕೊಟ್ಟಿದ್ದಾರೆ ಇದನ್ನ ಡೆಟ್ ಎ ಇಂಟು ಡೆಟ್ b inverse is equals to 8 ಅಂತ ಬರೀಬಹುದು ಹಾಗಾದ್ರೆ determinant of a is equals to so that is determinant of b is equals to 8 ಅಂತ ಬರೀಬಹುದು therefore so ನಮಗೆ det of b is equals determinant of a by ಅಂತ ಬರಿತೀವಿ 8 ಅಂತ ಬರೀತೀವಿ call it as equation number 2 so from 1 and 2 ಇಂದ ನಾವೇನ್ ಮಾಡಬಹುದು so from 1 and 2 we get so ಏನಾಗುತ್ತೆ 8 by determinant of a whole square is equals to determinant of a by 8 ಬರ್ತಾ ಹೋಗುತ್ತೆ therefore determinant of a whole cube is equals to ಅಂತ ಬರೀಬಹುದು 64 ಅಂತ ಬರೀಬಹುದು determinant of a to the power 3 is equals to 4 to the power 3 ಅಂತ ಬರ್ತದೆ therefore determinant of a is equals ನಮಗೆ ಏನು ಬಂದ್ಬಿಡುತ್ತೆ we getting 4 ಬರುತ್ತೆ ಸೊ ಇದನ್ನ ನಾವೇನ್ ಮಾಡ್ತಾ ಹೋಗೋಣ ಸೊ put in equation 2 ಮಾಡೋಣ equation 2 ಮಾಡಿದಾಗ ಏನಾಗುತ್ತೆ determinant of b is equals to 1 by 2 ಬರ್ತದೆ ಹಾಗಾದ್ರೆ ನಮಗೇನ್ ಬೇಕಾಗಿದೆ ಸೊ ಡಿಟರ್ಮಿನೆಂಟ್ ಆಫ್ ಬಿ ಎ ಇನ್ವರ್ಸ್ ಇಂಟು ಬಿ ಟ್ರಾನ್ಸ್ಪೋಸ್ ಬೇಕಾಗಿದೆ ಹಾಗಾದ್ರೆ ಏನ್ ಬರೀಬಹುದು ಡಿಟರ್ಮಿನೆಂಟ್ ಆಫ್ ಬಿ ಇಂಟು ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಇನ್ವರ್ಸ್ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಟ್ರಾನ್ಸ್ಪೋಸ್ ಸೊ ನಮಗೆ ಗೊತ್ತಿದೆ ಸೊ ಡಿಟರ್ಮಿನೆಂಟ್ ಆಫ್ ಬಿ ಇಂಟು ಏನಾಗುತ್ತೆ ಡಿಟರ್ಮಿನೆಂಟ್ ಆಫ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ ಬೈ ಡಿಟರ್ಮಿನೆಂಟ್ ಆಫ್ ಏನಂತ ಎ ಬರೀಬಹುದು ಹೌದಾ ಡಿಟರ್ಮಿನೆಂಟ್ ಆಫ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ ಇಲ್ಲಿ 1 by 4 ಡಿವಿಸಿಬಲ್ ಬೈ ಸೊ ನಮಗೆ ಎಷ್ಟಾಗುತ್ತೆ ಡಿಟರ್ಮಿನೆಂಟ್ ಆಫ್ ಎ ಏನ್ ಬಂದಿದೆ 4 ಬಂದಿದೆ ಹಾಗಾದ್ರೆ ನಮಗೆ ಏನ್ ಬರ್ತಾ ಹೋಗುತ್ತೆ 1 ಡಿವಿಸಿಬಲ್ ಬೈ 16 ಬರುತ್ತೆ ಹಾಗಾದ್ರೆ ಯಾವ್ದು ಕರೆಕ್ಟ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಒನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇಫ್ 1101 next 1201 1301 and so on 1 n minus 101 is equals to 17801 then the inverse of 1
n01 ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೇಗೆ ಸಿಂಪ್ಲಿಫೈ ಮಾಡ್ಕೊಳ್ಬಹುದು? ಸೊ ಸಾಲ್ವಿಂಗ್ ವಿಲ್ ಸಾಲ್ವ್ ದಿಸ್ ಕ್ವಶನ್. ಏನ್ ಕೊಡ್ತಾ ಇದ್ದಾರೆ? 1101 ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಪ್ ಟು ಇಲ್ಲಿವರೆಗೂ 1201 ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಅಗೇನ್ ಏನಾಗುತ್ತೆ 1301. ಸೊ ಅಂಡ್ ಸೊ ಆನ್ ಏನ್ ಕೊಟ್ಟಿದ್ದಾರೆ 1n-101 ಇಸ್ ಈಕ್ವಲ್ಸ್ ಟು ನಮಗೆ ಏನ್ ಕೊಟ್ಟಿದ್ದಾರೆ 17801 ಅಂತ ಕೊಟ್ಬಿಟ್ಟಿದ್ದಾರೆ. ನೋಡೋಣ ಈಗ ಪ್ರಾಡಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಪ್ರಾಡಕ್ಟ್ ಮಾಡ್ತಾ ಹೋಗೋಣ. 1 ಇಂಟು 1 ಏನಾಗುತ್ತೆ 1 ಬರ್ತಾ ಹೋಗ್ತದೆ. ನೆಕ್ಸ್ಟ್ 1 ಇಂಟು 0 0. ನೆಕ್ಸ್ಟ್ 1 ಇಂಟು 2 ಏನಾಗುತ್ತೆ ಸೊ 2 ಬರ್ತದೆ. ನೆಕ್ಸ್ಟ್ ಸೊ ಪ್ಲಸ್ 1 ಇಂಟು 1 ನಮಗೆ ಏನ್ ಬರುತ್ತೆ 1 ಬರ್ತಾ ಹೋಗ್ತದೆ. ಸೊ 0 ಇಂಟು ಎನಿಥಿಂಗ್ 0, 1 ಇಂಟು 0 0. ನೆಕ್ಸ್ಟ್ 0 ಇಂಟು 2 0, 1 ಇಂಟು 1 ಏನಾಗುತ್ತೆ ನಮಗೆ 1 ಬರ್ತಾ ಹೋಗ್ತದೆ. ಸೊ ರಿಮೈನಿಂಗ್ ಏನ್ ಬರ್ತದೆ ನಮಗೀಗ ಅಲ್ವಾ? ಸೊ 17801 ಬರ್ಕೊಳ್ಳೋಣ. ನೆಕ್ಸ್ಟ್ ಅಗೇನ್ ಅದೇ ರೀತಿ ಮತ್ತೆ ಮಾಡೋಣ. ಮತ್ತೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಏನಾಗುತ್ತೆ ನೋಡಿ ಅಬ್ಸರ್ವ್ ಮಾಡ್ತೋಗೋಣ. 1 ಇಂಟು 1 1 ಆಗುತ್ತೆ 1, 2 ಪ್ಲಸ್ 1 ಇಂಟು 0 0, 1 ಇಂಟು 3 ಏನಾಗುತ್ತೆ ನಮಗೆ ಇಲ್ಲಿ 3 ಬರುತ್ತೆ. 2 ಪ್ಲಸ್ 1 ಇಂಟು 1 ಏನಾಗುತ್ತೆ ನಮಗೆ 2 ಪ್ಲಸ್ 1 ಬರುತ್ತೆ. ಸೊ ನಾನು ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋ ಹಾಗೆ ಬರ್ಕೊಳ್ತೀನಿ. 1 ಇಂಟು 0 0, 0 ಇಂಟು ಎನಿಥಿಂಗ್ 0, ನೆಕ್ಸ್ಟ್ 0 ಇಂಟು 3 0, 1 ಇಂಟು 1 ನಮಗೆ 1 ಬರ್ತಾ ಹೋಗ್ತದೆ. ಅಂಡ್ ಸೊ ಆನ್ ಇಲ್ಲಿ ಏನು ಹೋಗ್ತದೆ 1n-101 ಬರ್ತಾ ಹೋಗ್ತದೆ. ಇಸ್ ಈಕ್ವಲ್ಸ್ ಏನಾಯ್ತು 17801 ಬರ್ತಾ ಹೋಗ್ತದೆ. ನೋಡಿ ನಾವು ಹಿಂಗೆ ಮಲ್ಟಿಪ್ಲೈ ಮಾಡ್ತಾ ಹೋದಾಗಲ್ಲ ಸೊ ನಮಗೆ ಏನ್ ಮ್ಯಾಟ್ರಿಕ್ಸ್ ಬರ್ತಾ ಹೋಗ್ತದೆ 1. ಸೊ ವಿ ಕ್ಯಾನ್ ಗೆಟಿಂಗ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಅಂಡ್ ಸೊ ಆನ್ ಅಪ್ ಟು ವೇರ್ n-1 ಟರ್ಮ್ ವರೆಗೆ ಬರ್ತದೆ. ಇದು 0 ನೇ ಇರ್ತದೆ, ಇದು 1 ನೇ ಇರ್ತದೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಆಯ್ತು 17801 ಆಯ್ತು. ಸೊ ಇವೆರಡು ಮ್ಯಾಟ್ರಿಕ್ಸ್ ಏನಾಗಿದಾವೆ ಈಕ್ವಲ್ ಆಗಿದಾವೆ. ಸೊ ಬೈ ಯೂಸಿಂಗ್ ದಟ್ ಒನ್ ಸೊ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಸೊ ವಿ ಕ್ಯಾನ್ ಈಕ್ವೇಟ್ ದೇರ್ ಫೋರ್ ಏನಾಗುತ್ತೆ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಅಂಡ್ ಸೊ ಆನ್ ಪ್ಲಸ್ n-1 ಇಸ್ ಈಕ್ವಲ್ಸ್ ನಾವೇನ್ ತಗೊಳ್ಬಹುದು 78 ಅಂತೇಳಿ ತಗೊಳ್ಬಹುದು. ಹೌದಲ್ವಾ? ಹಾಗಾದ್ರೆ ಇಲ್ಲಿ ಏನಿದೆ ಸಮ್ ಆಫ್ n-1 ಟರ್ಮ್ಸ್ ಇದಾವೆ. ಸೊ ಸಮ್ ಆಫ್ n-1 ಟರ್ಮ್ಸ್ ಅಂದ್ರೆ ನಮಗೆ ಏನು ಬರ್ತದೆ n ಇಂಟು n-1 ಡಿವಿಸಿಬಲ್ ಬೈ ಸೊ 2 ಇಂಟು ನಮಗೆ ಏನಾಗುತ್ತೆ ಸಾರಿ ಡಿವಿಸಿಬಲ್ ಬೈ 2 ಇಸ್ ಈಕ್ವಲ್ಸ್ ಏನಾಗುತ್ತೆ 78 ಆಗುತ್ತೆ. ಹೌದಲ್ವಾ? ಹಾಗಾದ್ರೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಹಾಗಾದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ ದೇರ್ ಫೋರ್ n ಇಂಟು n ಸ್ಕ್ವೇರ್ ಸೊ ಮೈನಸ್ n. ಸೊ 78 ಇಂಟು 2 ಏನಾಗುತ್ತೆ 156 ಆಗುತ್ತೆ. ಅದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಮೈನಸ್ 156 ಇಸ್ ಈಕ್ವಲ್ಸ್ ಟು 0 ಆಯ್ತು. ಈಗ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ಕೊಂಡ್ರೆ ಸೊ ನಮಗೆ ಏನ್ ಬರ್ತಾ ಹೋಗ್ತದಪ್ಪ ಅಂದ್ರೆ n ವ್ಯಾಲ್ಯೂ ಬರ್ತಾ ಹೋಗ್ತದೆ. ಹೌದಲ್ವಾ? ಸೊ ನೋಡೋಣ ಈಗ ಏನ್ ಮಾಡೋಣ. ಈಗ ಮೈನಸ್ 156 ಬರಬೇಕು. ಏನ್ ಮಾಡ್ಕೊಳ್ಳೋಣ. ಸೊ ಮೈನಸ್ 156 ಬರ್ಬೇಕಪ್ಪ ಅಂದ್ರೆ ವಿಲ್ ಡೂ 13 ಇಂಟು 12 ಬರಬೇಕು. ಇಲ್ಲಿ ನೆಗೆಟಿವ್ ಬರಬೇಕು. ಹಾಗೆ 13 ಮೈನಸ್ ಇದೇನ್ ಬರ್ಬೇಕು ಇಲ್ಲಿ ಮೈನಸ್ ಇಲ್ಲಿ ತಗೊಳ್ಳೋಣ ಪ್ಲಸ್ ತಗೊಳ್ಳೋಣ. ಹಾಗಾದ್ರೆ ಇದೇನಾಗುತ್ತೆ ಸೊ n ಸ್ಕ್ವೇರ್ ಇದನ್ನ ಹೆಂಗ್ ಬರ್ಬಿಡ್ಬಹುದು n-13 ಇದೆ. ಸೊ ವಿ ಕ್ಯಾನ್ ರಿಟ್ ಇಟ್ ಆಸ್ ಸೊ n-13 1 ಆಫ್ ರೂಟ್ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ n ಪ್ಲಸ್ 12 ಇಸ್ ದ 1 ಆಫ್ ದಿ ರೂಟ್ ಆಗುತ್ತೆ. ಹಾಗಾದ್ರೆ n ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 13 ಆಗುತ್ತೆ. ಹಾಗಾದ್ರೆ n ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮಗೆ ಏನ್ ಬರುತ್ತೆ -12 ಬರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಬರೋದ್ರಿಂದ ಸೊ n ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಬರಲ್ಲ. ಹಾಗಾದ್ರೆ n ಇಸ್ ನಾಟ್ ಈಕ್ವಲ್ಸ್ ಟು -12. therefore n ವ್ಯಾಲ್ಯೂ ಏನಾಗುತ್ತೆ ನಮಗೆ 13 ಬರ್ತಾ ಹೋಗ್ತದೆ. ಹಾಗಾದ್ರೆ therefore ಸೊ ನಮಗೆ ಒಂದು ಮ್ಯಾಟ್ರಿಕ್ಸ್ ಬಂತು. A ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ ಸೊ 1 13 0 1 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮ್ಗೆ ಏನ್ ಬೇಕು ಇದಕ್ಕೆ ಇನ್ವರ್ಸ್ ಬೇಕು. ಇನ್ವರ್ಸ್ ಆಫ್ ದಿಸ್ ಒನ್ ಏನ್ ಕೇಳ್ತಾ ಇದ್ದಾರೆ. ಸೊ ಇನ್ವರ್ಸ್ ಫೈಂಡ್ ಮಾಡ್ಕೊಳ್ಳೋಣ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಸೊ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಗೆ ನಾವೇನ್ ಮಾಡ್ತಾ ಹೋಗ್ಬೇಕು ನೆಗೆಟಿವ್ ಸೈನ್ ಸಾರಿ ಸೈನ್ ಅನ್ನ ಇಂಟರ್ಚೇಂಜ್ ಮಾಡ್ತಾ ಹೋಗ್ಬೇಕು. ಸೊ ದಿಸ್ ಇಸ್ ದ ಇನ್ವರ್ಸ್. ಓಕೆನಾ? ಸೊ ಆಪ್ಷನ್ ಯಾವ್ದಾಗುತ್ತೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು ಆಪ್ಷನ್ ಇದೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅದಲ್ವಾ? ನೋಡಿ ನಾವು ಇಲ್ಲಿ ನಮಗೆ ಎ ಮ್ಯಾಟ್ರಿಕ್ಸ್ 113 01 ಬರ್ತಾ ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೋದು ಆಪ್ಷನ್ ಸಿ ನ ಎಲಿಮಿನೇಟ್ ಮಾಡ್ಬಿಡಬಹುದು, ಆಪ್ಷನ್ ಡಿ ನು ಎಲಿಮಿನೇಟ್ ಮಾಡಿಬಿಡಬಹುದು. ಹೌದಲ್ವಾ? ಯಾಕಂದ್ರೆ ನಮ್ಗೆ ಏನ್ ಬರ್ತಾ ಇದೆ 1 ಇಲ್ಲಿ n ವ್ಯಾಲ್ಯೂ ದಟ್ ಇಸ್ 13 ಬರ್ತಾ ಇದೆ. ಇಲ್ಲಿ 0 ಇರಬೇಕಾಗಿತ್ತು, ಇಲ್ಲಿ 0 ಇರಬೇಕಾಗಿತ್ತು. ಇವೆರಡು ಆಪ್ಷನ್ ಇಲ್ಲ. ಸೊ ಹಂಗಾರೆ ಇವೆರಡು ಆಪ್ಷನ್ ಎಲಿಮಿನೇಟ್ ಮಾಡಿಬಿಡಬಹುದು. ನೆಕ್ಸ್ಟ್ ಉಳಿದಿರೋದು ಯಾವುದು ಸೊ ಈ ಆಪ್ಷನ್. ಹಾಗಾದ್ರೆ ನಮಗೆ ಆಲ್ರೆಡಿ n ಇಸ್ ನಾಟ್ ಈಕ್ವಲ್ಸ್ ಟು -12 ಆಗಿದೆ. ಇಲ್ಲಿ 12 ಬರಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಈ ಆಪ್ಷನ್ ಕರೆಕ್ಟ್ ರಾಂಗ್ ಆಗುತ್ತೆ. ಹಾಗಾದ್ರೆ ಉಳಿದಿರೋದು ಯಾವುದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗಬಹುದು. ರೈಟ್. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಲೆಟ್ f from natural number to natural number be defined by f of x is equals ಏನು ಕೊಟ್ಟಿದ್ದಾರೆ x plus 1 whole square plus minus ಸೊ ಸ್ಕ್ವೇರ್ ಬ್ರಾಕೆಟ್ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ಗ್ರೇಟೆಸ್ಟ್ ಇಂಟಿಜರ್ ಅಂತ ಹೇಳ್ತಾರೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ ಸ್ಕ್ವೇರ್ ರೂಟ್ ಆಫ್ x plus 1 whole square plus x plus 1 whole square ಕೊಟ್ಟಿದ್ದಾರೆ. So where square bracket denote the greatest integer function. Suppose a b c are three distinct natural numbers
let delta of f of a square a, f of b square b, f of c square c, then that is equals to ಅಂತ ಕೇಳ್ತಿದ್ದಾರೆ. ನಾವೇನ್ ಮಾಡ್ಬೇಕು ಈಗ ಡಿಟರ್ಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಏನಾಗುತ್ತೆ ಅನ್ನೋದು ಫೈಂಡ್ ಮಾಡಿ ನೋಡೋಣ. ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನೋಡಿ ಈಗ ನಮಗೆ ಏನ್ ಕೊಡ್ತಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ನಮಗೆ ಏನ್ ಕೊಡ್ತಾರೆ, ನಮಗೆ ಈಗ ಬೇಕೇನ್ ಬೇಕು, ಗ್ರೇಟೆಸ್ಟ್ ಇಂಟಿಜರ್ ಆಫ್ ಈ ಫಂಕ್ಷನ್ ವ್ಯಾಲ್ಯೂ ಬೇಕಾಗತ್ತೆ. ನಮಗೆ ಇದು ಗೊತ್ತಿರಬೇಕಾಗತ್ತೆ, ಹೌದಲ್ವಾ? ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಹೋಗೋಣ. ನಮ್ಗೆ ಏನ್ ಕೊಡ್ತಾರೆ, ಸೊ ಎ ಬಿ ಸಿ ಆರ್ ತ್ರೀ ಡಿಸ್ಟಿಂಕ್ಟ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸೊ ಲೆಟ್ ಅಸ್ ಕನ್ಸಿಡರ್, ನಾವೇನ್ ಮಾಡ್ತಾ ಹೋಗೋಣಪ್ಪ ಸರಿನಾ. ಸೊ ಇಫ್ ಎನ್ ಬಿಲಾಂಗ್ಸ್ ಟು, ನಾವೇನ್ ತಗೊಳ್ಳೋಣ, ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ಅಂತ ತಗೊಳ್ಳೋಣ, ಹೌದಲ್ವಾ? ದೆನ್ ಇಲ್ಲಿ ನೋಡಿ ನಮಗೆ ಇದು ಯಾವಾಗಲೂ ಹೋಲ್ಸ್ ಆಗ್ತಾ ಇರ್ತದೆ. ಏನಪ್ಪಾ, ಎನ್ ಸ್ಕ್ವೇರ್ ವ್ಯಾಲ್ಯೂ ಇಸ್ ಲೆಸ್ ದನ್ ಎನ್ ಸ್ಕ್ವೇರ್ ವ್ಯಾಲ್ಯೂ ಇಸ್ ಲೆಸ್ ದನ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ವಿಚ್ ಇಸ್ ಆಲ್ವೇಸ್ ಲೆಸ್ ದನ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಆಗಿರ್ತದೆ, ಹೌದಲ್ವಾ? ಫಾರ್ ಎನಿ ನ್ಯಾಚುರಲ್ ನಂಬರ್ಸ್ ಗೆ ಸೊ ನಮಗೆ ಏನ್ ಹೋಲ್ಸ್ ಆಗ್ತಾ ಇರ್ತದಪ್ಪ ಅಂದ್ರೆ ಎನ್ ಸ್ಕ್ವೇರ್ ವಿಚ್ ಇಸ್ ಆಲ್ವೇಸ್ ಲೆಸ್ ದನ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಲೆಸ್ ದನ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ. ನಮಗೆ ಏನ್ ಬೇಕಾಗಿದೆ ಇಲ್ಲಿ ನೋಡಿ, ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಗ ನಮಗೆ ಕೊಟ್ಟಿರೋ ಫಂಕ್ಷನ್ ಹೆಂಗಿದೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದೆ. ಹಾಗಾದ್ರೆ ನಾನೇನ್ ತಗೊಂಡಿನಿ, ಎನ್ ಸ್ಕ್ವೇರ್ ಪ್ಲಸ್ ಎನ್ ಅಂತ ಆಗುತ್ತೆ. ನಾನು ಮಾಡ್ತೀನಿ ಸ್ಕ್ವೈರಿಂಗ್ ಆನ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಅಪ್ಲೈ ಮಾಡ್ಕೊಂಡು ತಗೋಣ. ಹಾಗಾದ್ರೆ ಇದೇನಾಗುತ್ತೆ, ಎನ್ ಲೆಸ್ ದನ್ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ ಎನ್ ಸ್ಕ್ವೇರ್ ಪ್ಲಸ್ ಎನ್ ಲೆಸ್ ದನ್ ಇದೇನಾಗುತ್ತೆ ಎನ್ ಪ್ಲಸ್ ಒನ್ ಬಂದ್ಬಿಡ್ತದೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ, ಇದಕ್ಕೆ ಗ್ರೇಟೆಸ್ಟ್ ಇಂಟಿಜರ್ ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ದಿಸ್ ಇಂಪ್ಲೈಸ್, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಇಸ್ ಆಲ್ವೇಸ್ ಈಕ್ವಲ್ಸ್ ನಮಗೆ ಏನಾಗ್ತದೆ, ಎನ್ ಬಂದ್ಬಿಡ್ತದೆ, ಅದಲ್ವಾ? ಬೈ ಯೂಸಿಂಗ್ ದ ಡೆಫಿನೇಷನ್ ಆಫ್ ಗ್ರೇಟೆಸ್ಟ್ ಇಂಟಿಜರ್. ಹಾಗಾದ್ರೆ ದಿಸ್ ಇಂಪ್ಲೈಸ್, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಹೇಗೆ ಬಂತಂದ್ರೆ, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಯಾವ್ದ್ರದ್ದು, ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ಸ್ ಏನಾಗ್ಬಿಡುತ್ತೆ ನಮಗೆ, ಎನ್ ಅಂದ್ರೆ ಏನು, ಎಕ್ಸ್ ಪ್ಲಸ್ ಒನ್ ಆಗತ್ತೆ. ಹಾಗಾದ್ರೆ ನಮ್ಗೆ ಏನ್ ಕೊಡ್ತಾರೆ, therefore they given f of x is equals ಏನ್ ಕೊಡ್ತಾರೆ, x plus 1 whole square plus x of ಏನ್ ಕೊಡ್ತಾರೆ minus greatest integer of square root of, so x plus 1 whole square ಪ್ಲಸ್ ಎಕ್ಸ್ ಪ್ಲಸ್ ಒನ್ ಕೊಟ್ಟಿದ್ದಾರೆ, ಸೊ ಟು ದಿ ಪವರ್ 2 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ಏನಾಗುತ್ತೆ ಈಗ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್, ಈಗ ಇದನ್ನ ಎಂತ ಬರೀಬಹುದು, ಎಕ್ಸ್ ಪ್ಲಸ್ ಒನ್ ಅಂತ ಬರೀಬಹುದು. ಸೊ ದಟ್ ಇದೇನಾಗುತ್ತೆ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ದಿಸ್ ಒನ್ ಕ್ಯಾನ್ಸಲ್ ಆದ್ರೆ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಹಾಗಾದ್ರೆ ನೋಡ್ಕೊಳ್ಳೋಣ. ಸೊ ಡೆಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ ನೋಡಿ, ನಮಗೆ ಎಫ್ ಆಫ್ ಎ ಕೊಟ್ಟಿದ್ದಾರೆ. ಎಫ್ ಆಫ್ ಎ ನಾವು ಇನ್ಪುಟ್ ಮಾಡಿದ್ರೆ ಏನಾಗುತ್ತೆ, ಎ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಎಫ್ ಆಫ್ ಬಿ ನ ಇನ್ಪುಟ್ ಮಾಡಿದ್ರೆ ನಮಗೆ ಬಿ ಬರ್ತದೆ. ಎಫ್ ಆಫ್ ಸಿ ಇನ್ಪುಟ್ ಮಾಡಿದ್ರೆ ನಮಗೆ ಏನ್ ಬರ್ತದೆ, ಸಿ ಬರ್ತಾ ಹೋಗ್ತದೆ. ಹಂಗಾರೆ ಏನಾಗುತ್ತೆ, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್. ನೆಕ್ಸ್ಟ್ ಏನಾಗುತ್ತೆ, ಎ ಬಿ ಸಿ ಆಗುತ್ತೆ ನೋಡಿ. ಈಗ ಟೂ ಕಾಲಮ್ಸ್ ಆರ್ ಐಡೆಂಟಿಕಲ್, ದೆನ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಆಗುತ್ತೆ 0 ಆಗುತ್ತೆ. ಆದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಕ್ವಶನ್ ನೋಡಿದ್ರೆ ಎಷ್ಟು ದೊಡ್ಡದ ಇದೆ, ಬಟ್ ಆನ್ಸರ್ ಮಾತ್ರ ನಮಗೆ ಏನ್ ಬರ್ತಾ ಹೋಗ್ತದೆ, 0ನೇ ಬರ್ತಾ ಹೋಗ್ತದೆ, ಹೌದಲ್ವಾ? ಸೊ ನಿಮಗೆ ಏನ್ ಗೊತ್ತಿರಬೇಕಪ್ಪ ಅಂತಂದ್ರೆ, ಸೊ ಈ ಹಿಂಟ್ ನಿಮಗೆ ಗೊತ್ತಿರಬೇಕು. ಸೊ ಎನ್ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಗೆ ಏನೇನು ವರ್ಡ್ಸ್ ಆಗ್ತದಪ್ಪ, ಎನ್ ಸ್ಕ್ವೇರ್ ಇಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್ ಪ್ಲಸ್ ಎನ್, ಅಗೇನ್ ವಿಚ್ ಇಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್. ಓಕೆನಾ, ನಾನೇ ಮಾಡ್ತೀನಿ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡು, ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ. ಸೊ ನಮಗೆ ರಿಕ್ವೈರ್ಡ್ ನಮಗೆ ಏನ್ ಬಂತು, ಎನ್ ಲೆಸ್ ದನ್ ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಲೆಸ್ ದನ್ ಎನ್ ಪ್ಲಸ್ ಒನ್ ಅಂತ. ಬೈ ಯೂಸಿಂಗ್ ದ ಡೆಫಿನೇಷನ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಇಸ್ ಈಕ್ವಲ್ಸ್ ಆಲ್ವೇಸ್ ಇಸ್ ಈಕ್ವಲ್ಸ್ ಆಗುತ್ತೆ ಎನ್ ಆಗುತ್ತೆ. ಬೇಕಾದ್ರೆ ನೀವು ಯಾವ್ದಾದ್ರು ವ್ಯಾಲ್ಯೂಸ್ ನ ಇನ್ಪುಟ್ ಮಾಡಿ ನೋಡ್ಕೊಳ್ಳಿ, ಸೊ ನಿಮಗೆ ಆನ್ಸರ್ ಎನ್ನೇ ಬರ್ತಾ ಹೋಗ್ತದೆ, ಗೊತ್ತಿದಲ್ವಾ? ರೈಟ್. ಸೊ ಫಾರ್ ದಿಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. If let A be a 3 by 3 matrix such that adjoint of A is equals ನಮಗೆ ಏನ್ ಕೊಡ್ತಾರೆ, 2 minus 1 1 minus 1 0 2 1 minus 2 minus 1 ಕೊಟ್ಟಿದ್ದಾರೆ, and B is equals ಏನ್ ಕೊಟ್ಟಿದ್ದಾರೆ, adjoint of A ಕೊಟ್ಟಿದ್ದಾರೆ. If determinant of A is equals to lambda and determinant of B inverse whole transpose is equals ಕೊಟ್ಟಿದ್ದಾರೆ, mu ಕೊಟ್ಟಿದ್ದಾರೆ, then the ordered pairs ಏನ್ ಕೊಟ್ಟಿದ್ದಾರೆ, ಮಾಡ್ಯುಲಸ್ ಆಫ್ ಲ್ಯಾಂಬ್ಡಾ. here ಲ್ಯಾಂಬ್ಡಾ ಬಿ ಎನಿ ಸ್ಕೇಲರ್ ವ್ಯಾಲ್ಯೂ ಆಗಿದ್ರಿಂದ ನಾವು ಅದನ್ನ ಏನ್ ತೋದ್ಕೋಬೇಕಪ್ಪ ಅಂದ್ರೆ ನಾವು ಮಾಡ್ಯುಲಸ್ ಅಂತ ಅನ್ಕೋಬೇಕು. ನೆಕ್ಸ್ಟ್ ಮ್ಯೂ ಈಸ್ ಈಕ್ವಲ್ಸ್ ಟು ಅಂತ ಕೊಟ್ಟಿದೆ, ರೈಟ್. ಹಾಗಾದ್ರೆ ಹೇಗೆ ಸಾಲ್ವ್ ಮಾಡಬಹುದು ಈ ಕ್ವಶನ್ ಅನ್ನ, ವಿಲ್ ಸಾಲ್ವ್ ನಾವು. ಸೊ ನಮಗೆ ಏನ್ ಕೊಟ್ಟಿದ್ದಾರೆ, ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು ಏನ್ ಕೊಟ್ಟಿದ್ದಾರೆ, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ವಿ ನೋ ದಟ್ determinant of a to the power n minus 1 is equals to determinant of adjoint of a ಅಲ್ವಾ?
ಹಾಗಾದ್ರೆ ಇದೇನಾಗುತ್ತೆ ಆರ್ಡರ್ 3 ಆಗಿದೆ. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ 3 ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ, ಡಿಟರ್ಮಿನೆಂಟ್ ನಾವೇನ್ ಮಾಡಿದ್ರೆ ಅಡ್ಜಾಯಿಂಟ್ ಡಿಟರ್ಮಿನೆಂಟ್ ಫೈಂಡ್ ಮಾಡ್ತಾ ಹೋಗ್ಬಿಡೋಣ. ಸೊ ಹಾಗಾದ್ರೆ ಫೈಂಡ್ ಮಾಡ್ತಾ ಹೋಗೋಣ. ಸೊ ಏನ್ ಬರುತ್ತೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರೆ, ಸೊ 2 ಇಂದ ಫಸ್ಟ್ ರೋ ಇಂದ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೊ 2 ಆಫ್, ಸೊ -1 ಇಂಟು 0, ಸೊ 0 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ 2 2 ನಮಗೆ ಏನ್ ಬರ್ತಾ ಹೋಗ್ತದೆ 4 ಬರುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 1 ಬರ್ತಾ ಹೋಗ್ತದೆ. ಸೊ ಅಗೇನ್ ಈ ಕಾಲಮ್ ಈ ಒಂದು ಕ್ಲೋಸ್ ಮಾಡ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ 1 -2 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಸೊ ಪ್ಲಸ್ 1 ಆಫ್, ಸೊ ನಾವೇನ್ ಮಾಡ್ತಾ ಹೋಗೋಣ ಥರ್ಡ್ ರೋ ಫಸ್ಟ್ ಥರ್ಡ್ ಕಾಲಮ್ ಕ್ಲೋಸ್ ಮಾಡ್ಕೊಂಡು -1 ಇಂಟು -2 ಮೈನಸ್ ಪ್ಲಸ್ 2 ಆಗ್ತದೆ. 2 ಇಂಟು 0 0 ಆಗ್ತದೆ. ಹಾಗಾದ್ರೆ ಸೊ ಎ ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು, ಸೊ 4 2s ನಮಗೆ ಏನ್ ಬರ್ತಾ ಹೋಗ್ತದೆ 8 ಬರ್ತದೆ. ಸೊ 1 -2 -1 ಬರುತ್ತೆ. ಸೊ ಪ್ಲಸ್ 2 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ನಮಗೆ 8 -1 ಪ್ಲಸ್ 2 ಆದ್ರೆ ನಮಗೆ ಆನ್ಸರ್ ಏನ್ ಬರ್ತಾ ಹೋಗ್ತದೆ 9 ಬರ್ತಾ ಹೋಗ್ತದೆ. ಹೌದಲ್ವಾ? ಸಾರಿ, ಇಲ್ಲಿ 3 n ವ್ಯಾಲ್ಯೂ 3 ಸಬ್ಟ್ ಮಾಡ್ತೀವಿ. 3 -1 ನಮಗೆ ಏನ್ ಬರ್ತದೆ 2 ಬರ್ತಾ ಹೋಗ್ತದೆ. ಸಾರಿ ಫಾರ್ ದಿಸ್ ಒನ್. ಸೊ 3 -1 ಏನಾಗುತ್ತೆ 2 ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೋದು ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಸ್ಕ್ವೇರ್ ಏನ್ ಬರೀಬಹುದು 3 ಸ್ಕ್ವೇರ್ ಅಂತ ಬರೀಬಹುದು. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ನಮಗೆ ಏನ್ ಬಂದ್ಬಿಡ್ತದೆ 3 ಬರ್ತಾ ಹೋಗ್ತದೆ ಅಲ್ವಾ? ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಇಂದ ನಾವೇನ್ ಮಾಡ್ಕೊಂಡ್ವಿ ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೊಂಡ್ವಿ ಬೈ ಯೂಸಿಂಗ್ ದಿಸ್ ಈಕ್ವೇಷನ್, ದಟ್ ಇಸ್ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ n - 1 ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಆಫ್ ಎ. ಹಾಗಾದ್ರೆ ನಮಗೆ ಏನ್ ಬಂದಂಗ ಆಯ್ತು ಈಗ, therefore ಲ್ಯಾಂಬ್ಡಾ ವ್ಯಾಲ್ಯೂ ಇಸ್ ಈಕ್ವಲ್ ಆಯ್ತು 3 ಬಂದಂಗ ಆಯ್ತು. ಲ್ಯಾಂಬ್ಡಾ ವ್ಯಾಲ್ಯೂ ಏನಾಯ್ತು 3 ಬಂದಂಗ ಆಯ್ತು. ಹಾಗಾದ್ರೆ ನಾವ್ ಏನ್ ಫೈಂಡ್ ಮಾಡ್ಕೋಬೇಕು, ಡಿಟರ್ಮಿನೆಂಟ್ ಆಫ್ ಬಿ ಇನ್ವರ್ಸ್ ಆಫ್ ಟ್ರಾನ್ಸ್ಪೋಸ್ ನಾವು ಫೈಂಡ್ ಮಾಡ್ಬೋದು. ಇಟ್ ಇಸ್ ಕ್ವಶನ್ ಕೊಟ್ಟಿದ್ದಾರೆ ಮ್ಯೂ ಅಂತ ಹೇಳಿ ಕೊಟ್ಟಿದ್ದಾರೆ. ಮೋರ್ ಓವರ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಬಿ ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಆಫ್ ಎ ಕೊಟ್ಟಿದ್ದಾರೆ. ಸೊ ಬಿ ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಆಫ್ ಎ ಅಂತ ನಾವೇಂತ ಬರೀಬಹುದು ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್, ಸೊ ನಾನು ಏನ್ ಹೇಳ್ತೀನಿ n - 1 ಟು ದಿ ಪವರ್ 2 ಅಂತ ಬರೀಬಹುದು. ಹೌದಲ್ವಾ? ಸೊ ಆರ್ಡರ್ ಏನಾಗುತ್ತೆ, ಸೊ ಬಿ ಇಸ್ ಈಕ್ವಲ್ಸ್ ಟು, ಹೌದಲ್ವಾ? ಸೊ ನಾವು ನಾನು ಏನ್ ಮಾಡ್ತೀನಿ ಡಿಟರ್ಮಿನೆಂಟ್ ಅಪ್ಲೈ ಮಾಡ್ತೀನಿ. ನಮಗೆ ಡಿಟರ್ಮಿನೆಂಟ್ ಆಫ್ ಬಿ ಫೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ಸ್ ಆಗುತ್ತೆ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ n - 1 ಹೋಲ್ ಸ್ಕ್ವೇರ್ ಆಗುತ್ತೆ. ಆಗ ಆರ್ಡರ್ ಏನಾಗುತ್ತೆ ಇಲ್ಲಿ 3 ಆಗುತ್ತೆ. ಆರ್ಡರ್ 3 ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ಸ್ 3 - 1 ಏನಾಗುತ್ತೆ 2 ಆಗುತ್ತೆ. 2 ಸ್ಕ್ವೇರ್ ವ್ಯಾಲ್ಯೂ ಏನ್ ಬರುತ್ತೆ 4 ಬರುತ್ತೆ. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಏನ್ ಬರುತ್ತೆ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ 4 ಬರ್ತಾ ಹೋಗ್ತದೆ. ಹಾಗಾದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಿದೆ ಇಲ್ಲಿ, ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಏನಿದೆ 3 ಇದೆ. ಹೌದಲ್ವಾ? ಸೊ ನಮಗೇನ್ ಬರ್ತಾ ಹೋಗ್ತದೆ, ಸೊ ಡಿಟರ್ಮಿನೆಂಟ್ ಆಫ್ ಎ ನಮಗೆ ಇಲ್ಲಿ ಎ ಸ್ಕ್ವೇರ್ ಬರೋದ್ರಿಂದ +r - 3 ಬರ್ತಾ ಹೋಗ್ತದೆ. ಹೌದಲ್ವಾ? ಸಾರಿ, ಸೊ ನಾವಿಲ್ಲಿ ಏನ್ ತಗೊಳ್ಳೋಣ +r - 3 ಬರ್ಕೊಂಡ್ಬಿಡೋಣ. ಲ್ಯಾಂಬ್ಡಾ ವ್ಯಾಲ್ಯೂ 3, ಲ್ಯಾಂಬ್ಡಾ ವ್ಯಾಲ್ಯೂ 3 ಬರ್ಕೊಳ್ಳೋಣ. ಇಲ್ಲಿ ಏನ್ ಬರುತ್ತೆ ನಮಗೆ +r - 3 ಟು ದಿ ಪವರ್ 4 ಅಂತ ತಗೊಳ್ಳೋಣ. ಹಾಗಾದ್ರೆ ನಮಗೆ ಡಿಟರ್ಮಿನೆಂಟ್ ಆಫ್ ಬಿ ವ್ಯಾಲ್ಯೂ ಕೂಡ ಏನ್ ಬಂದ್ಬಿಡ್ತದೆ 3 ಟು ದಿ ಪವರ್ 4, 3 ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ನಮಗೆ 3 ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನ್ ಬರುತ್ತೆ 81 ಬರುತ್ತೆ. ಮೋರ್ ಓವರ್ ಇಲ್ಲಿ ಪವರ್ ಈವನ್ ಪವರ್ ಇರೋದ್ರಿಂದ ನಮಗೆ ಏನ್ ಬರ್ತಾ ಹೋಗ್ತದೆ ಪ್ಲಸ್ ಬರ್ತಾ ಹೋಗ್ತದೆ. ಹೌದಲ್ವಾ? ಈಗ ನಮ್ಗೆ ಏನ್ ಬಂದಿದೆ ಡಿಟರ್ಮಿನೆಂಟ್ ಆಫ್ ಬಿ ಬಂತು, ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಕೂಡ ಬಂದ್ಬಿಟ್ಟಿದೆ. ಬಟ್ ನಮ್ಗೆ ಏನ್ ಫೈಂಡ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಮ್ಯೂ ಇಸ್ ಈಕ್ವಲ್ಸ್ ದೇ ಗಿವನ್ ಡಿಟರ್ಮಿನೆಂಟ್ ಆಫ್ ಬಿ ಇನ್ವರ್ಸ್ ಸೊ ಹೋಲ್ ಟ್ರಾನ್ಸ್ಪೋಸ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಇದನ್ನ ಹೆಂಗ್ ಬರೀಬಹುದು, so determinant of B inverse transpose is always same as determinant of B inverse. ಹೌದಲ್ವಾ? ಡಿಟರ್ಮಿನೆಂಟ್ ಆಫ್ ಬಿ ಹೆಂಗ್ ಬರೀಬಹುದು 1 ಬೈ ಡಿಟರ್ಮಿನೆಂಟ್ ಆಫ್ ಬಿ ಅಂತ ಬರೀಬಹುದಾ? ಹಾಗಾದ್ರೆ 1 ಬೈ ಡಿಟರ್ಮಿನೆಂಟ್ ಆಫ್ ಬಿ ಅಂದ್ರೆ ಏನಾಯ್ತು 81. therefore so lambda determinant so modulus of lambda mu is equals to, so ನಮಗೇನ್ ಬಂದಿದೆ ಲ್ಯಾಂಬ್ಡಾ ಮ್ಯಾಗ್ನಿಟ್ಯೂಡ್ ಸಾರಿ ಮಾಡ್ಯುಲಸ್ ಆಫ್ ಲ್ಯಾಂಬ್ಡಾ ನಮಗೇನ್ ಬಂದಿದೆ 3 ಬಂದಿದೆ. ಸೊ 3, 1 ಬೈ ನಾವೇನ್ ಬರೀಬಹುದು 81 ಅಂತ ಬರೀಬಹುದು. ಹಾಗಾದ್ರೆ ಆಪ್ಷನ್ ಆಗುತ್ತೆ ಆಪ್ಷನ್, ಸೊ ಡಿ ಇಸ್ ದ ಕರೆಕ್ಟ್ ಒನ್ ಆಗಿದೆ. ಅದಲ್ವಾ? ನೆಕ್ಸ್ಟ್ ಒನ್, if a is equals to ಏನ್ ಕೊಡ್ತಾರೆ 2 - 3 - 4 1, then we have to find out adjoint of 3a square plus 12a is ಅಂತ ಕೊಟ್ಬಿಟ್ಟಿದ್ದಾರೆ. ಹೇಗಪ್ಪ ಫೈಂಡ್ ಔಟ್ ಮಾಡ್ಕೊಳ್ಳೋದು ಇದನ್ನ, adjoint of 3a square plus 12a ಕೊಟ್ಟಿದ್ದಾರೆ. ಹಾಗಾದ್ರೆ ಹೆಂಗ್ ಮಾಡೋಣ, ಸೊ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ನ a ಸ್ಕ್ವೇರ್ ಫೈಂಡ್ ಮಾಡ್ಕೊಳ್ಳೋಣ, ಆಮೇಲೆ 12a ಗೆ ಮಲ್ಟಿಪ್ಲೈ ಮಾಡೋಣ, ಅದಕ್ಕೆ ಅಡ್ಜಾಯಿಂಟ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಹಾಗೆ ಫೈಂಡ್ ಔಟ್ ಮಾಡ್ತೀರಾ, ಸೊ ಹಾಗೆ ಫೈಂಡ್ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಟೈಮ್ ಹಿಡಿತಾ ಹೋಗುತ್ತೆ. ಸೊ ಇದಕ್ಕೆ ನಾವೇನ್ ಮಾಡ್ತಾ ಹೋಗೋಣಪ್ಪ ಅಂತಂದ್ರೆ ಸೊ ವಿಲ್ ಗೋ ಫಾರ್ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಂ ನಾನು ಹೇಳಿದ್ದೀನಿ. ಸೊ ಹಾಗಾದ್ರೆ ಈ ಮ್ಯಾಟ್ರಿಕ್ಸ್ಗೆ ಸೊ ನಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಏನ್ ಬಂದ ಬರ್ತದೆ ಅದಲ್ವಾ, ಈ ಈಕ್ವೇಶನ್ ನಾವೇನ್ ಮಾಡ್ಬಿಡೋಣ
ಕ್ಯಾರೆಸ್ಟಿಕ್ ಇಕ್ವೇಶನ್ ನ ಫೈಂಡ್ ಮಾಡ್ಕೊಂಡ್ಬಿಡೋಣ. ಕ್ಯಾರೆಸ್ಟಿಕ್ ಇಕ್ವೇಶನ್ ಏನ್ ಬರ್ತದೆ ಇದಕ್ಕೆ? ಸೊ ಫಸ್ಟ್ ಏನ್ ಬರ್ತೀವಿ, ಎ ಸ್ಕ್ವೇರ್. ಸೊ ಸಮ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್ ದಟ್ ಇಸ್ ಅ ಟ್ರೇಸ್ ಆಫ್ ಎ ಏನಾಗುತ್ತೆ ಇಲ್ಲಿ -3a. ನೆಕ್ಸ್ಟ್ ಏನ್ ಮಾಡ್ತೀವಿ, ಡಿಟರ್ಮಿನೆಂಟ್ ಬರ್ತೀವಿ, ಇಲ್ಲಿ ಪ್ಲಸ್ ಬರೀತೀವಿ. ನೆಕ್ಸ್ಟ್ ನೋಡ್ಕೊಳ್ಳೋಣ ಡಿಟರ್ಮಿನೆಂಟ್ ಏನ್ ಬರ್ತದೆ, 2 into 1 2 ಮೈನಸ್ ಇಂಟು ಮೈನಸ್ ಪ್ಲಸ್ ಅಗೇನ್ -4 3 12 ಬರುತ್ತೆ. 2 - 12 ಏನಾಗುತ್ತೆ -10 ಬರುತ್ತೆ. ಸೊ ಮೈನಸ್ ಏನಂತ ಬರೀಬಹುದು, ಇದನ್ನ 10i ಅಂತ ಬರೀಬಹುದು. ಇಸ್ ಈಕ್ವಲ್ಸ್ ಆಗುತ್ತೆ 0. ಹಾಗಾದ್ರೆ ಏನ್ ಬರೀಬಹುದು, ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ನಾವೇನ್ ಬರೀನ 3a plus 10i ಅಂತ ಬರೀಬಹುದಲ್ವಾ? ಹಾಗಾದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ, ಸೊ ಅವ್ರೇನ್ ಕೇಳಿದಾರೆ, ಸೊ ದೇ ಗಿವನ್ ವಿ ಹ್ಯಾವ್ ಟು ಫೈಂಡ್ ಔಟ್ 3a square plus 12a ಅಲ್ವಾ? ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ನಮಗೆ, ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಸೊ 3a square plus 12a ಹೌದಲ್ವಾ? ಸೊ ವಿಲ್ ಫೈಂಡ್ ಔಟ್ ನಾವು. ಸೊ 3a square plus 12a ನ ಫೈಂಡ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಏನ್ ಮಾಡಬಹುದು, 3a square ಅಂದ್ರೆ ಏನ್ ಬರೀಬಹುದು, 3a plus 10i ಅಂತ ಬರೀಬಹುದು ಹೌದಲ್ವಾ? a ಪ್ಲೇಸ್ ಅಲ್ಲಿ a square ಪ್ಲೇಸ್ ಅಲ್ಲಿ 3a plus 10i ಬರ್ತೀನಿ. ಸೊ ಪ್ಲಸ್ 12 ಇಂಟು a ವ್ಯಾಲ್ಯೂ, a ಮ್ಯಾಟ್ರಿಕ್ಸ್ ಏನಿದೆ ಸೊ ಅದನ್ನ a ಹಾಗೆ ಬರ್ಕೊಳ್ಳೋಣ, ಇರಲಿ. ಸೊ ಈಗ ಏನ್ ಮಾಡೋಣ, ಸೊ ಏನ್ ಮಾಡೋಣಪ್ಪ ಅಂತಂದ್ರೆ ಈಗ 3 ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ ಹೌದಲ್ವಾ? ಸೊ 3 ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, 3 3 is 9 ಅಲ್ವಾ? 9a plus 12a ಎಷ್ಟು ಬರ್ತದೆ ನಮಗೆ, 21a ಬರುತ್ತೆ. ಪ್ಲಸ್ ಸೊ 3 2 is 10i ಬರ್ತದೆ, ಅಂದ್ರೆ ಏನು ಬರ್ತದೆ ಇಲ್ಲಿ 30i ಬಂದ್ಬಿಡ್ತದೆ. ಹಾಗಾದ್ರೆ ನಾವೇನ್ ಮಾಡ್ಕೊಂಡ್ಬಿಡೋಣ, ಈಗ 21 ಇಂಟು a ಮಾಡ್ತಾ ಹೋಗೋಣ. 21 ಇಂಟು a ಮಾಡ್ತಾ ಹೋದ್ರೆ ಸೊ 21 2 is 42 ಹೌದಲ್ವಾ? 42 ಬರ್ಕೊಳ್ಳೋಣ. ನೆಕ್ಸ್ಟ್ 21 3 is ಮೈನಸ್ ಏನಾಗುತ್ತೆ 63 ಆಗುತ್ತೆ. ನೆಕ್ಸ್ಟ್ 20 ಸೊ ಏನಾಗುತ್ತೆ 21 4 ಅದು ಎಷ್ಟಾಗುತ್ತೆ, ಸೊ 84 ಆಗುತ್ತೆ ಹೌದಲ್ವಾ? -84 ಆಗುತ್ತೆ. ನೆಕ್ಸ್ಟ್ ಏನ್ ಮಾಡೋಣ, ಸೊ 21 ಇಂಟು 1 ಏನಾಗುತ್ತೆ 21 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 30i ಇದೆ, ಏನ್ ಮಾಡ್ತೋಣ 30 0 0 30 ಬರ್ಕೊಳ್ಳೋಣ ಹೌದಲ್ವಾ? ಇದು ನಾವೇನ್ ಮಾಡ್ತಾ ಹೋಗೋಣ, ಆಡ್ ಮಾಡ್ತಾ ಹೋಗೋಣ. ಸೊ ಆಡ್ ಮಾಡ್ತಾ ಹೋದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದಪ್ಪ, so 42 plus 30 so we getting 72 minus 63 minus 0 minus 63 ಬರ್ತದೆ. -84 ಇಲ್ಲಿ ಏನ್ ಬರ್ತದೆ ನಮಗೆ -84 ಬರುತ್ತೆ. ಸೊ ಅಗೇನ್ ಇಲ್ಲಿ ನಮಗೆ ಬರ್ತದೆ, ಸೊ 30 plus 21 51 ಬರುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಏನಾಗುತ್ತೆ 3a square plus 12a ಆಗುತ್ತೆ. ನಮಗೇನ್ ಕೇಳಿದರೆ ಅಡ್ಜಾಯಿಂಟ್ ಆಫ್ 3a square plus 12a ಕೇಳ್ಬಿಟ್ಟಿದ್ದಾರೆ. ಸೊ ಅಡ್ಜಾಯಿಂಟ್ ಆಫ್ 3a square 12a ಅಂತ ನಮಗೆ ನೋಡಿದ್ರೆ ಇಲ್ಲಿ 2/2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. 2/2 ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು, ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. ಏನಾಗುತ್ತೆ 51 72 ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ಬೇಕು, ಸೊ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಇರುವಂತ ನಾವೇನ್ ಮಾಡ್ಬೇಕು, ಸೈನ್ ಅನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಸೈನ್ ಅನ್ನ ಚೇಂಜ್ ಮಾಡ್ತಾ ಹೋದ್ರೆ ಮೈನಸ್ ಇದೆ, ಸೊ ಪ್ಲಸ್ ಆಗುತ್ತೆ. ಅಗೇನ್ ಮೈನಸ್ ಇದೆ, ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ದಿಸ್ ಇಸ್ ದ ಅಡ್ಜಾಯಿಂಟ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ನೋಡ್ಕೊಳ್ಳೋಣ, ಏನಿದೆ 51 63 84 72. ಹಾಗಾದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ರೈಟ್. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಇಫ್ ದ a system of equation ಏನ್ ಕೊಟ್ಟಿದ್ದಾರೆ, ax plus y plus z is equals to 0 and x plus by plus z is equals to 0 and x plus y plus cz is equals to 0 where a comma b comma c is not equals to 1 has a non-trivial solution, then the value of ನೀವು ಫಸ್ಟ್ ಅಬ್ಸರ್ವ್ ಮಾಡ್ಕೋಬೇಕು, ನಮಗೆ ಕೊಟ್ಟಿರುವಂತಹ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ವೆದರ್ ಇಟ್ ಈಸ್ ಹೋಮೋಜಿನಿಯಸ್ ಆರ್ ನಾನ್ ಹೋಮೋಜಿನಿಯಸ್ ಅಂತ ಹೇಳಿ ಹೌದಲ್ವಾ? ಸೊ ನಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಸೊ ಎಲ್ಲಾ ಈಕ್ವೇಶನ್ಸ್ ಗಳು ಈಕ್ವಲ್ಸ್ ಟು 0 ಆಗಿದೆ. ಹಾಗಾದ್ರೆ ಏನಂತ ಅರ್ಥ, ಗಿವನ್ ಸಿಸ್ಟಮ್ ಆಫ್ ಈಕ್ವೇಶನ್ ಈಸ್ ಹೋಮೋಜಿನಿಯಸ್ ಈಕ್ವೇಶನ್ ಅಂತ ಅರ್ಥ. ಹಾಗಾದ್ರೆ ನೋಡ್ಕೊಳ್ಳಿ, ಸೊ ಹ್ಯಾಸ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾನು ನಿಮಗೆ ಆಲ್ರೆಡಿ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಸೊ ಹೋಮೋಜಿನಿಯಸ್ ಈಕ್ವೇಶನ್ಸ್ ಇದ್ದಾಗ ಏನೋ ಹೋಮೋಜಿನಿಯಸ್ ಈಕ್ವೇಶನ್ಸ್ ಇದ್ದಾಗ ಹಾಗಾದ್ರೆ ಆ ಬಂದಿರುವಂತಹ ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಏನಾಗ್ಬೇಕಪ್ಪ ಅಂತಂದ್ರೆ ಈಕ್ವಲ್ಸ್ ಟು 0 ಆಗಿರ್ತದೆ. ಅವಾಗ ನಮಗೆ ಎಷ್ಟು ಬರ್ತಾ ಹೋಗ್ತದೆ, ನಮಗೆ ಏನ್ ಬರ್ತಾ ಹೋಗ್ತವೆ, ನಾನ್ ಟ್ರಿವಿಯಲ್ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗ್ತಾ ಹೋಗ್ತವೆ. ಯಾವುದಕ್ಕೆ, ಹೋಮೋಜಿನಿಯಸ್ ಈಕ್ವೇಶನ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಇದ್ದಾಗ. ಹಾಗಾದ್ರೆ ಡಿಟರ್ಮಿನೆಂಟ್ ಎ ಏನ್ ಬರ್ತದೆ ಫಾರ್ ದಿಸ್ ಸಿಸ್ಟಮ್ ಆಫ್ ಈಕ್ವೇಶನ್ ಗೆ, ಸೊ ಎ 1 1 ನೆಕ್ಸ್ಟ್ ಏನ್ ಬರ್ತದೆ 1 b1 ನೆಕ್ಸ್ಟ್ ಏನಾಗ್ತಾ ಹೋಗ್ತದೆ 1 1 ಸಿ ಆಗತ್ತೆ. ಇಸ್ ಈಕ್ವಲ್ಸ್ ಆಗಬೇಕು 0 ಆಗಬೇಕು. ಹಿಂಗಿದ್ರೆ ಮಾತ್ರ ನಮಗೆ ಏನ್ ಬರ್ತಾ ಹೋಗ್ತವೆ, ನಾನ್ ಟ್ರಿವಿಯಲ್ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗ್ತಾ ಹೋಗ್ತವೆ. ಯಾವಾಗ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು 0 ಇದ್ದಾಗ, ಯಾವಾಗ ಕೊಟ್ಟಿರುವಂತಹ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಎಲ್ಲಿದ್ದಾಗ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಶನ್ ಆಗಿದ್ದಾಗ. ಈಗ ನಾನು ಏನ್ ಮಾಡ್ಬಿಡ್ತೀನಿ, ಇವನ್ನ ಈಸಿಯಾಗಿ ನಾವೇನ್ ಮಾಡ್ತಾ ಹೋಗ್ಬಹುದು, 0 ಮಾಡ್ತಾ ಹೋಗ್ಬಹುದು. ಹಾಗಾದ್ರೆ ನಾನು ಏನ್ ಮಾಡ್ತಾ ಹೋಗ್ತೀನಪ್ಪ ನೋಡಿ, ನಮ್ಗೆ ಆಲ್ರೆಡಿ ಏನ್ ಬೇಕಾಗಿದೆ, 1 ಮೈನಸ್ ಎ ಬೇಕು, 1 ಮೈನಸ್ ಬಿ ಬೇಕು, 1 ಮೈನಸ್ ಸಿ ಬೇಕು. ಹಾಗಾದ್ರೆ ನಾವು ಯಾವ್ದಾದ್ರು ಆಪರೇಷನ್ ಅಪ್ಲೈ ಮಾಡ್ಕೊಂಡ್ಬಿಡೋಣ. ಸೊ R2 changes to, ಸೊ R2 changes to ನಾನು ಏನ್ ಮಾಡ್ತೀನಿ, R2 ಮೈನಸ್ R1 ಮಾಡ್ತೀನಿ. ಅಗೇನ್ ಅಂಡ್
R3 changes to, so again ನಾನು ಏನ್ ಮಾಡ್ತಾ ಹೋಗ್ತೀನಿ, R3 minus R1 ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಏನ್ ಬರುತ್ತಪ್ಪ ಇವೆರಡು ಆಪರೇಷನ್ ಅಪ್ಲೈ ಮಾಡಿದ್ರೆ, ಸೊ A11 ಫಸ್ಟ್ ನಾವು ಯಾವ್ದಕ್ಕೆ ಫಸ್ಟ್ ರೋಗ್ ಯಾವ್ದಕ್ಕೆ ಆಪರೇಷನ್ ಮಾಡ್ತಾ ಇಲ್ಲ ಹಾಗೆ ಇಟ್ಕೊಳ್ಳೋಣ. ಈಗ R2 minus R1 ಮಾಡ್ಕೊಂಡ್ರೆ, ಸೊ 1 minus A, ನೆಕ್ಸ್ಟ್ B minus ಏನಾಗುತ್ತೆ B minus 1, ನೆಕ್ಸ್ಟ್ 1 minus 1 ಏನಾಗುತ್ತೆ 0. ನೆಕ್ಸ್ಟ್ ಅಗೇನ್ ಏನ್ ಮಾಡ್ತಾ ಹೋಗೋಣ, ಸೊ R3 minus R1 ಏನಾಗುತ್ತೆ 1 minus A, ನೆಕ್ಸ್ಟ್ ಏನಾಗುತ್ತೆ 1 minus 1 ಏನಾಗುತ್ತೆ 0, ನೆಕ್ಸ್ಟ್ ಏನಾಗುತ್ತೆ ಸೊ C minus 1 ಬರ್ತಾ ಹೋಗ್ತದೆ. ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವೇಷನ್ ಆಯ್ತು 0 ಆಯ್ತು, ಹೌದಲ್ವಾ. ಸೊ ಈಗ ನಾವೇನ್ ಮಾಡ್ತಾ ಹೋಗ್ತೀನಿ, ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ ಅಲಾಂಗ್ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೊ ಏನ್ ಬರುತ್ತೆ ನೋಡೋಣ. ಹಾಗಾದ್ರೆ ಐ ಆಮ್ ಎಕ್ಸ್ಪ್ಯಾಂಡಿಂಗ್ ಡಿಟರ್ಮಿನೆಂಟ್ ಅಲಾಂಗ್ ದಿ, ಸೊ ಫಸ್ಟ್ ರೋ ಏನಾಗುತ್ತೆ, ಸೊ ಎ ಹಾಗೆ ಇಟ್ಕೊಳ್ಳೋಣ. ಎ ಹಾಗೆ ಇಟ್ಕೊಂಡ್ರೆ ಏನಾಗುತ್ತೆ ಬಿ ಮೈನಸ್ 1 ಇಂಟು ಸಿ ಮೈನಸ್ 1 ಆಗುತ್ತೆ. ಸೊ 0 ಇಂಟು ಎನಿಥಿಂಗ್ ಏನಾಗುತ್ತೆ 0 ಆದ್ರೆ, ಸೊ ಇಲ್ಲಿ ಮೈನಸ್ ಏನ್ ತಗೊಳ್ತಾ ಹೋಗ್ತೀವಿ 1 ತಗೊಳ್ತಾ ಹೋಗ್ತೀನಿ. ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಸೊ 1 ತಗೊಂಡಾಗ ಸೊ ಏನಾಗುತ್ತೆ, ಸೊ ದಿಸ್ ಟರ್ಮ್ ಡಿಲೀಟ್ ಮಾಡ್ಕೊಂಡಾಗ ಸೊ 1 ಮೈನಸ್ ಎ ಸಿ ಮೈನಸ್ 1 ಬರ್ತಾ ಬರೆಯೋಣ. 1 ಮೈನಸ್ ಎ ಇಂಟು ಸಿ ಮೈನಸ್ 1 ಬರೆಯೋಣ. ಸೊ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಸೊ ಪ್ಲಸ್ ಒನ್ ಆಫ್ ನಾವೇನ್ ಮಾಡ್ಕೋಬೇಕು, ಥರ್ಡ್ ಕಾಲಮ್ ಡಿಲೀಟ್ ಮಾಡ್ಕೊಳ್ತೀವಿ. 1 ಮೈನಸ್ ಎ ಇಂಟು 0 0 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಇಲ್ಲಿ ಏನ್ ಬಂದ್ಬಿಡ್ತದೆ ನಮಗೆ ನೋಡಿ, ಯಾವ್ದು ನಾವು ಸೊ ಇದನ್ನ ಕ್ಲೋಸ್ ಮಾಡ್ಕೊಳ್ತಾ ಇದೀವಲ್ವಾ. ಸೊ ಮೈನಸ್ ಇಲ್ಲಿ ಏನಿದೆ ಪ್ಲಸ್, ಆಲ್ರೆಡಿ ಮೈನಸ್ 1 ಇದೆ, ಮೈನಸ್ 1 ಇರೋದ್ರಿಂದ ಬರೆಯೋಣ. ಅಥವಾ ಏನ್ ಮಾಡ್ಬಿಡೋಣ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತಾ ಹೋಗೋಣ ಅಲ್ಲಿಂದ್ರಲ್ಲಿ, ಸೊ 0ನೇ ಮೈನಸ್ ಬರ್ದ್ಬಿಡೋಣ, ನೆಗೆಟಿವ್ 1 ಬರ್ದ್ಬಿಡೋಣ. ಒಂದ್ ಸ್ಟೆಪ್ ನಮ್ಗೆ ಏನಾಗುತ್ತೆ ರಿಡ್ಯೂಸ್ ಆಗುತ್ತೆ, ಹೌದಲ್ವಾ. ರೈಟ್, ಸೊ ವಿಲ್ ರೈಟ್ ದೇರ್ ನೆಗೆಟಿವ್ ಸೈನ್ ಅನ್ನೇ ಬರ್ದ್ಬಿಡೋಣ. ಎಲ್ಲಿ ಇಲ್ಲಿ ಆದ್ರೆ ಅಲ್ವಾ. ಸೊ ಏನಾಗುತ್ತೆ ಇಲ್ಲಿಗ, ಸೊ ವಿ ಆರ್ ಗೆಟಿಂಗ್ ಮೈನಸ್ ಒನ್ ಆಫ್ ಏನಾಗುತ್ತೆ, ಸೊ 1 ಮೈನಸ್ ಎ ಇಂಟು, ಸೊ 1 ಮೈನಸ್ ಎ ಇಂಟು ಏನಾಗುತ್ತೆ ಬಿ ಮೈನಸ್ 1 ಇಸ್ ಈಕ್ವಲ್ಸ್ ಆಗುತ್ತೆ 0 ಬರ್ತಾ ಇದೆ. ನೋಡಿ ನಮಗೆ ಎಲ್ಲಾ ಡಿನಾಮಿನೇಟರ್ ನಮ್ಗೆ ಏನ್ ಬೇಕು, 1 ಮೈನಸ್ ಎ ಬೇಕು, 1 ಮೈನಸ್ ಬಿ ಬೇಕು, 1 ಮೈನಸ್, ಸೊ ನಾನೇನ್ ಮಾಡ್ಬಿಡ್ತೀನಪ್ಪ ಅಂದ್ರೆ ಥ್ರೂ ಔಟ್ ಡಿವೈಡಿಂಗ್ 1 ಮೈನಸ್ ಎ 1 ಮೈನಸ್ ಬಿ 1 ಮೈನಸ್ ಸಿ ನ ಮಾಡ್ಕೊಂಡ್ಬಿಡ್ತೀನಿ. ಥ್ರೂ ಔಟ್ ಡಿವೈಡ್ ಮಾಡ್ತೀನಿ. ಹಾಗಾದ್ರೆ ಏನ್ ಬರ್ತದೆ ನೋಡೋಣ, ಬಿ ಮೈನಸ್ 1 ಸಿ ಮೈನಸ್ 1 ಕ್ಯಾನ್ಸಲ್ ಆದ್ರೆ, ಸೊ ಎ ಇಸ್ ಈಕ್ವಲ್ಸ್ ಟು, ಸೊ ಈಗ ಬಿ ಮೈನಸ್ 1 ನಾವೆಂತ ಬರೀಬಹುದು 1 ಮೈನಸ್ ಬಿ ಅಂತ ಬರ್ಕೊಳ್ಳೋದು, ನೆಗೆಟಿವ್ ಸೈನ್ ಬರುತ್ತೆ. ಸಿ ಮೈನಸ್ 1 ನ ಮೈನಸ್ 1 ಮೈನಸ್ ಸಿ ಅಂತ ಬರ್ಕೊಳ್ಳೋದು, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪಾಸಿಟಿವ್ ಆಗಿಬಿಡ್ತದೆ. ಹಾಗಾದ್ರೆ ಎ ಡಿವಿಸಿಬಲ್ ಬೈ ನಾವೆಂತ ಬರೀಬಹುದು 1 ಮೈನಸ್ ಎ ಅಂತ ಬರೀಬಹುದು. ನೆಕ್ಸ್ಟ್ ನೋಡಿ, ಈಗ ಸೊ ಸಿ ಮೈನಸ್ 1 ನಾನು ಅಂತ ಬರ್ಕೊಳ್ತೀನಿ, ಮೈನಸ್ ಆಫ್ 1 ಮೈನಸ್ ಎ ಅಂತ ಬರೀಬಹುದು. ಮೈನಸ್ ಇಂಟು ಮೈನಸ್ ಏನಾಗ್ಬಿಡ್ತದೆ ಇಲ್ಲಿ ಪ್ಲಸ್ ಆಗಿಬಿಡ್ತದೆ. ಹಾಗಾದ್ರೆ ಏನಾಗುತ್ತೆ 1 ಮೈನಸ್ ಎ 1 ಮೈನಸ್ ಸಿ ಕ್ಯಾನ್ಸಲ್ ಆದ್ರೆ ನಮಗೆ ಏನ್ ಬರ್ತದೆ 1 ಬೈ 1 ಮೈನಸ್ ಬಿ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಇದೇ ರೀತಿಯಾಗಿ ಇಲ್ಲಿ ಮಾಡೋಣ, ಬಿ ಮೈನಸ್ 1 ಅನ್ನ ಇಲ್ಲಿ ಇದರಲ್ಲಿ ನೆಗೆಟಿವ್ ಸೈನ್ ಅನ್ನ ಕಾಮನ್ ತಗೊಂಡ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಹಾಗಾದ್ರೆ ಸೊ 1 ಮೈನಸ್ ಎ ಬಿ ಮೈನಸ್ 1 ಕ್ಯಾನ್ಸಲ್ ಆದ್ರೆ ನಮಗೆ ಏನ್ ಬರ್ತದೆ 1 ಬೈ 1 ಮೈನಸ್ ಸಿ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಬಟ್ ನಮಗೆ ಕೇಳಿರೋದು ನೋಡಿ, ಏನ್ ಕೇಳಿದರೆ 1 ಡಿವಿಸಿಬಲ್ ಬೈ 1 ಮೈನಸ್ ಎ ಪ್ಲಸ್ 1 ಡಿವಿಸಿಬಲ್ ಬೈ 1 ಮೈನಸ್ ಬಿ ಪ್ಲಸ್ 1 ಡಿವಿಸಿಬಲ್ ಬೈ 1 ಮೈನಸ್ ಸಿ ಕೇಳಿಬಿಟ್ಟಿದ್ದಾರೆ. ಬಟ್ ನಮಗೆ ಇಲ್ಲಿ ನೋಡಿ ಏನ್ ಬಂದಿದೆ, ಎ ಡಿವಿಸಿಬಲ್ ಬೈ 1 ಮೈನಸ್ ಎ ಪ್ಲಸ್ 1 ಡಿವಿಸಿಬಲ್ ಬೈ 1 ಮೈನಸ್ ಬಿ ಪ್ಲಸ್ 1 ಡಿವಿಸಿಬಲ್ ಬೈ 1 ಮೈನಸ್ ಸಿ ಬಂದ್ಬಿಡುತ್ತೆ. ಹೆಂಗ್ ಬರ್ಕೊಂಡ್ ಬಿಡ್ಬೋದಪ್ಪ ಅಂತಂದ್ರೆಗಿನ, ಸೊ ಜಸ್ಟ್ ನಾವೇನ್ ಮಾಡೋಣಪ್ಪ ಅಂದ್ರೆ 1 ಡಿವಿಸಿಬಲ್ ಬೈ 1 ಮೈನಸ್ ಎ ಅನ್ನ ವಿ ಕ್ಯಾನ್ ರಿಡ್ ಇಟ್ ಆಸ್ ಮೈನಸ್ 1 ಅಂತ ಬರ್ಕೊಳ್ಬಹುದು. 1 ಡಿವಿಸಿಬಲ್ ಬೈ 1 ಮೈನಸ್ ಬಿ ಬರ್ಕೊಳ್ಳೋಣ, ಪ್ಲಸ್ 1 ಬೈ 1 ಮೈನಸ್ ಸಿ ಅಂತ ಬರ್ಕೊಳ್ಳೋಣ. ಹೆಂಗೆ ಸರ್, ಇದನ್ನ ಎಲ್ಸಿಎಂ ತಗೊಳ್ಳಿ. ಎಲ್ಸಿಎಂ ತಗೊಂಡಾಗ ಏನಾಗುತ್ತೆ 1 ಮೈನಸ್ 1 ಪ್ಲಸ್ ಎ ಆಗುತ್ತೆ, ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ, therefore 1 ಬೈ 1 ಮೈನಸ್ ಎ ಪ್ಲಸ್ 1 ಬೈ 1 ಮೈನಸ್ ಬಿ ಪ್ಲಸ್ 1 ಬೈ 1 ಮೈನಸ್ ಸಿ ಮೈನಸ್ 1 ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ನಮ್ಗೆ ಏನ್ ಬರ್ತಾ ಹೋಗ್ತದೆ ಪ್ಲಸ್ 1 ಬರ್ತಾ ಹೋಗ್ತದೆ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಅಲ್ವಾ. ರೈಟ್, ನೆಕ್ಸ್ಟ್ ಒನ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Let S be the set of all integer solutions. So x comma y comma z of the system of equation x minus 2y plus 5z is equals to 0 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ minus 2x plus 4y plus z is equals to 0. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, minus 7x plus 14y plus 9z is equals to 0 such that, so we have to find out 15 less than or equals to x square plus y square plus z square less than or equals to 150. Then the number of elements in the set S is equals to, the number of element in the set S is equals to ಎಷ್ಟು ಎಲಿಮೆಂಟ್ಸ್ ಇದಾವೆ ಎಸ್ ಅಲ್ಲಿ ಅಂತ ಕೇಳ್ತಾ ಅವ್ರೆ.
ಹಾಗಾದ್ರೆ ಫಸ್ಟ್ ಅಬ್ಸರ್ವ್ ಮಾಡಿ, ನಮಗೆ ಕೊಟ್ಟಿರುವಂತಹ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಏನ್ ಕೊಟ್ಟಿದ್ದಾರೆ. ಲೆಟ್ ಅಸ್ ರೈಟ್ ಡೌನ್ ಸೊಲ್ಯೂಷನ್ ಫಾರ್ ದಿಸ್. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ 2y ಪ್ಲಸ್ 5z ಇಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಮೈನಸ್ 2x ಪ್ಲಸ್ 4y ಪ್ಲಸ್ z ಇಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಮೈನಸ್ 7x ಪ್ಲಸ್ 14y ಪ್ಲಸ್ 14y ಪ್ಲಸ್ ಏನ್ ಕೊಟ್ಟಿದ್ದಾರೆ 9z ಇಸ್ ಈಕ್ವಲ್ಸ್ ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರೆ. ಹೌದಲ್ವಾ, ಈ ರೀತಿ ನಮಗೆ ಕೊಟ್ಟಿದ್ದಾರೆ. ಸೊ ಈಕ್ವಾಲಿಟಿ ಆಸ್ ಇದನ್ನ ಈಕ್ವೇಶನ್ 1 ಅನ್ಕೊಳ್ಳೋಣ, ಈಕ್ವೇಶನ್ 2 ಅನ್ಕೊಳ್ಳೋಣ, ಈಕ್ವೇಶನ್ 3 ಅಂತ. ಇನ್ ಕೇಸ್ ಸೊ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಪುಟ್ z is equals to 0 ತಗೊಳ್ತೀನಿ. ಇಂಟೀಜರ್ ಅಂತ ಹೇಳ್ತಿದ್ದಾರೆ. ಸೊ ಇಂಟೀಜರ್ ಸೊಲ್ಯೂಷನ್ಸ್ ಅಂತ ಹೇಳ್ತಾರೆ. ಐ ಆಮ್ ಟೇಕಿಂಗ್ z is equals to 0. ಸೊ ಪುಟ್ z is equals to 0 ಇನ್ ಸೊ ಈಕ್ವೇಶನ್ 1 2 ಆಸ್ ವೆಲ್ ಆಸ್ 3 ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ಎಷ್ಟು ವ್ಯಾಲ್ಯೂ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ಏನಾಯ್ತು, ಎಕ್ಸ್ ಮೈನಸ್ 2y is equals to 0, x is equals to 2y ಆಗುತ್ತೆ. ಹಾಗೆ ನೋಡಿ, ಮೈನಸ್ 2x is equals to minus 4y, ಮೈನಸ್ ಮೈನಸ್ ಗೆಸ್ ಕ್ಯಾನ್ಸಲ್, x 2 into 2 2 ಕ್ಯಾನ್ಸಲ್ ಆಗುತ್ತೆ, x is equals to 2y. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ವಿ ಗೆಟ್ x is equals ನಮಗೆ ಯಾವಾಗಲೂ ಏನ್ ಬರ್ತಾ ಹೋಗ್ತದೆ, 2y ನೇ ಬರ್ತಾ ಹೋಗ್ತದೆ ಅಲ್ವಾ. x is equals ನಮಗೆ ಏನ್ ಬರ್ತಾ ಹೋಗ್ತದೆ, 2y ನೇ ಬರ್ತಾ ಹೋಗ್ತದೆ. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಮೈನಸ್ 7x ಅಗೇನ್ ಈ ಕಡೆ ಮೈನಸ್ 14y, 7 2 14 ಕ್ಯಾನ್ಸಲ್ ಆಗುತ್ತೆ. ಸೊ x is equals ನಮಗೆ ಏನ್ ಬರ್ತಾ ಹೋಗ್ತದೆ, 2y ಬರ್ತಾ ಹೋಗ್ತದೆ ಅಲ್ವಾ. ಹಾಗಾದ್ರೆ ನಮಗೆ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, ಸೊ ದೆ ಗಿವನ್ ಸೊ 15 ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಹೌದಲ್ವಾ. ಹಾಗಾದ್ರೆ ನಮಗೆ ಏನು ಬಂದಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 2y ನ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ಸ್ ಮಾಡೋಣ 2y ನ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗುತ್ತೆ, ಸೊ 15 ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು, ಸೊ 2y ಸ್ಕ್ವೇರ್ ಅಂದ್ರೆ ನಮಗೆ ಏನು ಬರುತ್ತೆ 4y ಸ್ಕ್ವೇರ್. ಹೌದಲ್ವಾ. ಸೊ ಹಾಗೆ ಏನಾಗುತ್ತೆ ಪ್ಲಸ್ ವೈ ಸ್ಕ್ವೇರ್, z ವ್ಯಾಲ್ಯೂ ಏನಾಗುತ್ತೆ 0, ಸೊ ಲೆಸ್ ದನ್ ಆರ್ ಈಕ್ವಲ್ಸ್ ಟು 150. ಹಾಗಾದ್ರೆ ಇಲ್ಲಿ ಏನಾಗುತ್ತೆ 5y ಸ್ಕ್ವೇರ್, ನಾವೇನ್ ಮಾಡ್ತಾ ಹೋಗೋಣ, ಸೊ ವಿಲ್ ಟೇಕ್ 5 ಆಸ್ ಎ ಕಾಮನ್ ಔಟ್. 5 ಅನ್ನ ಕಾಮನ್ ಔಟ್ ತಗೊಂಡು ಡಿವೈಡ್ ಮಾಡ್ಕೊಂಡ್ರೆ 5 3 is 15 ಲೆಸ್ ದನ್ ಆರ್ ಈಕ್ವಲ್ಸ್ ನಮಗೆ ಏನ್ ಬರ್ತಾ ಹೋಗ್ತದೆ y ಸ್ಕ್ವೇರ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು. ಹೌದಲ್ವಾ. ಹಾಗಾದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ 30 ಬರ್ತಾ ಹೋಗ್ತದೆ. ಸೊ 4y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಏನಾಗುತ್ತೆ 5y ಸ್ಕ್ವೇರ್ ಆಗುತ್ತೆ. ಸೊ 5y ಸ್ಕ್ವೇರ್ ಆಗೋದ್ರಿಂದ 5 ಅನ್ನ ಈಚ್ ಟರ್ಮ್ ಇಂದ ಡಿವೈಡ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ಏನಾಗುತ್ತೆ, ವಿಲ್ ಗೆಟಿಂಗ್ 3 ಲೆಸ್ ದನ್ ಆರ್ ಈಕ್ವಲ್ಸ್ ಟು y ಸ್ಕ್ವೇರ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 30. ಹಾಗಾದ್ರೆ therefore the possible values of y, ಹೌದಲ್ವಾ, ಏನ್ ಮಾಡ್ಬೋದು, the possible values of y are ಏನು ಬರ್ತಾ ಹೋಗೋದು, we can choose a plus or minus. ಸೊ ಪ್ಲಸ್ ಆರ್ ಮೈನಸ್ ನಾವೇನ್ ಚೂಸ್ ಮಾಡಬಹುದು, 2 ಅನ್ನ ಚೂಸ್ ಮಾಡಬಹುದು. ಹೌದಲ್ವಾ. ನಾವು 1 ಅನ್ನ ಚೂಸ್ ಮಾಡೋಕ್ಕಾಗಲ್ಲ, 1 ಕೆನಾಟ್ ಬಿ ಗ್ರೇಟರ್ ದನ್ 3. ಹಾಗಾಗಿ 2 ನ ಚೂಸ್ ಮಾಡಬಹುದು. ಹಾಗೆ ನಾವೇನ್ ಮಾಡೋದು, ಪ್ಲಸ್ ಆರ್ ಮೈನಸ್ 3 ಅನ್ನ ಚೂಸ್ ಮಾಡಬಹುದು. ಹಾಗೆ ನಾವೇನ್ ಮಾಡೋದು, ಪ್ಲಸ್ ಆರ್ ಮೈನಸ್ 4 ಅನ್ನ ಚೂಸ್ ಮಾಡಬಹುದು. ಹಾಗೆ ನಾವೇನ್ ಮಾಡೋದು, ಪ್ಲಸ್ ಆರ್ ಮೈನಸ್ 5 ಅನ್ನ ಚೂಸ್ ಮಾಡಬಹುದು. ಹಾಗೆ 6 ಅನ್ನ ಚೂಸ್ ಮಾಡಿದ್ರೆ ಏನಾಗುತ್ತೆ 36 ಆಗ್ಬಿಡುತ್ತೆ. ಹಾಗಾದ್ರೆ ಸೊ ಗ್ರೇಟರ್ ದನ್ ಆಗೋದಾಗಲ್ಲ. ಹಾಗಾದ್ರೆ ನಮ್ಗೆ ಎಷ್ಟು ಬರ್ತಾ ಹೋಗ್ತದೆ ನೋಡಿ, ಇಲ್ಲಿ ಏನಿದಾವೆ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಆಗುತ್ತೆ. ಟೋಟಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಟೋಟಲಿ, ಸೊ therefore S has ಸೊ ಎಷ್ಟು ಎಲಿಮೆಂಟ್ 8 ಎಲಿಮೆಂಟ್ಸ್ ಇದಾವೆ ಅಂತ ಅರ್ಥ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಒನ್, so let S is a set of distinct values of B for which the following system of linear equation x plus y plus z is equals to 1, comma x plus ay plus z is equals to 1, comma ax plus by plus z is equals to 0 ಅಂತ ಕೊಟ್ಟಿದ್ದಾರೆ. has no solution. ಸಿಸ್ಟಮ್ ಆಫ್ ಈಕ್ವೇಶನ್ ಏನಾಗ್ತಾ ಹೋಗ್ತದೆ, ನೋ ಸೊಲ್ಯೂಷನ್ ಆಗ್ತಾ ಇದೆ. ನೋ ಸೊಲ್ಯೂಷನ್ಸ್ ಅಂತ ಯಾವಾಗ ಯಾವಾಗ ಎಕ್ಸಿಸ್ಟ್ ಆಗ್ತದೆ ನೋಡಿ, ಇಟ್ ಇಸ್ ಅ ನಾನ್ ಹೋಮೋಜಿನಿಯಸ್ ಸಿಸ್ಟಮ್. ಸೊ ನಾನ್ ಹೋಮೋಜಿನಿಯಸ್ ಸಿಸ್ಟಮ್ಗೆ ಸೊ ಸೊಲ್ಯೂಷನ್ ಇಲ್ಲ ಅಂತ ಹೇಳ್ಬೇಕಂದ್ರೆ ಯಾವಾಗ ಏನಾಗಬೇಕು, ಡಿಟರ್ಮಿನೆಂಟ್ ಆಫ್ ದಟ್ ಗಿವನ್ ಮ್ಯಾಟ್ರಿಕ್ಸ್ ಏನಾಗಬೇಕು 0 ಆಗಬೇಕು. ಅವಾಗ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ ನೋಡೋಣ. ಸೊ ಏನ್ ಬರುತ್ತೆ ಇದಕ್ಕೆ ಅಂತ ನೋಡೋಣ. ಸೊ ಸೊಲ್ಯೂಷನ್ ಫಾರ್ ದಿಸ್ ಒನ್, ಸೊ ನಮಗೆ ಏನ್ ಕೊಟ್ಟಿದ್ದಾರೆ, ದ ಗಿವನ್ ದ ಸಿಸ್ಟಮ್ ಆಫ್ ಈಕ್ವೇಶನ್, ನಮಗೆ ನೋ ಸೊಲ್ಯೂಷನ್ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು 0 ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡೋಣ. ಏನ್ ಕೊಡ್ತಾ ಹೋಗ್ತದೆ ಇಲ್ಲಿ 1 1 1 ಬರ್ತದೆ. ಸೊ 1a 1 ಬರ್ತದೆ. ನೆಕ್ಸ್ಟ್ ಎ ಬಿ ಏನ್ ಬರ್ತಾ ಹೋಗ್ತದೆ 1 ಬರ್ತಾ ಹೋಗ್ತದೆ ಇಸ್ ಈಕ್ವಲ್ಸ್ ಟು 0. ನೋಡಿ ಇನ್ ಕೇಸ್ ಅದಲ್ವಾ ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೇವೆ. ಸೊ ಈ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಹೌದಲ್ವಾ. ಈ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡೋಕ್ಕಿಂತ ಮುಂಚೆ ನೋಡಿ ಸಿಂಪಲ್ ಲಾಜಿಕ್ ಏನಪ್ಪಾ, ಇನ್ ಕೇಸ್ ಎ ವ್ಯಾಲ್ಯೂ 1 ಅನ್ನ ಚೂಸ್ ಮಾಡಿಬಿಟ್ರೆ ನೋಡಿ, ಹಿಯರ್ ಇಫ್ ಐ ಚೂಸ್ ವ್ಯಾಲ್ಯೂ ಎ ಇಸ್ ಈಕ್ವಲ್ಸ್ ಟು 1, ಸೊ 3 ಇಸ್ ನೋಡಿ ಇವೆರಡು ಕಾಲಮ್ಸ್ ಏನಾಗ್ಬಿಡ್ತಾ ಹೋಗ್ತದೆ 0 ಆಗ್ಬಿಡ್ತದೆ. ಹಾಗಾದ್ರೆ ಸೊ ವಿ ಕ್ಯಾನ್ ಗೆಟ್ ಎ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮ್ಗೆ ಏನ್ ಬಂದ್ಬಿಡ್ತದೆ 1 ಬಂದ್ಬಿಡ್ತದೆ. ಸೊ ಎ ವ್ಯಾಲ್ಯೂ 1 ಆದಾಗ ಮಾತ್ರ ತಾನೇ ಈ ಡಿಟರ್ಮಿನೆಂಟ್ 0 ಆಗೋದು. ಹಾಗಾದ್ರೆ ನಮ್ಗೆ ಏನ್ ಬಂತು, ಎ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1 ಆಯ್ತು. ನೋಡಿ ನಾವು ಇದನ್ನ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿ ಎ ವ್ಯಾಲ್ಯೂ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ.
ಗೊತ್ತಾಯ್ತಲ್ವಾ? ಹಾಗಾದ್ರೆ ಎ ವ್ಯಾಲ್ಯೂ ಏನ್ ಬರ್ತದೆ ನಮಗೆ 1 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ರಿಕ್ವೈರ್ಡ್ ನಂಬರ್ ಆಫ್ ಈಕ್ವೇಶನ್ಸ್ ಏನಾಗಿ ಆಗುತ್ತೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 1 ಆಯ್ತು. ಅಗೇನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 1 ಆಯ್ತು. ನಮ್ಗೆ ಏನ್ ಬರ್ತು ಎಕ್ಸ್ ಪ್ಲಸ್ ಸೊ ಬಿ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ನಮ್ಗೆ ಏನಾಯ್ತು 0 ಆಯ್ತು. ಹೌದಲ್ವಾ? ಹಾಗಾದ್ರೆ ಇದಕ್ಕೆ ನಮಗೆ ಏನ್ ಬರ್ಬೇಕು, ನೋ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಬೇಕು. ಹೌದಲ್ವಾ? ನೋ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ನಮ್ಗೆ ಏನಾಗಬೇಕು, ಬಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಏನ್ ಬಿಡಬೇಕು 1 ಆಗಿಬಿಡಬೇಕು. ಹೌದಲ್ವಾ? ಸೊ ದಿಸ್ ಸಿಸ್ಟಮ್ ಆಫ್ ಈಕ್ವೇಶನ್ ಹ್ಯಾಸ್ ನೋ ಸೊಲ್ಯೂಷನ್ ಫಾರ್ ಯಾವುದಕ್ಕೆ, ಫಾರ್ ಬಿ ಇಸ್ ಈಕ್ವಲ್ಸ್ ಟು 1 ಗೆ. ನೋಡಿ ಬಿ ಇಸ್ ಈಕ್ವಲ್ಸ್ ಟು 1 ಅನ್ನ ಚೂಸ್ ಮಾಡಿಬಿಟ್ರೆ ನಾವು ಏನಾಗ್ಬಿಡ್ತವೆ, 3 ಈಕ್ವೇಶನ್ಸ್ ಅಲ್ಲಿ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಮಾಡಿದ್ರೆ 0 ಆಗ್ಬಿಡ್ತದೆ. ಹಾಗಾದ್ರೆ ಬಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮ್ಗೆ ಏನ್ ಬಂದ್ಬಿಡ್ತದೆ 1 ಬರ್ತದೆ. ನೋಡಿ ಎ ವ್ಯಾಲ್ಯೂ ಕೂಡ 1 ಆಯ್ತು, ಬಿ ವ್ಯಾಲ್ಯೂ ಕೂಡ 1 ಆಯ್ತು. ಹಾಗಾದ್ರೆ ಎಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ, ಓನ್ಲಿ 1 ಎಲಿಮೆಂಟ್ ಇರುತ್ತೆ. 1 ಎಲಿಮೆಂಟ್ ಇದ್ರೆ ಅದನ್ನ ನಾವೆಂತ ಕರಿತೀವಿ, ಸಿಂಗಲ್ಟನ್ ಅಂತ ಕರಿತೀವಿ. ಸೊ ದೇರ್ಫೋರ್ ಎಸ್ ಎಸ್ ಇಸ್ ಏನಾಗುತ್ತೆ, ಸಿಂಗಲ್ಟನ್ ಸೆಟ್ ಆಗತ್ತೆ. Right. So next one. If the system of equation x plus y plus z is equals to 5, x plus 2y plus 3z is equals to 9, x plus 3y plus alpha z is equals to beta has infinitely many solutions, then beta minus alpha equals to has ಏನಾಗ್ತದೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರ್ತಾ ಆಗ್ತದೆ. ದೆನ್ ಏನ್ ಫೈಂಡ್ ಮಾಡ್ಬೇಕಂತ ಹೇಳ್ತಾರೆ, ಬೀಟಾ ಮೈನಸ್ ಆಲ್ಫಾನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಹಾಗಾದ್ರೆ ನೋಡೋಣ. ಸೊ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನಮಗೆ ಗೊತ್ತಿದೆ, ಸೊ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಹಿಂಟ್ ಅಂತ ಹೇಳಿದ್ದೀನಿ. ಸೊ ಯಾವುದೇ ಒಂದು ವಿ ನೋ ದಟ್ ಸೊ ಸಿಸ್ಟಮ್ ಹ್ಯಾಸ್ infinitely many solutions. ಮೆನಿ ಏನಾಗಬೇಕು, ನಮಗೆ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗಬೇಕು. ಯಾವಾಗ, ಡೆಲ್ಟಾ, ಸೊ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಝೆಡ್ ಇಸ್ ಈಕ್ವಲ್ಸ್ ನಮಗೆ ಏನಾಗಬೇಕು 0 ಆಗಬೇಕಂತ ನಾನು ನಿಮಗೆ ಹಿಂಟ್ ಕೊಟ್ಟಿದ್ದೀನಿ ಫಸ್ಟ್ ಕ್ಲಾಸ್ ಅಲ್ಲಿ. The system has infinitely many solutions ಯಾವಾಗ ಆಗ್ತವೆ, ಡೆಲ್ಟಾ is equals to ಡೆಲ್ಟಾ ಎಕ್ಸ್ is equals to ಡೆಲ್ಟಾ ವೈ is equals to ಡೆಲ್ಟಾ ಝೆಡ್ is equals ಆಗಬೇಕು 0 ಆಗಿರಬೇಕು. ಹಾಗಾದ್ರೆ ನೋಡ್ಕೊಳ್ಳೋಣ. ಸೊ ಫಸ್ಟ್ ಒನ್ ನಾವು ಫಸ್ಟ್ ಏನ್ ಫೈಂಡ್ ಮಾಡ್ಕೊಳ್ತೀವಿ, ನಾವು ಹೇಗಾದ್ರೂ ಮಾಡಿ ನಮಗೆ ಏನ್ ಫೈಂಡ್ ಮಾಡ್ಕೋಬೇಕು, ಡೆಲ್ಟಾನೇ ಫೈಂಡ್ ಮಾಡ್ಕೋಬೇಕು. ಡೆಲ್ಟಾ ಎಕ್ಸ್ ಅನ್ನು, ಡೆಲ್ಟಾ ವೈ, ಡೆಲ್ಟಾ ಝೆಡ್, ಈ ಮೂರನ್ನು ನೀವು 4 ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆಲ್ಫಾ ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು, ಬೀಟಾ ವ್ಯಾಲ್ಯೂ ಫೈಂಡ್ ಬಿಡಬೇಕು. ಹಾಗಾದ್ರೆ ಫಸ್ಟ್ ನಾನು ಮಾಡ್ತೀನಿ, ಡೆಲ್ಟಾನ ಎಕ್ಸ್ಪೆಂಡ್ ಮಾಡ್ಕೊಳ್ತೇನೆ ಇಸ್ ಈಕ್ವಲ್ಸ್ ಟು 0. ಹಾಗಾದ್ರೆ ಡೆಲ್ಟಾ ಏನ್ ಬರ್ತಾ ಹೋಗ್ತದೆ, ಸೊ 1 1 1, ನೆಕ್ಸ್ಟ್ ಏನಿದೆ 1 2 3, ನೆಕ್ಸ್ಟ್ ಏನ್ ಬರ್ತಾ ಹೋಗ್ತದೆ 1 3 ಆಲ್ಫಾ ಬರ್ತಾ ಹೋಗ್ತದೆ ಇಸ್ ಈಕ್ವಲ್ಸ್ ಟು 0. ಹೌದಲ್ವಾ? ಹೌದಾನೆ? ಈಗ ನಾವೇನ್ ಮಾಡ್ಬೇಕು, ಇದನ್ನ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಸೊ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ, ಸೊ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಅಲಾಂಗ್ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. 1 ಇಂಟು, ಸೊ ಏನಾಗುತ್ತೆ ಇದು, ಸೊ 2 ಆಲ್ಫಾ ಮೈನಸ್ 9 ಬರ್ತಾ ಹೋಗ್ತದೆ. ಸೊ ಮೈನಸ್ 1 ಆಫ್ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ, ಏನಾಗುತ್ತೆ ಆಲ್ಫಾ ಮೈನಸ್ 3 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಪ್ಲಸ್ 1 ಆಫ್ ಏನಾಗುತ್ತೆ, ಸೊ 3 ಮೈನಸ್ 2 ಬರ್ತದೆ. 3 ಮೈನಸ್ 2 ನಾವೇನ್ ಮಾಡೋಣ 1 ಬರ್ತದೆ ಇಸ್ ಈಕ್ವಲ್ಸ್ ಆಗಿರ್ಬೇಕು 0. ಹಾಗಾದ್ರೆ ಇಲ್ಲಿ ನೋಡಿ, 2 ಆಲ್ಫಾ ಮೈನಸ್ ಆಲ್ಫಾ ನಮಗೆ ಏನ್ ಬರ್ತಾ ಹೋಗ್ತದೆ, ಸೊ ಆಲ್ಫಾ ಬರ್ತದೆ. ಹಾಗಾದ್ರೆ ಮೈನಸ್ 9 ಪ್ಲಸ್ ಏನಾಗುತ್ತೆ ಪ್ಲಸ್ 4 ಪ್ಲಸ್ 1 ಆಗುತ್ತೆ. ಹಾಗಾದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ, ಸೊ 9, ಸೊ ಇಲ್ಲಿ ಏನಾಗುತ್ತೆ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 3 ಆಗುತ್ತೆ. ಸೊ ಪ್ಲಸ್ 1, ಸೊ ಮೈನಸ್ 9 ಪ್ಲಸ್ 4 ಆದ್ರೆ ನಮ್ಗೆ ಎಷ್ಟು ಬರ್ತಾ ಹೋಗ್ತದೆ, ಮೈನಸ್ 5 ಇಸ್ ಈಕ್ವಲ್ಸ್ ಟು 0. ಹೌದಲ್ವಾ? ಹಾಗಾದ್ರೆ ಸೊ ಆಲ್ಫಾ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮ್ಗೆ ಏನ್ ಬಂದ್ಬಿಡ್ತು 5 ಬಂತು. ಆಲ್ಫಾ ವ್ಯಾಲ್ಯೂ ಏನ್ ಬಂತು 5 ಬಂತು. ನೆಕ್ಸ್ಟ್ ಸೊ ನಮಗೆ ಸೆಕೆಂಡ್ ಒನ್ ಮಾಡ್ಕೊಳ್ಳೋಣ. ನಮಗೆ ಏನ್ ಬೇಕಾಗಿದೆ, ಸೆಕೆಂಡ್ ಒನ್ ಅಲ್ಲಿ ಫೈಂಡ್ ಮಾಡ್ಕೊಳ್ತೀನಿ. ನೀವು ಡೆಲ್ಟಾ ಎಕ್ಸ್ ಆದ್ರೂ ತಗೊಳ್ಳಿ, ಡೆಲ್ಟಾ ವೈ ಆದ್ರೂ ತಗೊಳ್ಳಿ, ಡೆಲ್ಟಾ ಝೆಡ್ ಆದ್ರೂ ತಗೊಳ್ಳಿ. ನಮ್ಗೆ ಏನ್ ಬೇಕಾಗಿದೆ ನೋಡಿ, ಬೀಟಾ ಬೇಕು. ಹೌದಲ್ವಾ? ನಾನು ಬೀಟಾ ಬೇಕಂದ್ರೆ ನಾನು ಏನ್ ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ ಡೆಲ್ಟಾ ಝೆಡ್ ತಗೊಳ್ತೀನಿ. ಡೆಲ್ಟಾ ಝೆಡ್ ಅಂದ್ರೆ ಏನ್ ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ ಸೊ ಥರ್ಡ್ ಕಾಲಮ್ ಮಾತ್ರ ನಾವೇನ್ ರಿಪ್ಲೇಸ್ ಮಾಡ್ತಾ ಹೋಗ್ಬೇಕು, 5 9 ಬೀಟಾ ಇಂದ ರಿಪ್ಲೇಸ್ ಮಾಡ್ತಾ ಹೋಗ್ಬೇಕು. ಹೌದಲ್ವಾ? ನಾವೇನ್ ಮಾಡ್ತಾ ಹೋಗೋಣ, ಸೊ ನೀವು ಡೆಲ್ಟಾ ಎಕ್ಸ್ ಅದನ್ನ ಡೆಲ್ಟಾ ಎಕ್ಸ್ ನ ಫೈಂಡ್ ಮಾಡ್ಕೊಂಡ್ಬಿಡೋಣ, ನಮಗೆ ಈಸಿ ಆಗಿಬಿಡ್ತದೆ. ಡೆಲ್ಟಾ ಝೆಡ್ ಗಿಂತ ಡೆಲ್ಟಾ ಎಕ್ಸ್ ನ ಫೈಂಡ್ ಮಾಡ್ಕೊಳ್ಳೋಣ. ಆದ್ರೆ ಏನ್ ಮಾಡೋಣ, ಫಸ್ಟ್ ಕಾಲಮ್ ಇಂದ ನಾವೇನ್ ಮಾಡೋಣ 5 9 ಬೀಟಾನ ರಿಪ್ಲೇಸ್ ಮಾಡ್ಕೊಳ್ಳೋಣ. ಏನಾಗುತ್ತೆ 5 ಐ ಆಮ್ ರಿಪ್ಲೇಸಿಂಗ್ 9 ಬೀಟಾ ರಿಪ್ಲೇಸ್ ಮಾಡಿದೆ.
ಅದಲ್ವಾ. ನೆಕ್ಸ್ಟ್ ಏನಾಗುತ್ತದೆ, ಸೆಕೆಂಡ್ ಕಾಲಮ್ ಅಲ್ಲಿ ಏನ್ ಬರಿತಾ ಹೋಗ್ತೀವಿ, 1 2 3 ನೇ ಬರೀತೀವಿ. ನೆಕ್ಸ್ಟ್ ಥರ್ಡ್ ಕಾಲಮ್ ಅಲ್ಲಿ 1 3 ಆಲ್ಫಾ ವ್ಯಾಲ್ಯೂ ಏನ್ ಬಂದಿದೆ, 5 ಬಂದಿದೆ. ನಾವೇನ್ ಬರ್ಕೊಳ್ಳೋಣ, 5 ಬರ್ಕೊಂಡ್ಬಿಡೋಣ. ಅದಲ್ವಾ. ಈಗ ನಾವೇನ್ ಮಾಡ್ತಾನೆ, ಇಸ್ ಈಕ್ವಲ್ಸ್ ಆಗಿದೆ 0 ಆಗಿದೆ. ಹಾಗಾದ್ರೆ ಈಗ ಏನ್ ಮಾಡ್ತಾ ಹೋಗೋಣ, ಸೊ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನಮಗೇನ್ ಬೇಕು, ಬೀಟ್ ಅಷ್ಟೇ ಬೇಕು. ಸೊ ನಾವೀಗ ಅಲಾಂಗ್ 5 ಇಂದ ನಾವೇನ್ ಮಾಡ್ತಾ ಹೋಗೋಣ, ಡಿಟರ್ಮಿನೆಂಟ್ ಎಕ್ಸ್ಪೆಂಡ್ ಮಾಡ್ತಾ ಹೋಗೋಣ. ಸರಿ, ಫಸ್ಟ್ ಒಂದು ಎಕ್ಸ್ಪೆಂಡ್ ಮಾಡ್ತಾ ಹೋಗೋಣ. 5 2 10 ಅಗೇನ್ ಮೈನಸ್ 9 ಬರ್ತಾ ಹೋಗ್ತದೆ. ಹೌದಲ್ವಾ. ನೆಕ್ಸ್ಟ್ ಮೈನಸ್ 1 ಆಫ್. ಸೊ ಮೈನಸ್ 1 ತಗೊಂಡಾಗ 9 5 45. ನೆಕ್ಸ್ಟ್ ಏನಾಗುತ್ತೆ, ಮೈನಸ್ 3 ಬೀಟಾ. ನೆಕ್ಸ್ಟ್ ಏನಾಗುತ್ತೆ, ಪ್ಲಸ್ 1 ಆಫ್. ಸೊ ಏನಾಗುತ್ತೆ, 9 3 ಸೊ 27 ಮೈನಸ್ ನಮಗೆ ಬರ್ತದೆ 3 ಬೀಟಾ ಬರ್ತದೆ. ಹೌದಲ್ವಾ. ಇಸ್ ಈಕ್ವಲ್ಸ್ ಆಗುತ್ತೆ 0. ಈಗ ಇದು ಸಿಂಪ್ಲಿಫೈ ಮಾಡೋಣ ನೋಡಿ. 10 ಮೈನಸ್ 9 ನಮಗೆ ಏನೇ ಬರ್ತದೆ, 1 ಬರುತ್ತೆ. ಇಲ್ಲಿ 5 ಮಾತ್ರ ಬರ್ತದೆ ಅಲ್ವಾ, 5. ಸೊ 5 ಮೈನಸ್ 45 ಎಷ್ಟಾಗತ್ತೆ, ಮೈನಸ್ 40 ಆಗತ್ತೆ. ಸೊ ಮೈನಸ್ 40 ಅಲ್ಲಿ ನಾವೇನ್ ಮಾಡ್ತಾ ಹೋಗ್ಬೇಕು, 27 ಅನ್ನ ನಾವೇನ್ ಮಾಡ್ತಾ ಹೋಗ್ಬೇಕು, ಡಿವೈಡ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಅಗೇನ್ ಏನಿದೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಬೀಟಾ. ಹೌದಲ್ವಾ. ಅಗೇನ್ ಇಲ್ಲಿಂದ ಪ್ಲಸ್ 3 ಬೀಟಾ ಏನಾಗುತ್ತೆ, 6 3 ಬೀಟಾ ಆಗುತ್ತೆ. ಹಾಗಾದ್ರೆ ಇವೆರಡನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಬೀಟಾ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮಗೆ ಏನ್ ಬರ್ತಾ ಹೋಗ್ತದೆ, 13 ಬರ್ತದೆ. ಓಕೆನಾ. ದೇರ್ಫೋರ್ ನಮಗೆ ಏನ್ ಬೇಕು ಹೇಳಿದ್ರೆ, ಬೀಟಾ ಮೈನಸ್ ಆಲ್ಫಾ ಕೇಳಿದ್ರೆ ಬೀಟಾ ವ್ಯಾಲ್ಯೂ 13, ಆಲ್ಫಾ ವ್ಯಾಲ್ಯೂ ಏನಾಗಿದೆ 5 ಆಗಿದೆ. ಹಾಗಾದ್ರೆ ನಮಗೆ ಸಾಲ್ವ್ ಮಾಡಿದ್ರೆ ನಮಗೆ ಎಷ್ಟು ಬರ್ತಾ ಹೋಗ್ತದೆ, 8 ಬರ್ತಾ ಹೋಗ್ತದೆ. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಒನ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಏನ್ ಕೇಳಿದ್ರೆ, ಸೊ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ and mu for which the system of linear equation x plus y plus z is equals to 2, x plus 2y plus 3z is equals to 5, x plus 3y plus lambda z mu has infinitely many solutions are respectively. It means not similarly same. ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಫೈಂಡ್ ಮಾಡ್ಕೊಂಡಿವಲ್ವಾ. ಸೊ ಇಲ್ಲಿ ಏನಾಯ್ತು, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಬೀಟಾ ಮೈನಸ್ ಆಲ್ಫಾ ಅಂತ ಕೊಟ್ಟಿದ್ದಾರೆ. ಬಟ್ ನಾವ್ ಇಲ್ಲಿ ಏನ್ ಕೇಳಿದ್ರೆ, ಜಸ್ಟ್ ಅವ್ರು ಫೈಂಡ್ ಮಾಡ್ಕೋಬೇಕಂತ ಹೇಳ್ತಾರೆ, ಲ್ಯಾಂಬ್ಡಾ ಮತ್ತೆ ಮ್ಯೂ ಅನ್ನ ಫೈಂಡ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದಾರೆ. ಓಕೆನಾ. ಸೊ ಈ ಕ್ವಶನ್ ನಿಮಗೆ CAW ಅಲ್ಲಿ ಕೇಳಿದ್ರು. ಫಾರ್ ದಿಸ್ ಸೊಲ್ಯೂಷನ್ ಸೇಮ್ ನಮಗೆ ಏನಿದೆ, ಫಾರ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಹೌದಲ್ವಾ. ಫಾರ್ ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಸೊ ಏನಾಗಬೇಕು, ಡೆಲ್ಟಾ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ವೈ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಝೆಡ್ ಇಸ್ ಈಕ್ವಲ್ಸ್ ನಮ್ಗೆ ಏನಾಗಬೇಕು, 0 ಆಗಬೇಕು. ಫಸ್ಟ್ ಒನ್ ನಾನೇ ಮಾಡ್ತೀನಿ, ಡೆಲ್ಟಾ ಇಸ್ ಈಕ್ವಲ್ಸ್ ಟು 0 ತಗೊಳ್ತೀನಿ. ಡೆಲ್ಟಾ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಏನಾಗುತ್ತೆ, ಸೊ 1 1 1. ಸೊ 1 2 3 ಎಷ್ಟಾಗುತ್ತೆ, 1 3 ಲ್ಯಾಂಬ್ಡಾ ಬರ್ತದೆ ಇಸ್ ಈಕ್ವಲ್ಸ್ ಏನು 0. ಇದನ್ನ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೊ ನಮಗೆ ಏನ್ ಬರ್ತಾ ಹೋಗ್ತದೆ, ಸೊ ನಮಗೆ ಬರ್ತಾ ಹೋಗ್ತದೆ 2 ಲ್ಯಾಂಬ್ಡಾ ಬರ್ತದಲ್ವಾ. wait for a minute. ಇಲ್ಲಿದೆ ಅಲ್ವಾ, ರೈಟ್. ಸೊ ನಮ್ಗೆ ಏನ್ ಬರ್ತಾ ಹೋಗ್ತದಪ್ಪ ಅಂದ್ರೆ, ಸೊ ಈಗ 1 ಇದೆ. ಸೊ ವಿ ಗೆಟಿಂಗ್ 2 ಲ್ಯಾಂಬ್ಡಾ ಮೈನಸ್ 9 ಅಲ್ವಾ, 2 ಲ್ಯಾಂಬ್ಡಾ ಮೈನಸ್ 9 ಅಗೇನ್ ಮೈನಸ್ 1 ಆಫ್. ಸೊ ಮೈನಸ್ 1 ನಾವು ಎಕ್ಸ್ಪೆಂಡ್ ಮಾಡ್ಕೊಂಡಾಗುತ್ತೆ, ಲ್ಯಾಂಬ್ಡಾ ಮೈನಸ್ 3 ಬರ್ತದೆ. ನೆಕ್ಸ್ಟ್ ಪ್ಲಸ್ 1 ಆಫ್. 1 ಇಂದ ಎಕ್ಸ್ಪೆಂಡ್ ಮಾಡಿದಾಗ ಏನಾಗುತ್ತೆ, 3 ಮೈನಸ್ 2 ನಮ್ಗೆ ಏನ್ ಬರ್ತಾ ಹೋಗ್ತದೆ, 1 ಬಂದ್ಬಿಡ್ತದೆ ಇಸ್ ಈಕ್ವಲ್ಸ್ ಟು 0. ಸೊ 2 ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ, ಸೊ ನಮಗೆ ಲ್ಯಾಂಬ್ಡಾ ಬರ್ತದೆ. ಹೌದಲ್ವಾ. ಸೊ ಮೈನಸ್ 9 ಪ್ಲಸ್ 3 ಪ್ಲಸ್ 1 ಬರ್ತಾ ಹೋಗ್ತದೆ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು, 5 ಅಂತ ಬರೀಬಹುದು. ಲ್ಯಾಂಬ್ಡಾ ವ್ಯಾಲ್ಯೂ ಏನ್ ಬಂದ್ಬಿಡ್ತು, 5 ಬಂದ್ಬಿಡ್ತು. ಈಗ ಆಪ್ಷನ್ ನೋಡಿ, ಲ್ಯಾಂಬ್ಡಾ ವ್ಯಾಲ್ಯೂ 5 ಬಂದಿದೆ. ಹಾಗಾದ್ರೆ ಆಪ್ಷನ್ ಎ ಇಸ್ ಎಲಿಮಿನೇಟೆಡ್, ಆಪ್ಷನ್ ಡಿ ಇಸ್ ಆಲ್ಸೋ ಎಲಿಮಿನೇಟೆಡ್. ನಮಗೆ ಏನ್ ಬೇಕಾಗಿದೆ ಈಗ, ಸೊ ಐದರ್ 7 ಆದ್ರೂ ಬರ್ಬೋದು, ಆರ್ 8 ಆದ್ರೂ ಬರ್ಬೋದು. ನೋಡೋಣ ಏನ್ ಬರ್ತಾ ಹೋಗ್ತದೆ. ಸೊ ಫಾರ್ ದಿಸ್ ಒನ್ ನಾನು ಏನ್ ಮಾಡ್ತೀನಿ, ಡೆಲ್ಟಾ ಝೆಡ್ ತಗೊಂಡ್ಬಿಡ್ತೀನಿ. ನಮಗೆ ಎಲ್ಲಿದೆ ಲ್ಯಾಂಬ್ಡಾ, ಇಲ್ಲಿದೆ ನೋಡಿ. ನಮಗೆ ಡೆಲ್ಟಾ ಝೆಡ್ ತಗೊಳ್ತೀನಿ. ಡೆಲ್ಟಾ ಝೆಡ್ ಅಂದ್ರೆ ಏನು, ಸೊ ನಾವೇನ್ ಮಾಡ್ಬೇಕು, 1 1 1 ಹಾಗೆ ಇಟ್ಕೊಳ್ಳೋಣ. ಸೊ 1 2 3 ಹಾಗೆ ಇಟ್ಕೊಳ್ಳೋಣ. ಸೊ ನಾವೇನ್ ಮಾಡ್ತಾ ಹೋಗ್ಬೇಕು, ಥರ್ಡ್ ಕಾಲಮ್ ಅನ್ನ ನಾವು ಡೆಲ್ಟಾ ಇಂದ ರಿಪ್ಲೇಸ್ ಮಾಡ್ತಾ ಹೋಗ್ಬೇಕು. ಸರಿ, ಕಾನ್ಸ್ಟೆಂಟ್ ಯಾವ ಇದ್ವಿ, 2 5 ಮ್ಯೂ ಇಂದ ಕಾನ್ಸ್ಟೆಂಟ್ ರಿಪ್ಲೇಸ್ ಮಾಡ್ತಾ ಹೋಗ್ಬೇಕು. ಏನಾಗುತ್ತೆ, ಸೊ 2 5 ಏನಾಗುತ್ತೆ, ಮ್ಯೂ ಬರ್ತಾ ಹೋಗುತ್ತೆ. ಹೌದಲ್ವಾ. ಇಸ್ ಈಕ್ವಲ್ಸ್ ಏನಾಗುತ್ತೆ, 0 ಆಗುತ್ತೆ. ರೈಟ್, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಏನಾಗುತ್ತೆ, ಸೊ ಇದೇನಾಗುತ್ತೆ, ಸೊ 2 ಮ್ಯೂ ಮೈನಸ್ 15 ಮೈನಸ್ ಇದೇನಾಗತ್ತೆ, ಸೊ ಇದೇನಾಗತ್ತೆ, ಮ್ಯೂ ಮೈನಸ್ 5 ಪ್ಲಸ್ 2 ಆಫ್ ಏನಾಗುತ್ತೆ, 3 ಮೈನಸ್ 2 ಇಸ್ ಈಕ್ವಲ್ಸ್ ಆಗುತ್ತೆ 0 ಅಲ್ವಾ. ಹಾಗಾದ್ರೆ
ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದು ನೋಡ್ರಿ, 2 μ ಮೈನಸ್ ಪಿ ನಮಗೆ ಬರುತ್ತೆ ಮ್ಯೂ ಬರ್ತಾ ಹೋಗುತ್ತೆ. ಸೊ ಇಲ್ಲಿ -15 ಮೈನಸ್ ಇಂಟು ಮೈನಸ್ ಪ್ಲಸ್ 15 ನಮಗೆ ಏನಾಗುತ್ತೆ 10 ಬರುತ್ತೆ. 10 ಮೈನಸ್ 10 ಅಲ್ಲಿ 2 ಹೋದ್ರೆ ನಮಗೆ ಏನ್ ಬರ್ತದೆ -8 ಆಗುತ್ತೆ. ಸೊ ಮ್ಯೂ ಇಸ್ ಈಕ್ವಲ್ಸ್ ನಮಗೆ ಬಂದ್ಬಿಡುತ್ತೆ 8 ಬಂದ್ಬಿಡುತ್ತೆ. ಆನ್ಸರ್ ಏನಾಗುತ್ತೆ 5 ಐದರ್ ಸಿ ಇಸ್ ಈಕ್ವಲ್ಸ್ ಟು, ಸೊ ಏನ್ ಬರ್ತದೆ 5 and 5 and 10 ಬರ್ತಾ ಹೋಗ್ತದೆ ಅಲ್ವಾ. Right. So next one, we'll move to the next problem. So here ಹೇಳ್ತಿದ್ದಾರೆ, let lambda is equals to r, the system of linear equation 2x1 minus 4x2 plus lambda x3 is equals to 1, x1 minus 6x2 plus x3 is equals to 2, lambda x1 minus 10x2 plus 4x3 is equals to 3 is inconsistent for exactly two value of lambda, exactly one positive value of lambda, every value of lambda, exactly one negative value of lambda ಅಂತ ಕೇಳ್ತಿದ್ದಾರೆ. ಹೌದಲ್ವಾ. ಹಾಗಾದ್ರೆ ಅವ್ರು ಏನ್ ಕೇಳ್ತಾರೆ, ಗಿವನ್ ಸಿಸ್ಟಮ್ ಇಸ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತಾರೆ. ಇನ್ಕನ್ಸಿಸ್ಟೆಂಟ್ ಅಂದ್ರೆ ಏನಾಗಿರ್ಬೇಕು, ಡೆಲ್ಟಾ ಇಸ್ ಈಕ್ವಲ್ ಆಗಿರ್ಬೇಕು 0 ಆಗಿರ್ಬೇಕು. ಅದಲ್ವಾ. ಇನ್ಕನ್ಸಿಸ್ಟೆಂಟ್ ಡೆಲ್ಟಾ ಇಸ್ ಈಕ್ವಲ್ 0 ಆಗ್ಬೇಕಂದ್ರೆ ಏನಾಗಿರ್ತದೆ, ಸೊ 2 ಅದಲ್ವಾ -4 ಲ್ಯಾಂಬ್ಡಾ, ನೆಕ್ಸ್ಟ್ 1 -6 1, ನೆಕ್ಸ್ಟ್ ಲ್ಯಾಂಬ್ಡಾ -10 4 ಮಸ್ಟ್ ಬಿ ಈಕ್ವೇಷನ್ ಆಗಬೇಕು 0 ಆಗಬೇಕು. ಹೌದಲ್ವಾ. ಹಾಗಾದ್ರೆ ನಾವೇನ್ ಮಾಡೋಣ, ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಬರುತ್ತೆ, ಸೊ 2 ಇಂದ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ. ಸೊ -6 ಇಂಟು 4 ಎಷ್ಟು ಬರ್ತದೆ, -24 ಆಗುತ್ತೆ. 1 ಇಂಟು ಲ್ಯಾಂಬ್ಡಾ ಏನಾಗುತ್ತೆ, ಸೊ ನಾವೇನ್ ಮಾಡ್ತಾ ಹೋಗೋಣ, ಇಲ್ಲಿ ಬಂತಲ್ವಾ ಕರೆಕ್ಟ್ ಆಗಿ ಬರ್ದಿದ್ವಿ ನೋಡೋಣ. ಸೊ 2 -4 ಲ್ಯಾಂಬ್ಡಾ, 1 -6 1, ಸೊ ಲ್ಯಾಂಬ್ಡಾ -10 4 ಬರ್ತಾ ಹೋಗ್ತದೆ. ರೈಟ್. ಸೊ ಫಸ್ಟ್ ನಾವೇನ್ ಮಾಡ್ತಾ ಹೋಗೋಣ, ಸೊ ಲ್ಯಾಂಬ್ಡಾ ವ್ಯಾಲ್ಯೂ, ಹೌದಲ್ವಾ. ರೈಟ್. ಸೊ ಇಲ್ಲೇನಾಗುತ್ತೆ, ಲ್ಯಾಂಬ್ಡಾ ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು. ಸೊ ಮೈನಸ್ ನಮ್ಗೆ ಏನಾಗುತ್ತೆ, ಸೊ -10 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಏನ್ ಬರುತ್ತೆ 10 ಬರುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ +4 ಸೊ ಏನಾಗುತ್ತೆ 4 ಮೈನಸ್ ಲ್ಯಾಂಬ್ಡಾ, ನೆಕ್ಸ್ಟ್ ಪ್ಲಸ್ ಲ್ಯಾಂಬ್ಡಾ ಆಫ್ ಏನಾಗುತ್ತೆ -10 ಮೈನಸ್ ಇಂಟು ಮೈನಸ್ ಪ್ಲಸ್ 6 ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಏನಾಗುತ್ತೆ 0 ಆಗುತ್ತೆ. ಹೌದಲ್ವಾ. ಈಗ ನಾವೇನ್ ಮಾಡ್ಬೋದು ನೋಡೋಣ. -24 + 10 ಆದ್ರೆ ಎಷ್ಟಾಗುತ್ತೆ, -14, -14 ಇಂಟು 2 ಮಾಡಿದ್ರೆ ನಮ್ಗೆ ಏನ್ ಬರ್ತದೆ, ಸೊ ಮೈನಸ್ ವಿ ಗೆಟಿಂಗ್ 28 ಬರುತ್ತೆ. ನೆಕ್ಸ್ಟ್ ಪ್ಲಸ್, ಸೊ 4 4 ನಮ್ಗೆ ಏನ್ ಬರ್ತದೆ 16 -4 ಲ್ಯಾಂಬ್ಡಾ, ನೆಕ್ಸ್ಟ್ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ 10 ಲ್ಯಾಂಬ್ಡಾ ಪ್ಲಸ್ ಏನಾಗುತ್ತೆ, ಸೊ 6 ಲ್ಯಾಂಬ್ಡಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಸೊ ಇದು ನಾವು ಸಿಂಪ್ಲಿಫೈ ಮಾಡಿದಾಗ ವಿ ಗೆಟಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ನಮ್ಗೆ ಏನ್ ಬರುತ್ತೆ 6 ಲ್ಯಾಂಬ್ಡಾ ಸ್ಕ್ವೇರ್, ಸೊ ಪ್ಲಸ್ ನಮ್ಗೆ ಏನ್ ಬರ್ತದೆ ನೋಡಿ ಈಗ, ರೈಟ್ -4 ಲ್ಯಾಂಬ್ಡಾ -10 ಲ್ಯಾಂಬ್ಡಾ ಅಂದ್ರೆ ನಮ್ಗೆ ಏನಾಗುತ್ತೆ -14 ಲ್ಯಾಂಬ್ಡಾ, -28 ಅಲ್ಲಿ ಪ್ಲಸ್ 16 ಹೋದ್ರೆ ಸೊ ನಮ್ಗೆ ಎಷ್ಟು ಬರ್ತೋಗ್ತದೆ, ಪ್ಲಸ್ ನಮ್ಗೆ ಏನ್ ಬರ್ತೋಗ್ತದೆ, ಸೊ ವಿ ಗೆಟಿಂಗ್ -12 ಇಸ್ ಈಕ್ವಲ್ಸ್ 0 ಬರುತ್ತೆ. ನಾವೇನ್ ಮಾಡೋಣ, ಇದರಿಂದ 3 ಅನ್ನ ಕಾಮನ್ ತಗೊಳ್ಳೋಣ. 3 ಕಾಮನ್ ತಗೊಂಡಾಗತ್ತೆ, ಸಾರಿ 2 ಅನ್ನ ಕಾಮನ್ ತಗೊಂಡ 3 ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್, ಸೊ 14 ಇದೆ, ಸೊ ನಮಗೆ ಏನ್ ಬರ್ತದೆ 7 ಲ್ಯಾಂಬ್ಡಾ ಮೈನಸ್, ಸೊ ಇಲ್ಲಿ 12 ಇದೆ, ಸೊ 2 6 12 ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗ್ತದೆ. ಇದೆ 3 ಲ್ಯಾಂಬ್ಡಾ ಸ್ಕ್ವೇರ್ ಇದೆ, -7 ಲ್ಯಾಂಬ್ಡಾನ ನಾವೆಂತ ಬರೀಬಹುದು, ಸೊ -9 ಲ್ಯಾಂಬ್ಡಾ -2 ಲ್ಯಾಂಬ್ಡಾ ಅಂತ ಬರುತ್ತೆ, ಸಾರಿ +2 ಲ್ಯಾಂಬ್ಡಾ ಅಂತ ಬರೀಬಹುದು. -7 ಲ್ಯಾಂಬ್ಡಾ ಬರುತ್ತೆ, ಸೊ -6 ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಹೌದಲ್ವಾ. ಹಾಗಾದ್ರೆ ನೋಡೋಣ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಸಿಂಪ್ಲಿಫೈ ಮಾಡ್ಕೊಂಡ್ರಾಗ, ಸೊ 3 ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಲ್ಯಾಂಬ್ಡಾ, ಅಲ್ಲಿಂದ ಲ್ಯಾಂಬ್ಡಾ ತಗೊಳ್ಳೋಣ. ಸೊ ಏನಾಗುತ್ತೆ ನಮಗೆ 3 ಲ್ಯಾಂಬ್ಡಾ +2 ಅದ್ರ 1 ಬರುತ್ತೆ, ಅಥವಾ ಏನ್ ಬರುತ್ತೆ ಲ್ಯಾಂಬ್ಡಾ -3 ಇಸ್ ಈಕ್ವಲ್ಸ್ ಟು 0 ಆದ್ರೂ ಆಗುತ್ತೆ. ಹಾಗಾದ್ರೆ ವಿ ಗೆಟಿಂಗ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 3. ನೆಕ್ಸ್ಟ್ ಏನ್ ಮಾಡೋಣ, ಆರ್ ವಿ ಕ್ಯಾನ್ ಗೆಟಿಂಗ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಬರುತ್ತೆ -2/3 ಬರ್ತದೆ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ 3 ಆರ್, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಆಗುತ್ತೆ -2/3 ಬರ್ತದೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ, ಸೊ ಇನ್ ಕೇಸ್ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಅನ್ನ ಆಡ್ ಮಾಡ್ಕೊಳ್ಳೋದು. ಸೊ ನಮಗೆ ಫಸ್ಟ್ 1 ತಗೊಳ್ತೀನಿ. ಸೊ ಆಡಿಂಗ್ ಈಕ್ವೇಶನ್ 1 ಅಂಡ್ 2 ಆಡ್ ಮಾಡ್ತಾ ಹೋಗ್ತೀನಿ. ಸೊ 2x + x1 ಏನಾಗುತ್ತೆ, ಸೊ ವಿ ಗೆಟಿಂಗ್ 3x1. ನೆಕ್ಸ್ಟ್ ಏನಾಗುತ್ತೆ -4x2 -6x2 ಏನಾಗುತ್ತೆ -10x2 ಆಗುತ್ತೆ. ನೆಕ್ಸ್ಟ್ ಏನ್ ಬರ್ತದೆ ಲ್ಯಾಂಬ್ಡಾ
ಸೊ ಲ್ಯಾಂಬ್ಡಾ ಪ್ಲಸ್ ಒನ್ ಆಫ್ ಸೊ ಏನಾಗುತ್ತೆ x3 ಇಸ್ ಈಕ್ವಲ್ಸ್ ನಮಗೆ ಏನ್ ಬಂದ್ಬಿಡ್ತದೆ ಅಪ್ಪ ಅಂದ್ರೆ 2 ಪ್ಲಸ್ 1 ಏನಾಗುತ್ತೆ 3 ಆಗುತ್ತೆ. ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಈಗ ಸೊ ಸೆಕೆಂಡ್ ಕಂಡೀಷನ್ ತಗೊಳ್ಳೋಣ. ಪುಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ 3 ಮಾಡ್ತೀನಿ. ನೋಡಿ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ 3 ಮಾಡ್ಕೊಂಡಾಗ ನಮಗೆ ಏನಾಗ್ತದೆ 3x1 ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ 3 ಮಾಡಿದಾಗ ಏನಾಗುತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ 3x1 ಮೈನಸ್ 10x2 ಸೊ 3 ಪ್ಲಸ್ 1 4x ಆಗುತ್ತೆ. ಹಾಗಾದ್ರೆ ಏನಾಗ್ಬಿಡ್ತದೆ ಸೊ ಈಕ್ವೇಶನ್ ಏನಾಗುತ್ತೆ ಈಕ್ವೇಶನ್ 3 ಈಸ್ ಸೊ ಇದನ್ನ ಈಕ್ವೇಶನ್ 3 ಅಂತ ಅನ್ಕೊಳ್ಳೋಣ ಅದಲ್ವಾ. ಈಕ್ವೇಶನ್ 3 ಈಸ್ ಸೇಮ್ ಆಸ್ ಸೊ ಏನಾಗುತ್ತೆ ನಮಗೆ ಸೇಮ್ ಆಸ್ ಏನಾಗುತ್ತೆ ಸೊ ದಟ್ ಇಸ್ ದ ಗಿವನ್ ಥರ್ಡ್ ಒನ್ ಲ್ಯಾಂಬ್ಡಾ x1 ಮೈನಸ್ 10x2 ಪ್ಲಸ್ 4x3 ಇಸ್ ಈಕ್ವಲ್ಸ್ ಟು ಇದಕ್ಕೆ ಏನಾಗುತ್ತೆ ಸೇಮ್ ಆಗ್ಬಿಡ್ತದೆ. ಸೊ ಇವೆರಡು ಸೇಮ್ ಆದಾಗ ಸೊ ನಮಗೆ ಏನಾಗುತ್ತೆ ಗೆಟಿಂಗ್ ಸೊ ಎಷ್ಟು ಸೊಲ್ಯೂಷನ್ಸ್ ಬರ್ತಾ ಹೋಗ್ತವೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರ್ತಾ ಹೋಗ್ತವೆ. ನಾನು ನಿಮಗೆ ಹೇಳ್ತೀನಿ ಹಿಂಟ್ ಅನ್ನು ಕೊಡ್ತಾ ಹೋಗ್ತೀನಿ. ನಮಗೆ ಏನ್ ಬರ್ತಾ ಹೋಗ್ತವೆ ಇನ್ಫೈನೈಟ್ಲಿ ಸೊಲ್ಯೂಷನ್ಸ್ ಬರ್ತಾ ಹೋಗ್ತವೆ ಯಾವಾಗ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 3 ಆದಾಗ. ಹಾಗಾದ್ರೆ ನಮಗೆ ಏನ್ ಹೇಳ್ತಿದ್ರೆ ಇಲ್ಲಿ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತಿದ್ರೆ ಹಾಗಾದ್ರೆ ನಮಗೆ ಇಲ್ಲಿ ನೋಡಿ ಒಂದೇ ಒಂದು ನೆಗೆಟಿವ್ ವ್ಯಾಲ್ಯೂ ಇರೋದು ಸೊ ಎಕ್ಸಾಕ್ಟ್ಲಿ ಒನ್ ನೆಗೆಟಿವ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾಗೆ ಬರ್ತಾ ಹೋಗ್ತದೆ. ಇನ್ ಕೇಸ್ ಏನಾದ್ರೆ ನಾವೇನ್ ಮಾಡೋಣ ಪುಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಮಾಡೋಣ -2/3 ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು -2/3 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಲ್ಲಿ ಸೊ ಎಲ್ಲಿ ವ್ಯಾಲ್ಯೂ ಅಲ್ಲಿ ಈಕ್ವೇಶನ್ 3 ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ ಸೊ ಈಕ್ವೇಶನ್ 3 ಅಂಡ್ ದ ಗಿವನ್ ಥರ್ಡ್ ಈಕ್ವೇಶನ್ ಏನಾಗುತ್ತೆ ಅಪ್ಪ ಅಂದ್ರೆ ಡಿಫರೆನ್ಸ್ ಆಗುತ್ತೆ. ಸೊ ಡಿಫರೆನ್ಸ್ ಆದಾಗ ಏನಾಗುತ್ತೆ ಸೊ ದಿಸ್ ಸಿಸ್ಟಮ್ ಆಫ್ ಈಕ್ವೇಶನ್ ಈಸ್ ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ಸೊ ಯಾವ್ದಕ್ಕೆ ಓನ್ಲಿ ಒನ್ ನೆಗೆಟಿವ್ ವ್ಯಾಲ್ಯೂಸ್ಗೆ ಗೊತ್ತೈತಲ್ವಾ. ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗೋದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆನಾ ರೈಟ್. ಸೊ ವಿಲ್ ಸಿ ಸಮ್ ಮೋರ್ ಕ್ವಶನ್.